ಒಂದು 83 ನಡೆದಿರುವಂತಹ ಕತೆ ಇದು. ನನ್ನ ಪಾತ್ರೆಯಲ್ಲಿ ತುಂಬಾ ಚಿಕ್ಕ ಪಾತ್ರ, ಇದನ್ನು ಹೀರೋಯಿನ್ ಅಂತ ಅನ್ಬೇಕು ಅಂತ ಪಾತ್ರ ಮಾಡಿದೀನಿ ಅಂತ ಹೇಳ್ಬೇಕು ಗೊತ್ತಿಲ್ಲ. ಮೊದಲನೇ ಸಿನಿಮಾ ಮಂಗಳೂರು ಸ್ಲ್ಯಾಂಗು ಅದೆಲ್ಲ ನಾನೇ ಡಬ್ ಮಾಡಿರೋದು. ಜಾನ್ವಿಗೆ ಮತ್ತೆಲ್ಲಾದ್ರೂ ಪ್ರಪೋಸಲ್ಸ್ ಬಂದ್ರೆ ಜಾನ್ವಿ ಮತ್ತೆ ಮದುವೆ ಆಗೋ ಚಾನ್ಸಸ್ ಇದೆಯಾ? ಜೀವನದಲ್ಲಿ ಆ ತಪ್ಪು ಮಾತ್ರ ನಾನು ಮಾಡಲ್ಲ. ನನಗದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಅದ್ವೇನಾ ಯಪ್ಪ ಬೇಡ ಅನ್ಸುತ್ತೆ. ಒಬ್ಬ ಈ ಗಂಡ ಹೆಂಡತಿ ಈ ಲವ್ವರ್ ಅದೆಲ್ಲ ಹೇಳ್ತಾರಲ್ಲ, ತುಂಬಾ ನನ್ನ ಪ್ರೀತಿನೇ ಸಿಕ್ಕಿಲ್ಲ. ನನ್ನ ಜೀವನದಲ್ಲಿ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನನ್ನ ಟ್ರೋಲ್ಸ್ ಬಾಂಧವರೆಲ್ಲರೂ ರಿಯಾಲಿಟಿ ಶೋನಿಂದ ಜಾಹ್ನವಿ ಜೀವನ ಅಂತ್ಯ, ದಾಂಪತ್ಯ ಜೀವನದಲ್ಲಿ ಹುಳಿ ಹಿಂಡಿದವರು ಯಾರು, ಅವರಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರು, ಹಂಗೆ ಹಿಂಗೆ ಅಂತ ಅವ್ರ ಮನ್ಸಿಗೆ ಬಂದಂಗೆ ತಮ್ಮನೇಲು ಕ್ಲಾರಿಟಿ ಕೊಟ್ರು ಕೂಡ ಅವ್ರು ಮಾಡೋದು ಬಿಡಲ್ಲ. ಯಾಕಂದ್ರೆ ಅದಕ್ಕೆ ಜಾಸ್ತಿ ವ್ಯೂಸ್ ಬರೋದು. ಸೊ ನನಗೆ ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದು ನಂಗೆ ಕ್ಲಿಯರ್ ಇದ್ದಾಗ ಯಾರಾದ್ರೂ ಏನಾದ್ರು ಹೇಳಿದ್ರೆ ನಾನು ಅದನ್ನ ತುಂಬಾ ಇಗ್ನೋರ್ ಮಾಡ್ಬಿಡ್ತೀನಿ. ಎಲ್ಲರೂ ನೀವು ಹೀರೋಯಿನ್ ಆಗ್ಬೋದು ಅಂತ ಹೇಳ್ತಾ ಇದ್ರು ಈ ರಿಷಬ್ ಅವರೆಲ್ಲ. ನ್ಯೂಸ್ ಬಿಟ್ರೆ ನೀನು ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಎಂಟರ್ಟೈನ್ಮೆಂಟ್ ಆ್ಯಂಕರಿಂಗು ಕೂಡ ನನಗೆ ಕಳಿಸ್ತಿರ್ಲಿಲ್ಲ. ಅವಾಗ್ಲಿಂದನೇ ನನಗೆ ಈ ಒಂದು ಲೀನಿಯನ್ಸ್ ಮನೇಲಿ ಸಿಕ್ಕಿದ್ದಿದ್ರೆ ಅಂಥ ದೊಡ್ಡವ್ರ ಜೊತೆ ನನಗೆ ಆ್ಯಕ್ಟಿಂಗ್ ಮಾಡೋ ಅವಕಾಶ ಇರ್ತಿತ್ತು. ಬಿಗ್ ಬಾಸಿಗೆ ಕರೆದಿದ್ರು, ಯಾಕೋ ಜಾನ್ವಿ ಹೋಗ್ಲಿಲ್ಲ. ಬಟ್ ಈ ಸಲ ನೆಕ್ಸ್ಟ್ ಹೋಗ್ಬೇಕು ಅಂದ್ರೆ ಸುದೀಪ್ ಸರ್ ಇರೋದು. ಅಯ್ಯೋ, ಬಿಗ್ ಬಾಸ್ಗೆ ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಬಟ್ ಹೋಸ್ಟ್ ಆಗಿ ಸುದೀಪ್ ಸರ್ ಇರಲೇಬೇಕು. ಯಾಕೆ ಅಷ್ಟು ಇಷ್ಟಪಡ್ತೀರಾ ಸುದೀಪ್ ಸರ್? ನಂಗೆ ಗೊತ್ತಿಲ್ಲ, ಅವರು ತುಂಬಾ ಇಷ್ಟ ಆಗ್ತಾರೆ. ನಂಗೆ ಅವ್ರ ಮಾತು ಇಷ್ಟ, ಅವರ ಒಂದು ಕಾಮಿಕ್ ಸೆನ್ಸ್ ಕೂಡ ಚೆನ್ನಾಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ಬಗ್ಗೆ ಹೇಳಬೇಕಂದ್ರೆ, ಆಂಕರ್ ಆಗಿದ್ದವರು ಈಗ ಆಕ್ಟರ್ ಆಗಿ ತಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡ್ಕೋಬೇಕು ಅಂತ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗೋದಕ್ಕೆ ರೆಡಿಯಾಗಿದ್ದಾರೆ. ಎಸ್, ನಾವು ಮಾತಾಡ್ತಾ ಇರೋದು ಜಾನ್ವಿ ಅವರ ಬಗ್ಗೆನೆ. ಆಂಕರ್ ಆಗಿದ್ದಂಥವ್ರು ಈಗ ಆಕ್ಟರ್ ಆಗಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೆ ಜೊತೆಗೆ ಅವರ ಆಂಕರ್ ಲೈಫು, ಹಾಗೆ ಅವರ ಪರ್ಸನಲ್ ಲೈಫು, ಹಾಗೆ ಅವರ ಮಗನ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಜಾನ್ವಿ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೈದೇಹಿ ಅವರೇ, ಹೇಗಿದ್ದೀರಾ? ಎಸ್, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಟೈಮ್ ಮಾತಾಡಿದಾಗ ಹೇಳಿದ್ರಿ, ನಾನು ಏನ್ ಮಾಡಿದ್ರು ನಾನು ಅಮ್ಮನ ಪಾತ್ರ ಅಕ್ಕನ ಪಾತ್ರ ಮಾಡೋದಿಲ್ಲ, ಮಾಡಿದ್ರೆ ಹೀರೋಯಿನ್ನೇ ಆಗ್ತೀನಿ ಅಂತ. ಸೊ ಹೀರೋಯಿನ್ ಆಗಿ ಇವಾಗ ಬಂದು ಕುತ್ಕೊಂಡಿದ್ದೀರಾ? ಗೊತ್ತಿಲ್ಲ ನನಗೆ, ಅಂದ್ರೆ ಅದು ಇಷ್ಟು ಬೇಗ ಆಗತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಟ್ ಹೌದು, ಈಗ ಈ ಸಿನಿಮಾ ಆದ್ಮೇಲೆನೂ ಇನ್ನೊಂದಷ್ಟು ವಿಲನ್ ರೋಲು ಅಥವಾ ಈ ವಿಲನ್ ರೋಲಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಅಂತ ಅಂದ್ರೂ ನನ್ಗೆ ಯಾಕೆ ಒಪ್ಕೋಬೇಕು ಅನ್ಸ್ಲಿಲ್ಲ. ಈಗ ಇದ್ರಲ್ಲಿ ಹೀರೋಯಿನ್ ಆದ್ಮೇಲೆ ಟೀಮ್ ಕೂಡ ಅಬ್ಜೆಕ್ಟ್ ಮಾಡ್ತಾರೆ. ಇದ್ರಲ್ಲಿ ಹೀರೋಯಿನ್ನು, ಅದ್ರಲ್ಲಿ ಏನೋ ವಿಲನ್ ಅಂದ್ರೆ ಜನ ಕೂಡ ಅವ್ರು ನಮ್ಮನ್ನ ಹೇಗ್ ತಗೊಳ್ಳೋದು ಅನ್ನೋದು ಇರುತ್ತೆ. ಸೊ ಒಪ್ಕೊಂಡಿಲ್ಲ. ಸೊ ನನ್ಗೆ ಯಾಕಂದ್ರೆ ಎಲ್ರು ನೀವು ಹೀರೋಯಿನ್ ಆಗ್ಬೋದು ಅಂತ ಹೇಳ್ತಾ ಇದ್ರು ಈ ರಿಷಬ್ ಅವರೆಲ್ಲ. ಕೇಳಿದಾಗ ಎಲ್ಲ ಬಿಟ್ಬಿಟ್ಟು ನಾನು ಬೇರೆ ಪಾತ್ರ ಮಾಡ್ದೆಲ್ಲ ಹಂಗೆ ಇದ್ಬಿಡ್ತೀನಿ, ಬೇಕಾದ್ರೆ ಆಂಕರ್ ಆಗಿ ಮುಂದುವರಿತೀನಿ. ಸೊ ಅದು ರಿಗ್ರೆಟ್ ಆಗ್ಬಾರ್ದಲ್ವಾ. ಅವಾಗೆಲ್ಲ ಹೋಗಿದ್ದಿದೆ ಹೀರೋಯಿನ್ ಆಗ್ಬೋದಿತ್ತು, ಈಗ ಈ ಪಾತ್ರ ಮಾಡ್ತೀನಿ ಅಂದ್ರೆ ರಿಗ್ರೆಟ್. ಪಾತ್ರ ಎಲ್ಲ ಒಂದೇ ಬಿಡಿ ಕಲಾವಿದ್ರಿಗೆ, ಬಟ್ ಅವಕಾಶ ಇದ್ದಾಗ ಮಾಡ್ದಲೆ ಇವಾಗ ಇಲ್ಲಿಗೆ ಬಂದಲ್ಲ ಅನ್ನೋದು ಆ ಕೊರಗಿರ್ಬಾರ್ದು. ಅದ್ರ ಬಗ್ಗೆ ನಾನು ಆಂಕರ್ ಆಗಿ ಮುಂದುವರಿಬೋದಿತ್ತು. ಸೊ ಹಾಗಾಗಿ ಆತರ ಹೇಳಿದ್ದೆ. ರಿಷಬ್ ಶೆಟ್ಟಿ ಹೇಳಿದ್ದು ಆ ಒಂದು ಮಾತು, ಹರಿಕಥೆಯಲ್ಲ ಗಿರಿಕಥೆಯಲ್ಲೇ ನಿಮ್ಮನ್ನ ನೋಡ್ತಾ ಇದೀವಿ ಅಂತಂದು. ಸೊ ಎಲ್ಲೋ ಒಂದ್ಸಲ ಅನ್ಸತ್ತಾ ಆ ಟೈಮಲ್ಲೇ ನಾನು ಅಂದ್ಬಿಟ್ಟಿದ್ದೆ ಅಂದ್ರೆ ಅಟ್ಲೀಸ್ಟ್ ಅವಾಗ ಬಂದಿರುವಂತಹ ಅಪ್ರೋಚ್ ಗಳಿಗೆ ನಾನು ಒಪ್ಕೊಂಡ್ಬಿಟ್ಟಿದ್ದೆ ಅಂತಂದ್ರೆ? ಖಂಡಿತ ಇರುತ್ತೆ, ಅದು ಯಾರಿಗೆ ಆಗ್ಲಿ. ಬಟ್ ನನ್ಗೆ ಯಾಕೆ ನನ್ ವೈಯಕ್ತಿಕವಾಗಿ ರಿಗ್ರೆಟ್ ಇಲ್ಲ. ಯಾಕಂದ್ರೆ ನನ್ನ ಒಬ್ಳೇ ಇದ್ದಿದ್ರೆ ನಾನು ಮಾಡ್ಬಿಡ್ತೀನಿ ಇಂಥ ಅದೃಷ್ಟ ಅಂತ ಹೇಳಿ ನಾನು ಒಪ್ಕೊಬಿಡ್ತಿದ್ದೆ. ಬಟ್ ನಾನು ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಹೇಳಿರೋ ಹಾಗೆ, ನಮ್ಮ ಮನೆಯಲ್ಲಿ ನ್ಯೂಸ್ ಬಿಟ್ರೆ, ಇವನ್ ಅಮ್ಮ ಮನೆಯಲ್ಲಿ ಇರ್ಬೋದು, ಮದ್ವೆ ಆದಲ್ಲೂ ಇರ್ಬೋದು, ನ್ಯೂಸ್ ಬಿಟ್ರೆ ನೀನು ಸಿನಿಮಾ ಆಗ್ಲಿ ಸೀರಿಯಲ್ ಆಗ್ಲಿ ಎಂಟರ್ಟೈನ್ಮೆಂಟ್ ಆ್ಯಂಕರಿಂಗು ಕೂಡ ನನಗೆ ಕಳಿಸ್ತಿರ್ಲಿಲ್ಲ. ಸೊ ಹಾಗಾಗಿ ನನ್ಗೆ ಆ ಬೇಸರ ಮುಂದೊಂದಿನ ಆಗತ್ತೆ ಅನ್ನೋದು ಗೊತ್ತಿತ್ತು. ಬಟ್ ನನಗೆ ನನ್ನ ಡಿಸಿಷನ್ ಇದ್ರೆ ಖಂಡಿತ ಒಪ್ಕೋತಿದ್ದೆ. ಅದು ರಿಷಬ್ ಶೆಟ್ಟಿ ಸರ್ ಜೊತೆಗೆ ಕಿರಿಕ್ಪಾಟಿಯಿಂದ ನಾವು ಅವ್ರನ್ನ ನೋಡ್ಕೊಂಡು ಬಂದಿರೋದು. ಎಂತೆಂಥ ಸದಭಿರುಚಿ ಚಿತ್ರಗಳನ್ನ ಕೊಡ್ತಾ ಬಂದಿದ್ದಾರೆ. ಅದು ಒಬ್ಬ ನಿರ್ದೇಶಕ, ಒಬ್ಬ ವರ್ಸಟೈಲ್ ನಿರ್ದೇಶಕ ಅವರು. ಸೊ ಯಾರು ನೋ ಅಂತಾರೆ ಹೇಳಿ, ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಎಲ್ಲರೂ ಹೋಗಿ ಅಲ್ಲಿ ನಿಂತಿರ್ತಾರೆ. ಸೊ ಹಾಗಾಗಿ ಅನ್ಸುತ್ತೆ ಅವಾಗ್ಲಿಂದನೇ ನನಗೆ ಈ ಒಂದು ಲೀನಿಯನ್ಸ್ ಮನೇಲಿ ಸಿಕ್ಕಿದ್ದಿದ್ರೆ ಅಂಥ ದೊಡ್ಡವ್ರ ಜೊತೆ ನನ್ಗೆ ಆಕ್ಟಿಂಗ್ ಮಾಡೋ ಅವಕಾಶ ಇರ್ತೈತೆ. ಅದೊಂದು ನಮ್ಮೊಂದು ಪ್ರೊಫೈಲಲ್ಲಿ ಆ್ಯಡ್, ಎಂಥ ದೊಡ್ಡ ಆ್ಯಡ್ ಅದು, ಬಿಗ್ ಆ್ಯಡ್ ಅದು. ರಿಷಬ್ ಅವ್ರ ಜೊತೆಗೆ ನಾನು ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಒಂದು ಹೆಗ್ಗಳಿಕೆ ಅಲ್ವಾ. ಅವಾಗ ರಿಷಬ್ ಶೆಟ್ಟಿ ಸರ್ ಒಬ್ಬ ಬುದ್ಧಿವಂತ ನಿರ್ದೇಶಕ, ತುಂಬಾ ಮಂಗಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಇರ್ಬೋದು, ಅವ್ರ ಚಿತ್ರಗಳನ್ನ ನೀವು ನೋಡ್ತಾ ಬರ್ಬೋದು. ಅವ್ರನ್ನ ಶಂಕರ್ನಾಗ್ ಸರ್ಗೆಲ್ಲ ಕಂಪೇರ್ ಮಾಡ್ತಾರೆ ಅವ್ರ ವರ್ಕಿಂಗ್ ಸ್ಟೈಲ್ನ. ಈಗಂತೂ ಬಿಡಿ ಪ್ರಪಂಚದಾದ್ಯಂತ ಅವ್ರ ಸಿನಿಮಾನ ಒಪ್ಕೊಂಡಿದ್ದಾರೆ. ಅದೊಂದು ಎಷ್ಟು
ಅಷ್ಟು ಹೆಗ್ಗಳಿಕೆ ಆಗ್ತಾ ಇತ್ತು ನನಗೆ. ಅದನ್ನ ಮಿಸ್ ಮಾಡ್ಕೊಂಡೆ ಅಂತ ಖಂಡಿತ ಇದೆ, ಬಟ್ ಏನ್ ಮಾಡೋದು, ದೇವರದೊಂದು ಇರುತ್ತಲ್ವಾ, ಇವಾಗ್ಲೇ ಬರ್ಬೇಕು, ಈ ಸಿನಿಮಾ ಜೊತೆಗೆ ಮಾಡ್ಬೇಕು ಅನ್ನೋದು. ಓಕೆ, ಆಂಕರ್ ಆದ್ರಿ, ಅದಾದ್ಮೇಲೆ ರಿಯಾಲಿಟಿ ಶೋಗಳನ್ನ ಮಾಡಿದ್ರಿ, ಅದಾದ್ಮೇಲೆ ಆಕ್ಟರ್ ಆದ್ರಿ. ಎಲ್ಲೋ ಒಂದ್ ಕಡೆ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಮೇಲೆ ಬರ್ತಾ ಇದ್ದಾರೆ ಜಾನ್ವಿ ಅವರು ಅಂತ. ಸೊ ಇದೆಲ್ಲ ನೋಡ್ತಾ ಹೋದ್ರೆ ನಿಮ್ಮ ಜರ್ನಿ ಬಗ್ಗೆ ನೀವು ಹೇಳೋದಾದ್ರೆ ಎಷ್ಟು ಕಷ್ಟ ಪಡ್ಬೇಕಾಯ್ತು ಈ ಒಂದು ಪ್ಲೇಸ್ ಅಲ್ಲಿ ಬಂದು ಕೂಡೋದಕ್ಕೆ ಅಂತ? ಹೌದು, ಕಷ್ಟ ಅನ್ನೋದಕ್ಕಿಂತ ಇದೆಲ್ಲ ನಂಗೆ ತುಂಬ ಇಷ್ಟ. ಅಂದರೆ ಈ ಕೆಲಸ ಮಾಡೋದೇ ನನಗೆ ತುಂಬ ಇಷ್ಟ. ಅದರಿಂದ ಒಂದಷ್ಟು ಜನಕ್ಕೆ ರೀಚ್ ಆದರೆ ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಸೊ ನಾವು ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ, ಸವಿರುಚಿ ಇರಲಿ, ಡೇ ನೈಟ್ ನಾವು ಶೂಟಲ್ಲಿ ಇರ್ತಿದ್ವಿ, ತುಂಬ ಕಾಲು ನೋವು, ತುಂಬ ಸೊಂಟ ನೋವು, ಆ ಶೆಕೆಗೆ ಫುಲ್ ಸ್ವೆಟ್. ಅಂದರೆ ನಾನು ಎಷ್ಟೋ ಕೆಲಸಗಳು ಮಾಡಿದ್ದೀನಿ, ಸವಿರುಚಿ ಅದು ಬೇರೆನೆ. ಸವಿರುಚಿ ಮಾಡಿದ್ಮೇಲೆ ಜೀವನದಲ್ಲಿ ಏನು ಬೇಕಾದರೂ ಮಾಡ್ಬೋದು, ಯಾಕಂದರೆ ಅಷ್ಟು. ಹೌದು, ನಾನು ನೈಟ್ ಶಿಫ್ಟ್ ಮಾಡಿದ್ದೀನಿ, ಬೇರೆ ಬೇರೆ ರಿಯಾಲಿಟಿ ಶೋ ಮಾಡಿದ್ದೀನಿ, ಸಿನಿಮಾ ಮಾಡಿದ್ದೀನಿ, ನಂದೇ ಯೂಟ್ಯೂಬ್ ಕೆಲಸಗಳು ಅದು ಇದು ಎಲ್ಲ ಮಾಡಿದ್ದೀನಿ. ಸವಿರುಚಿ ಮಾಡಿದ್ಮೇಲೆ ಜೀವನದಲ್ಲಿ ಏನು ಬೇಕಾದರೂ ಮಾಡ್ಬೋದು ಅಂತ. ಯಾಕಂದರೆ ಅದು ಬ್ಯಾಕ್ ಟು ಬ್ಯಾಕ್ ನಮಗೆ ಲೀಜರ್ ಅನ್ನೋದೇ ಇರಲ್ಲ. ಟಕಟಕ್ ಅಂತ ಚೇಂಜ್ ಆಗ್ತಾ ಇರಬೇಕು ಅಡುಗೆಗಳಿಗೆ. ಬೆಳಿಗ್ಗೆ ತನಕ ನಿಂತಿರಬೇಕು, ಕುತ್ಕೊಂಡು ಮಾಡೋದಕ್ಕೂ ನಿಂತು ಆ ಶೆಕೆ ಸ್ಟವ್ ಉರಿಯಲ್ಲ ಅಂತ ಆಫ್ ಮಾಡೋದು. ಅಂದರೆ ಅದನ್ನ ಮಾಡಿದ್ಮೇಲೆ ಜೀವನದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಸುತ್ತೆ. ಆ ಟೈಮಲ್ಲಿ ನಮಗೆ ಕಷ್ಟ ಅನ್ಸಿದ್ರು ಜನ ಬಂದು ಮಾತಾಡಿಸಿದಾಗ, ಅದರಲ್ಲೂ ಸವಿರುಚಿ ಆಡಿಯನ್ಸ್ ಅಂತೂ ತುಂಬ ಜನ ಹೆಣ್ಮಕ್ಳು ಮನೆಗೂ ರೀಚ್, ಸವಿರುಚಿಗೆ ನಾವು ಇನ್ನೂ ಹೇಳ್ತಾ ನಾವು ಬರಬೇಕು, ಯಾಕೆ ನಿಲ್ಲಿಸ್ಬಿಟ್ರಿ, ಅಷ್ಟು ಚೆನ್ನಾಗಿ ಬರ್ತಿತ್ತು, ನಾವು ನೋಡ್ತಿದ್ವಿ, ಮಿಸ್ ಮಾಡ್ತಿರ್ಲಿಲ್ಲ ಅಂತೆಲ್ಲ. ಸೊ ಹಾಗಾಗಿ ಕಷ್ಟ ಅನ್ನೋದಕ್ಕಿಂತ ನಾನು ಆ ಎಲ್ಲ ಪ್ರೋಸೆಸ್ನು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಇದು ನಮ್ಮ ಕನಸು, ಟಿ ವಿನಲ್ಲಿ ಬರಬೇಕು, ಜನ ನೋಡಬೇಕು ಅನ್ನೋದು ಕನಸು. ಸೊ ಅದನ್ನು ಬಂದೇ ತಕ್ಕ ಮಟ್ಟಿಗೆ ಜನ ನನ್ನನ್ನು ಗುರುತಿಸಿದ್ರು. ಇವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಗುರುತಿಸ್ತಾ ಇದ್ದಾರೆ ಅಂದಾಗ ಅದು ಖುಷಿ ಕೊಡುತ್ತಲ್ವ. ಸೊ ಹಾಗಾಗಿ ನನಗದು ಕಷ್ಟ ಅಂತ ಅನ್ಸಲ್ಲ. ಅಫ್ಕೋರ್ಸ್ ಯಾವುದೇ ಒಂದು ಫೀಲ್ಡಲ್ಲೂ ಕೂಡ ಆ ಫೀಲ್ಡರ್ ಅವ್ರ ಮೇಲೆ ಬರಬೇಕು ಅಂತಂದರೆ, ಆಂಟ್ರಪ್ರೋನರ್ಸ್ ಇರ್ಬೋದು, ಸಿನಿಮಾ ಬಂದಾಗ ನಟ ನಟಿಯರು, ನಿರ್ದೇಶಕರು ಇರ್ಬೋದು, ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ ಅವರು ಎತ್ತರಕ್ಕೆ ಬೆಳಿಬೇಕು ಅಂದರೆ ಖಂಡಿತ ಅದನ್ನು ತಪಸ್ಸಾಗಿ ತಗೋಬೇಕು, ಮತ್ತು ಹಾರ್ಡ್ ವರ್ಕ್ ಮಾಡಬೇಕು, ಗಿವ್ ಅಪ್ ಮಾಡಬಾರ್ದು, ಒಂದಷ್ಟು ಅವಮಾನಗಳಾಗುತ್ತೆ, ಸಹಿಸ್ಕೋಬೇಕು. ಸೊ ಓವರಾಲ್ ಜರ್ನಿ ನೋಡಿದಾಗ ನನಗೆ ಖುಷಿ ಇದೆ. ಬಟ್ ಇನ್ನೂ ಮಾಡಬೇಕು, ಮತ್ತಷ್ಟು ಮಾಡಬೇಕು ಅನ್ನೋದು ಕೂಡ ಇದೆ ನನಗೆ. ನಾನು ಅವಾಗಲೇ ಹೇಳಿದೆ, ಸ್ಯಾಂಡಲ್ವುಡ್ಗೆ ಇವಾಗ ಅದೃಷ್ಟ ಪರೀಕ್ಷೆಗೆ ಇಳ್ದಿರುವಂತಹ ಒಬ್ಬ ನಟಿ ನೀವು. ಆದಿಪತ್ರ ಮೂಲಕ ಬರ್ತಾ ಇದ್ದೀರಾ. ಸೊ ಹೊಸಬ್ರೆ ನಿರ್ದೇಶಕರು ಕೂಡ ಆಗಿರ್ಬೋದು, ಅವರು ಡೆಬ್ಯೂ ನಿರ್ದೇಶನ ಇದು, ನೀವು ಕೂಡ ಮತ್ತೆ ರೂಪೇಶ್ ಅವರು ಕೂಡ ತುಳುವಲ್ಲಿ ಫೇಮಸ್ ಆಗಿದ್ರು, ಕನ್ನಡದಲ್ಲೂ ಕೂಡ ಅವ್ರದ್ದು ಫಸ್ಟ್ ಮೂವಿ ಆಸ್ ಇರುವಂತದ್ದು. ಸೊ ಎಲ್ಲ ಹೊಸಬ್ರು ಇರುವಂತಹ ಒಂದು ಫಿಲ್ಮ್ ಅಲ್ಲಿ ಸೊ ಎಷ್ಟು ನಿಮ್ಗೆ ಅದೃಷ್ಟ ಒಲಿಯತ್ತೆ ಅಂತ ಅನ್ಸುತ್ತೆ? ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಈ ಮೂವಿ ಬಗ್ಗೆ? ಸೊ ನನಗಿಂತ ನಮ್ಮ ನಿರ್ದೇಶಕರು, ನಿರ್ಮಾಪಕರು ಡೇ ಒನ್ನಿಂದ ಕಾನ್ಫಿಡೆಂಟ್ ಆಗಿದ್ದಾರೆ. ನಾನು ಅವ್ರನ್ನ ಮೀಟ್ ಆದಾಗ ನನಗೆ ಅಪ್ರೋಚೇ ಇಷ್ಟ ಆಗಿದ್ದು. ಹೊಸಬ್ರ ಸಿನಿಮಾ, ಎಕ್ಸ್ಪೀರಿಯನ್ಸ್ಡ್ ಸಿನಿಮಾ ಅಂತ ನಾವು ತಗೊಂಡಾಗ ಎಷ್ಟೋ ಎಕ್ಸ್ಪೀರಿಯನ್ಸ್ಡ್ ಸಿನಿಮಾಗಳು ಕೂಡ ಜನರಿಗೆ ಇಷ್ಟ ಆಗದಲೇ ಇದೆ. ಎಷ್ಟೋ ಹೊಸಬ್ರ ಸಿನಿಮಾ ಚೆನ್ನಾಗಿದ್ದಾಗ ರೀಚ್ ಆಗಿರೋದಿದೆ. ಎಷ್ಟೋ ಹೊಸಬ್ರ ಸಿನಿಮಾ ಅಥವಾ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಮಾಡಿರೋ ಸಿನಿಮಾ ಚೆನ್ನಾಗಿದ್ದು ಅದೃಷ್ಟ ಎಲ್ಲೋ ಕೈಕೊಟ್ಟು ರೀಚ್ ಆಗದೆ ಇರೋದು ಕೂಡ ಇದೆ. ಸೊ ಹಂಗಿದ್ದಾಗ ನನಗೆ ಅವರ ಅಪ್ರೋಚ್, ಅವ್ರ ಕಾನ್ಫಿಡೆಂಟ್ ಇಷ್ಟ ಆಯಿತು. ಅವ್ರು ಎಷ್ಟು ಕಾನ್ಫಿಡೆನ್ಸ್ ಆಗಿದ್ರು ಅಂತ ಅಂದರೆ, ಎಲ್ಲ ಸ್ಕ್ರಿಪ್ಟ್ ರೆಡಿ ಇದೆ, ಡೈಲಾಗ್ ಹೀಗೆ ಇರಬೇಕು, ಹೀಗೆ ನಾವು ತೆಗಿತೀವಿ ಸಿನಿಮಾ, ಹೀಗೆ ನಾವು ರೀಚ್ ಮಾಡಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಡೇ ಒನ್ನಲ್ಲೇ ಇತ್ತು. ಅದು ಇವತ್ತಿಗೂ ಕೂಡ ಇದೆ. ಎಲ್ಲೋ ಅವ್ರು ಟೆನ್ಸ್ಡ್ ಆಗೋದೋ ಏನೋ ಅದು ನನಗೆ ಕಾಣಿಸೋದೇ ಇಲ್ಲ. ಅವರು ಹಿಂಗೆ ಮಾಡ್ತೀವಿ, ನೀವು ಹಿಂಗೆ ಮಾಡಬೇಕು ಅಂತ ಹೇಳೋರು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಹೊಸಬರಂದ್ರೂ ಅವರೆಲ್ಲೂ ಸಿನಿಮಾ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ. ಇದು ಹೇಗೆ ನಡೆಯುತ್ತೆ, ನಾವು ಹೇಗೆ ರೀಚ್ ಆಗಬೇಕು, ಯಾವ ಥರದ್ದು ಪ್ರಾಡಕ್ಟ್ ಸೇಲ್ ಆಗುತ್ತೆ, ಅವ್ರಿಗೆ ಮಾರ್ಕೆಟ್ ಬಗ್ಗೆ ಗೊತ್ತು, ಪ್ರತಿಯೊಂದು ಗೊತ್ತು. ಸೊ ಹಾಗಾಗಿ ನನಗೆ ಅದೇ ಇಷ್ಟ ಆಗಿದ್ದು ಫಸ್ಟು. ಅದಾದಮೇಲೆ ರೂಪೇಶ್ ಅವರು ತುಳುನಲ್ಲಿ ತುಂಬ ಫೇಮಸ್ಸು, ಅವ್ರ ಸ್ಟಾರು, ರೆಕಾರ್ಡ್ ಮಾಡಿದ್ದಾರೆ. ಬಟ್ ರೂಪೇಶ್ ಅಂತಂದ್ರೇ ಅವ್ರಿಗಿರೋ ಇಮೇಜೇ ಬೇರೆ. ಅವರು ಬಿಗ್ ಬಾಸ್ ಸೀಸನ್ 9 ವಿನ್ನರು, ತುಂಬ ಡಿಗ್ನಿಫೈಡ್ ಹುಡುಗ ಅಂತ. ಮತ್ತು ಅವರು ಒಬ್ಬ ಡೈರೆಕ್ಟರ್ ಕೂಡ ಹೌದು, ಜೈ ಸಿನಿಮಾ ಮಾಡ್ತಿದ್ದಾರೆ. ಅವ್ರು ಯಾವುದೋ ಒಂದು ಸಿನಿಮಾ ಕೈಗೆತ್ಕೊಂಡಿದ್ದಾರೆ ಅಂದರೆ ಸುಮ್ಮನೆ ಅಂತೂ ತೊಗೊಳ್ಳಲ್ಲ ಅನ್ನೋದಂತೂ ಗೊತ್ತು. ಈಗ ನನ್ನ ಬಗ್ಗೆ ಓಕೆ, ನನ್ನನ್ನು ಜರ್ನಲಿಸ್ಟ್ ಆಗಿ, ಆ್ಯಂಕರ್ ಆಗಿ ನೋಡಿದ್ರು, ಸಿನಿಮಾದ್ದು ನಾನು ಹೆಂಗೆ ಚಾಯ್ಸ್ ಮಾಡ್ತೀನಿ ಅದು ಈಗಲಿಂದ ನನ್ನನ್ನು ನೋಡೋಕೆ, ಅಬ್ಸರ್ವ್ ಮಾಡೋಕೆ ಶುರು ಮಾಡ್ತಾರೆ. ಬಟ್ ನಾನು ಕೂಡ ಟೀಮ್ ಅಂತ ಬಂದಾಗ ನೋಡ್ತೀನಿ. ಅದು ರೂಪೇಶ್ ಅವರು ಇರ್ಬೋದು, ಜೊತೆಗೆ ನಮ್ಮ ಡೈರೆಕ್ಟರ್ ಚಯನ್ ಶೆಟ್ಟಿ, ಕುಲ್ದೀಪ್ ಸರ್ ಪ್ರೊಡ್ಯೂಸರ್, ಅವರಲ್ಲಿದ್ದಂತಹ ಕಾನ್ಫಿಡೆನ್ಸ್
ಕಾನ್ಫಿಡೆನ್ಸ್ ಜೊತೆಗೆ ಅವ್ರು ಮಾಡ್ಕೊಂಡಂತಹ ಪ್ರಿಪ್ರೇಷನ್ನು ನನಗೆ ನಂಬಿಕೆ ಕೊಟ್ಟಿದ್ದು. ಜೊತೆಗೆ ನನ್ನ ಪಾತ್ರೆಯಲ್ಲಿ ತುಂಬ ಚಿಕ್ಕ ಪಾತ್ರ, ಇದನ್ನು ಹೀರೋಯಿನ್ ಅಂತ ಅನ್ಬೇಕು, ಒಂದು ಸಣ್ಣ ಪಾತ್ರ ಮಾಡಿದೀನಿ ಅಂತ ಹೇಳಬೇಕು ಗೊತ್ತಿಲ್ಲ, ಯಾಕಂದರೆ ಸ್ಕ್ರೀನ್ ಸ್ಪೇಸ್ ತುಂಬ ಕಡಿಮೆ. ಸ್ಕ್ರೀನ್ ಸ್ಪೇಸ್ ಕಡಿಮೆ ಇದ್ರೂ ಕೂಡ ಒಳ್ಳೆ ಟೀಮ್ ಒಟ್ಟಿಗೆ ಲಾಂಚ್ ಆಗ್ತಾ ಇದ್ದೀನಿ ಅನ್ನೋ ಖುಷಿ ಇದೆ. ಅಲ್ಲಿ ನಾವು ಡಿ ಗ್ಲಾಮರಸ್ ಆಗಿ ನನ್ನನ್ನು ನೋಡ್ತೀರಾ ನೀವು, ಜರ್ನಲಿಸ್ಟ್, ಆಗಿನ ಜರ್ನಲಿಸ್ಟ್, ಒಂದು 83 ನಡೆದಿರುವಂತಹ ಕತೆ ಇದು. ಹಾಗಾಗಿ ಹೊಸಬ್ರು ಅನ್ನೋದಕ್ಕಿಂತ ಒಂದೊಳ್ಳೆ ತಂಡ, ಸಿನಿಮಾ ಬಗ್ಗೆ ತಿಳ್ಕೊಂಡಿರುವಂತಹ ತಂಡ, ಸಿನಿಮಾನ ಪ್ರೀತಿಸುವಂತಹ ತಂಡ, ಒಂದು ಪ್ರೊಫೆಷ್ನಲ್ ತಂಡದ ಜೊತೆಗೆ ಲಾಂಚ್ ಆಗ್ತಾ ಇರೋದ್ರಿಂದ ನನಗೆ ಒಂದು ನನ್ನ ಅಂದಾಜಿನ ಪ್ರಕಾರ ಹೆಂಗೆ ಅಂದರೆ ಏನೋ ಆಗುತ್ತೆ ಆ ಥರದ್ದೆಲ್ಲ ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಲ್ಲ. ಅಂದ್ರೆ ಒಂದು ಒಳ್ಳೆ ಕಥೆ ಆಗಿರೋದ್ರಿಂದ ಅದು ಜನರನ್ನ ತಲುಪುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ನೀವು ಹೇಳಿದ್ರಿ ಸ್ಕ್ರೀನ್ ಪ್ಲೇ ಒಂದು ಸ್ವಲ್ಪ ಕಡಿಮೆ ಇದೆ ಅಂತ, ಬಟ್ ಇವಾಗಿನ ಒಂದು ಆಕ್ಟ್ರೆಸ್ ಗಳನ್ನ ಮಾತಾಡಿಸ್ತಾ ಹೋದ್ರೆ ಅವ್ರು ಹೇಳೋದು ಕೂಡ ಹಾಗೆ ಹೇಳ್ತಾರೆ. ಈವನ್ ಸುದೀಪ್ ಸರ್ ಕೂಡ ಹಾಗೆ ಹೇಳಿದ್ರು, ಒಂದು ಆಕ್ಟ್ರೆಸ್ ಬರಬೇಕು, ಒಬ್ಳು ಹೀರೋಯಿನ್ ಬರಬೇಕು ಅಂತಾನೆ ನಮ್ಮ ಸಿನಿಮಾಗೆ ಅಟ್ಲೀಸ್ಟ್ ಆಕೆಗೆ ಸ್ಕ್ರೀನ್ ಪ್ಲೇ ಯಾರು ಸ್ವಲ್ಪ ಜಾಸ್ತಿ ಇರಬೇಕು, ಒಂದು ವೇಟೇಜ್ ಅಂತ ಇರಬೇಕು. ಆಬ್ವಿಯಸ್ಲಿ ನಿಮ್ಮ ಒಂದು ಪಾತ್ರಕ್ಕೆ ವೇಟೇಜ್ ಇದೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬಟ್ ವೆನ್ ಇಟ್ ಕಮ್ಸ್ ಟು ಸ್ಕ್ರೀನ್ ಪ್ಲೇ ಅಲ್ಲಿ ಹೀರೋಯಿನ್ ತೋರ್ಸೋದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಅವಕಾಶಗಳು ಬೇಕು. ಆ ಥರದ್ದು ಏನಕ್ಕೆ ಬರ್ತಾ ಇಲ್ಲ ಅಂತ ಕೂಡ ಒಂದಿಷ್ಟು ಮಾತುಗಳಿದೆ. ಅದ್ರ ಬಗ್ಗೆ ಎಲ್ರಿಗೂ ಬೇಜಾರಿದೆ, ಅಂದ್ರೆ ಎಲ್ಲ ನಟಿಯರಿಗೆ ಬೇಜಾರಿದೆ. ಯಾಕಂದ್ರೆ ನೀವು ಹಳೆ ಸಿನಿಮಾಗಳನ್ನ ತಗೊಳ್ಳಿ, ನಮ್ಮ ಮಾಲಾಶ್ರೀ ಮ್ಯಾಮ್ ಮೇಲೇನೆ ಹೋಗ್ತಾ ಇತ್ತು, ಅವರಿಗೋಸ್ಕರನೇ ಎಷ್ಟೋ ಸಿನಿಮಾಗಳನ್ನ ಮಾಡಿದಂತಹ ಉದಾಹರಣೆ ಇದೆ. ಅವ್ರೆಂತ ಲೇಡಿ ಸೂಪರ್ ಸ್ಟಾರ್ ಅಂದ್ರೆ ಹೀರೋಗಳಿಗೆ ಸಮನಾಗಿ ನಿಂತಹ ಒಬ್ಬ ನಟಿ ಅಂದ್ರೆ ಮಾಲಾಶ್ರೀ ಮ್ಯಾಮು. ಇನ್ನು ಅದಕ್ಕೆ ಹಿಂದೆ ತಗೊಂಡ್ರೆ ಆರತಿ ಮ್ಯಾಮು, ಭಾರತಿ ಮ್ಯಾಮು, ಲಕ್ಷ್ಮಿ ಅವರು, ಜೂಲಿಯಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇದ್ದ ರೀತಿ, ಅಂದ್ರೆ ಹೀರೋಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಅಥವಾ ಮನ್ನಣೆ ಇರ್ತಾ ಇತ್ತು ಅಷ್ಟೇ ಮನ್ನಣೆ ನಟಿಯರ್ಗೂ ಇರ್ತಾ ಇತ್ತು. ಸೊ ಮಾಲಾಶ್ರೀ ಮ್ಯಾಮ್ ಎಲ್ಲ ಆದ್ಮೇಲೆ ರಮ್ಯಾ, ರಕ್ಷಿತಾ, ರಾಧಿಕಾ ಮ್ಯಾಮ್ ಅವರೆಲ್ಲ ಬಂದಾಗ ಅವ್ರಿಗೂ ಅಷ್ಟೇ, ರಮ್ಯಾ ಒಂದು ಕ್ರೇಜೇ ಬೇರೆ. ಅದಾದ್ಮೇಲೆ ನಿಜವಾಗ್ಲೂ ಬೇಜಾರಾಗತ್ತೆ. ಈಗ್ಲೂ ಯಾರಿಷ್ಟ ಅಂದ್ರೆ ರಮ್ಯಾ ಅಂತಾನೆ ಹೇಳ್ತಾರೆ ಎಲ್ರು. ಹೌದು, ಇವಾಗ ಸದ್ಯಕ್ಕೆ ಕನ್ನಡದಲ್ಲಿ ಹೀರೋಯಿನ್ಸೇ ಇಲ್ವಾ ಅಂತ ಅನ್ಸುತ್ತೆ. ಬಟ್ ನೋಡಿ, ರಶ್ಮಿಕಾ ಅವ್ರು ಬಂದ್ರು, ಶ್ರೀಲೀಲಾ ಅವ್ರು ಬಂದ್ರು, ಇಲ್ಲಿ ಮಾಡಿದ್ರು. ಬಟ್ ಅಲ್ಲಿ ಅವರು ಕಾಣಿಸ್ಕೊಂಡಿದ್ದು, ಅವ್ರಿಗೆ ಸಿಕ್ಕಂತಹ ಪಾತ್ರಗಳು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ, ಅದು ಗೊತ್ತಿಲ್ಲ. ಯಾಕಂದ್ರೆ ನಾನು ಈಗ ಬಂದಿರೋದ್ರಿಂದ ಸಿನಿಮಾ ನಟಿಯಾಗಿ ನಾನು ಅದನ್ನ ಹೇಳೋದಕ್ಕಿಂತ ಒಬ್ಬ ಜರ್ನಲಿಸ್ಟ್ ಆಗಿ ಹೊರಗಡೆಯಿಂದ ಒಬ್ಬ ವ್ಯೂವರ್ ಆಗಿ ನೋಡಿದಾಗ, ಯಾಕೆ ಇಷ್ಟು 10 ವರ್ಷಗಳಾಯ್ತು ರಮ್ಯಾ ಮ್ಯಾಮ್ ಇಂಡಸ್ಟ್ರಿ ಬಿಟ್ಟು, ಇವತ್ತು ಫೇವ್ರೇಟ್ ಹೀರೋಯಿನ್ ರಮ್ಯಾ. ಅವ್ರನ್ನ ರಿಪ್ಲೇಸ್ ಮಾಡೋರು ಬರ್ಲಿಲ್ವೋ ಅಥವಾ ಬಂದ್ರು ಅವಕಾಶಗಳು ಇರ್ತಾ ಇಲ್ವೋ? ಯಾಕಂದ್ರೆ ಇಲ್ಲಿ ಅವರು ಅಲ್ಲಿ ಹೋಗಿ ಶೈನ್ ಆಗ್ತಾ ಇದ್ದಾರೆ. ಕನ್ನಡದಲ್ಲಿ ಹೌದು, ಯಾಕೆ ನಮ್ಮ ನಿರ್ದೇಶಕರಿಗೆ ಅನ್ನಿಸ್ತಾ ಇಲ್ವೋ, ಅಥವಾ ನಟರೇ ಡಾಮಿನೇಟ್ ಆಗ್ತಾ ಇದ್ರು, ಅಥವಾ ಹಿಂದೆ ನಿರ್ದೇಶಕರ ಮಾತನ್ನ ನಟರು ಕೇಳ್ತಾ ಇದ್ರು, ಈಗ ನಟರ ಮಾತನ್ನ ನಿರ್ದೇಶಕರು ಕೇಳೋ ತರ ಆಗ್ಬಿಟ್ಟಿದೆ. ನಮ್ಮ ಸೀನ್ ಹಿಂಗೆ ಇರಬೇಕು, ನಮ್ಗೆ ಹಿಂಗೆ ಅಪ್ರೋಚ್ ಇರಬೇಕು, ಅಥವಾ ನಮ್ಮನ್ನ ಹೀಗೆ ತೋರಿಸ್ಬೇಕು ಅಂತ ಅವ್ರಗಳ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆಯೋ ಗೊತ್ತಿಲ್ಲ. ಬಟ್ ಅವ್ರಿಗೇನು ಸಿಗಬೇಕು ಅದು ಸಿಗ್ತಾ ಇದೆ. ಅವ್ರು ಡಿಮ್ಯಾಂಡ್ ಮಾಡಿ ಏನು ಹೀರೋಯಿನ್ ಕಡಿಮೆ ಯಾಕೆ ಅಂತೇನು ಅವ್ರು ಹೇಳಿರಲ್ಲ. ಸೊ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ಎಲ್ಲೋ ಒಂದ್ ಕಡೆ ನಟಿಯರಿಗೆ ಸ್ಕ್ರೀನ್ ಸ್ಪೇಸ್ ಅನ್ನೋದೇ ಇರಲ್ಲ. ಇತ್ತೀಚೆಗೆ ಎಷ್ಟೋ ಸಿನಿಮಾಗಳು ನೋಡಿದೆ, ನಂಗೆ ನೋಡಿ ಸಮಾಧಾನ ಆಗ್ತದೆ, ಬಿಡು ನಂದು ಇಷ್ಟ ಇರೋದು, ಅವಶ್ಯಕತೆ ಇಲ್ಲ, ಕಾಮಿಡಿ ಆಗಿದ್ದನ್ನ ತಗೊಂಡ್ರೆ ಹಂಗ್ ಸಮಾಧಾನ ಆಗತ್ತೆ. ರೀಸೆಂಟ್ ಆಗಿ ಒಂದ್ ಸಿನಿಮಾ ನೋಡಿದೆ, ನಾನು ಫ್ರೆಂಡ್ ಹೇಳ್ತಾನೆ, ಇಲ್ಲಿ ಹೆಂಗ್ ಬರುತ್ತೋ ನಂದು ಅಷ್ಟೇ ಬರೋದು ಅಂದ್ರೆ ಹಂಗ ಆಗೋಗ್ಬಿಟ್ಟಿದೆ ಅಲ್ಲ. ಅಷ್ಟು ದೊಡ್ಡ ನಟಿಯರೇ ಅಷ್ಟು ಕಾಣಿಸ್ಕೊಳ್ಳುವಾಗ ನಾನಿನ್ನು ಈಗ ಬರ್ತಾ ಇದ್ದೀನಿ, ಆ ತರ ಆಗ್ಬಿಡುತ್ತೆ. ಬಟ್ ಅದು ನಿಜವಾಗ್ಲೂ ಬೇಸರದ ವಿಚಾರ. ನೋಡಿ, ನೀವು ತೆಲುಗು, ತಮಿಳೆಲ್ಲ ತಗೊಂಡ್ರೆ ಅವ್ರ ಮೇಲೆ ಇಲ್ಲಿ ಸಿನಿಮಾ ನಮ್ಮ ರಶ್ಮಿಕಾ ಅವರೇ ಮಾಡಿದ್ರು, ಈ ಮಹಾನಟಿ ಇರ್ಬೋದು, ಅವ್ರನ್ನ ತಲೆಯಲ್ಲಿ ಇಟ್ಕೊಂಡೇ ಬರೀತಾರೆ. ಇಲ್ಲಿ ಒಳ್ಳೆ ನಟಿಯರಿದ್ರು, ಅವ್ರು ಅಲ್ಲಿಗೆ ಹೋಗ್ಬಿಡ್ತಾ ಇದ್ದಾರೆ. ಇಲ್ಲಿ ಅವಕಾಶಗಳ ಕೊರತೆ, ಮತ್ತೆ ಸೇಮ್ ಅವ್ರಿಗೆ ಸ್ಕ್ರೀನ್ ಸ್ಪೇಸ್ ಇಲ್ಲ ಅಂತ. ಸೊ ಎಲ್ಲೋ ಒಂದ್ ಕಡೆ ಅವ್ರನ್ನ ಉಳಿಸ್ಕೋತಾ ಇಲ್ಲ ಅನ್ಸುತ್ತೆ. ಅದು ಇನ್ ಮುಂದೆ ಬದಲಾದ್ರೆ ಸೊ ಎಲ್ರಿಗೂ ಒಂದು ಖುಷಿ ಅಲ್ವಾ? ಇವಾಗ ನೀವು ನಿಮ್ಗೊಂದ್ ಸ್ವಲ್ಪ ಜಾಸ್ತಿ ಯಾಕಂದ್ರೆ ನಾನು ಕನ್ನಡದಲ್ಲೇ ಜಾಸ್ತಿ ಸಿನಿಮಾಗಳನ್ನ ಮಾಡ್ಬೇಕು ಅಂತ ಆಸೆ ಇದೆ. ಸೊ ಅವಕಾಶಗಳೇ ಇಲ್ದಿದಾಗ ಹೆಂಗ್ ಮಾಡ್ತೀರಾ ನೀವು? ಸೊ ಹಾಗಾಗಿ ಬದಲಾಗ್ಬೇಕು ಅದೆಲ್ಲ. ಓಕೆ, ಅಧಿಪತ್ರದಲ್ಲಿ ನಾನು ಇದನ್ನ ನೋಡಿದೆ, ಟ್ರೇಲರ್ ನೋಡಿದೆ, ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಒಂದ್ ಮಾತಿಲ್ಲ, ಬಟ್ ಅದ್ರಲ್ಲಿ ಏನೋ ಹುಲಿದಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಎಲ್ಲಾ ನೋಡ್ತಾ ಇದ್ರೆ ಏನೋ ಒಂದು ಪಾಯಿಂಟ್ ಮಾಡ್ಬೇಕಾಗಿರುವಂತಹ ಡೈಲಾಗಿಗೆ ನಿಮ್ ಮುಖ ಬರ್ತಾ ಇರತ್ತೆ. ಸೊ ಅದನ್ನ ನೋಡ್ದಾಗ ಅನ್ಸುತ್ತೆ ಈ ಹುಲಿ ಬಗ್ಗೆ ಮಾತಾಡ್ತಾ ಇರೋದು ಜಾನ್ವಿ ಬಗ್ಗೆನೇನಾ? ಇದು ಜಾನ್ವಿ ಬಿಡಿ, ಇಲ್ಲಾದ್ರೆ ಅಟ್ಲೀಸ್ಟ್ ನನ್ ಬಗ್ಗೆ ಏನೋ
ಆಗ್ತಾ ಇದೆ ಅಂತ ಖುಷಿ ಪಡ್ಬೇಕು. ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಅಲ್ಲೇ ನೀವು ಕಟ್ ಮಾಡಿರೋದ್ರಿಂದ ಅಟ್ಲೀಸ್ಟ್ ಹೆಣ್ಣು ಹುಲಿ ಜಾಹ್ನವಿನ ಅಂತ ಹೇಳಿ ನನಗೆ ಎಲ್ಲರೂ ಕೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಉತ್ತರ ಸಿಗ್ಬೇಕಂದ್ರೆ ನೀವು ಸಿನಿಮಾ ನೋಡ್ಬೇಕು. ಹುಲಿನ ಅದನ್ನ ನಾವು ಸಿಂಬಾಲಿಕ್ ಆಗಿ ಹೇಳಿದೀವಿ. ಹುಲಿ ಅಂದ್ರೆ ಅದು ಒಂದು ಪಾತ್ರ, ಕೆಟ್ಟ ಪಾತ್ರ, ಅದು ಯಾರು ಏನು ಯಾರಿಗೆ ಏನ್ ಮಾಡ್ತಾರೆ, ಊರಿನವ್ರು ಏನಾದ್ರು, ಆ ಹುಲಿ ಏನಾಯ್ತು, ಅದಕ್ಕೆ ನೀವು ಥಿಯೇಟರ್ಗೆ ನೋಡ್ಬೇಕು. ಪಾಪ ರೂಪೇಶ್ ಅವ್ರು ಗನ್ ಇಡ್ತಾರೆ, ಅದ್ರೊಳಗೆ ಬುಲೆಟೇ ಇರಲ್ಲ ಯಾಕಂದ್ರೆ ಸೊ ಹಂಗಿದ್ದಾಗ ಹುಲಿ ನಾನಾ ಅಥವಾ ಬೇರೆಯವರ ಅದಕ್ಕೆ ಎಷ್ಟು ಆಯಾಮಗಳಿದೆ ಅಂತ ನೋಡ್ಬೇಕು ಅಂದ್ರೆ ಫೆಬ್ 7th ಮೂವಿ ನೋಡ್ಬೇಕು. ಓಕೆ, ರೂಪೇಶ್ ಶೆಟ್ಟಿ ಜೊತೆ ನೀವು ಮಾಡ್ತಾ ಇರೋದು ಸಿನಿಮಾ, ಸೊ ಇದ್ರಲ್ಲಿ ಜರ್ನಲಿಸ್ಟ್ ಅಂತ ಬೇರೆ ನೀವು ಹೇಳ್ತಾ ಇದ್ದೀರಾ, ಆಮೇಲೆ ಸ್ಕ್ರೀನ್ ಸ್ಪೇಸ್ ಕೂಡ ಕಡಿಮೆ ಅಂತ ಹೇಳ್ತಾ ಇದ್ದೀರಾ. ಇದೆಲ್ಲ ಹೊರತುಪಡಿಸಿ ರೂಪೇಶ್ ಶೆಟ್ಟಿ ಜೊತೆಗೆ ನಿಮ್ದು ರೊಮ್ಯಾನ್ಸು ಅಥವಾ ರೊಮ್ಯಾಂಟಿಕ್ ಹಾಡು ಅದರದ್ದು ನಾವೇನಾದ್ರೂ ನೋಡ್ಬೋದಾ ಅಂತ ಸಿನಿಮಾದಲ್ಲಿ? ಅಯ್ಯೋ, ಅದು ನಾನು ಹೇಳಿದ್ನಲ್ಲ, ನನ್ನದೊಂದು ಪಾತ್ರ ಅಂತ ಹೇಳ್ಬೋದು, ಹೀರೋಯಿನ್ ಅನ್ನೋದಕ್ಕಿಂತ ಆಕ್ಚುಲಿ ಇತ್ತು, ಬಟ್ ಗೊತ್ತಿಲ್ಲ. ಆಮೇಲೆ ಅವ್ರ ಕಥೆನ ಸ್ವಲ್ಪ ಏನೇ ಆದ್ರೂ ಇವಾಗ ಏನಾದ್ರು ಅನ್ಸುತ್ತಲ್ಲ ಹಿಂಗ್ ಮಾಡ ಹಂಗ್ ಮಾಡ ಅಂದಾಗ ಬಹುಶಃ ನಿರ್ದೇಶಕರಿಗೆ ಅದನ್ನ ಮಾಡ್ತಾ ಮಾಡ್ತಾ ಇದನ್ನ ಆಡ್ ಆನ್ ಮಾಡಿದ್ರೆ ಏನೋ ಸ್ವಲ್ಪ ಏನೋ ತುರ್ಕೋ ಪ್ರಯತ್ನ ಮಾಡ್ತಾ ಇದೀವಿ ಅಥವಾ ಹೆಚ್ಚಿಗೆ ಆಗುತ್ತೇನೋ ಅಂತ ಅನ್ಸಿರ್ಬೋದು, ಗೊತ್ತಿಲ್ಲ. ನನಗೆ ಹೇಳೋವಾಗಿತ್ತು, ಆಮೇಲೆ ಅದು ಬದಲಾಯ್ತು. ಬಟ್ ಗೊತ್ತಿಲ್ಲ, ಸಿನಿಮಾ ನೋಡಿದವರೆಲ್ಲ ತುಂಬಾ ಚೆನ್ನಾಗಿದೆ ಅಂತಿದ್ದಾರೆ. ನನ್ಗೂ ಕರೆದ್ರು, ಬಟ್ ನಾನು ಅವಾಗ ಬ್ಯುಸಿ ಇದೆ, ನೋಡಕ್ ಆಗ್ಲಿಲ್ಲ. ಸೊ ನಾನು ಫಸ್ಟ್ ಟೈಮ್ ಥಿಯೇಟ್ರಲ್ಲೇ ನೋಡ್ತಾ ಇರೋದು, ಸೊ ಆ ಕ್ಯೂರಿಯಾಸಿಟಿನೂ ಇದೆ. ಬಟ್ ಏನು ಅಂದ್ರೆ ಆ ತರ ಒಬ್ಬ ಹೀರೋ ಹೀರೋಯಿನ್, ಸಿನಿಮಾ ಅಂದ್ರೇನೆ ಹಂಗೆ ಅಲ್ವಾ, ಹೀರೋ ಹೀರೋಯಿನ್ದಾಗ ರೊಮ್ಯಾನ್ಸು ಡ್ಯುಯೆಟ್ ಸಾಂಗ್. ಇಲ್ಲಿ ಅಂದ್ರೆ ಸುಮ್ಮನೆ ಅದನ್ನ ತುರ್ಕೋ ಕೆಲಸ ಮಾಡಿಲ್ಲ, ಆ ಕಥೆನ ಹೆಂಗ್ ಹೇಳ್ಬೇಕೋ ಹಂಗೆ ಹೇಳಿದಾರೆ. ಇಲ್ಲಿ ಹೀರೋ ಹೀರೋಯಿನ್ ಹಿಂಗ್ ತೋರಿಸ್ಬೇಕು, ಹೀರೋಗೆ ಬಿಲ್ಡಪ್ ಇರ್ಬೇಕು, ಅವ್ರು ಇಷ್ಟು ಜನನ ಹೊಡೆದಾಕ್ಬೇಕು, ಹೀರೋ ಮೀಟ್ ಆದಾಗ ಹಂಗಾಗಬೇಕು. ಅದಕ್ಕಿಂತ ಆ ಒಂದು ಕಥೆ ಇದೆ, ಗಟ್ಟಿ ಕಥೆ, ಅದಕ್ಕೆ ಸುತ್ತ ನಾವು ಪಾತ್ರಧಾರಿಗಳು. ಸೊ ಅದ್ರಲ್ಲಿ ರೊಮ್ಯಾನ್ಸ್ ಇದೆಯಾ ಅಲ್ವಾ ಅನ್ನೋದಕ್ಕೂ ನೀವು ಸಿನಿಮಾ ನೋಡ್ಬೇಕು. ಎಲ್ಲ ಕ್ವೆಶ್ಚನ್ಗೆ ಸಿನಿಮಾನ ಆನ್ಸರ್ ಕೊಡುತ್ತೆ. ಓಕೆ, ಫೈನ್. ದೈವಗಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಒಂದು ಟ್ರೆಂಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಂತಾರ ಬಂದ್ಮೇಲೆ ದೈವಗಳಿಗೆ ಒಂದಿಷ್ಟು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಎಲ್ರು ಅನ್ನೋಂತ ಒಂದಿಷ್ಟು ಮಾತು. ನಿಮ್ಮ ಸಿನಿಮಾದಲ್ಲೂ ನಾವು ಅದನ್ನ ಆ ಒಂದು ಟೀಸರ್ ಅಲ್ಲಿ ನಾವು ಕೇಳ್ತೀವಿ, ಇದೆಲ್ಲ ದೈವ ಮಾಡ್ತಾ ಇದೆಯಾ ಅಂತ. ಸೊ ಎಲ್ಲೋ ಒಂದ್ ಕಡೆ ದೈವನ ಇಟ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂತಹ ಒಂದು ಪ್ರಯತ್ನ ಆಗ್ತಾ ಇತ್ತಾ ನಿಮ್ಮ ಅಧಿಪತ್ರ ಸಿನಿಮಾದಲ್ಲಿ, ಅಥವಾ ಅದಕ್ಕೋಸ್ಕರ ಒಂದು ರೀಸನ್ ಇದೆಯಾ ಅದನ್ನ ತಗೊಂಡ್ಬರೋದಕ್ಕೆ? ಹೌದು, ಅಂದ್ರೆ ಇದು ಕಾಂತಾರ ನೀವು ತಗೊಂಡ್ರೆ ಅದು ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಇಲ್ಲಿ ಹಾಗಿಲ್ಲ. ಇದು ಹುಲಿ ಕುಣಿತ ಇರ್ಬೋದು, ಯಕ್ಷಗಾನ, ನೀವು ಹೇಳಿದಾಗೆ ದೈವ, ಆಟಿಕಳಂಜ, ಅಲ್ಲಿ ಏನು ಕರಾವಳಿಯ ಕಲ್ಚರ್ ಇದೆಯೋ ಅದನ್ನ ಕೆಲವು ಕಡೆ ಸಾಂಗ್ ಅಲ್ಲಿ ಮಾಂಟೇಜ್ ಅಲ್ಲಿ ಬಂದು ಹೋಗುತ್ತೆ, ಓವರ್ ಆಲ್ ಸಿನಿಮಾದಲ್ಲಿ ಇಲ್ಲ ಅಂತ. ಅಂದ್ರೆ ಇದು ಮೇನ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್. ಸೊ ಅದ್ರ ಸುತ್ತ ನಡೆಯುತ್ತೆ, ಅದಕ್ಕೆ ವಿವಿಧ ಆಯಾಮಗಳಿದೆ. ಅದ್ರಲ್ಲಿ ಅದು ಒಂದು ಆಯಾಮದಲ್ಲಿ ಅದು ಬಂದು ಹೋಗುತ್ತೆ ಹೊರತು ಕಂಪ್ಲೀಟ್ ಆಗಿ ನಾವು ಅದನ್ನೇ ತೋರಿಸಿಲ್ಲ. ಈಗ ನಾವು ಕರಾವಳಿ ಕಥೆ ತಗೊಂಡಾಗ ಅದನ್ನ ಜನ ಕೂಡ ಇಷ್ಟಪಡ್ತಾರೆ. ನೀವು ಕರಾವಳಿ ಜನನ ನೋಡ್ಬೋದು, ಅವರಲ್ಲಿ ಎಷ್ಟು ಒಗ್ಗಟ್ಟಿರುತ್ತೆ, ಅವರ ಒಂದು ಕಲ್ಚರ್ ಅದೆಲ್ಲ ಬಂದ್ಬಿಟ್ರಂತ ಅವ್ರದ್ದು ಬೇರೆನೇ ಲೆವೆಲ್, ರಿಸೀವ್ ಮಾಡೋ ರೀತಿನೇ ಬೇರೆ, ಅವ್ರ ಅದನ್ನ ಅಪ್ಕೊಳ್ಳೋ ರೀತಿನೇ ಬೇರೆ. ಸೊ ಹಾಗಾಗಿ ಕಥೆಗೆ ಸಿಚುವೇಶನ್ಗೆ ಏನ್ ಡಿಮ್ಯಾಂಡ್ ಮಾಡುತ್ತೋ ಅದಿದೆ. ಸೊ ಅದ್ರ ಸುತ್ತ ಈ ಸಿನಿಮಾ ಕಥೆ ಹೆಣದಿಲ್ಲ ಅಥವಾ ಸಿನಿಮಾ ಕಥೆ ನಡೆಯೋದಿಲ್ಲ. ಅದೆಲ್ಲ ಕಂಪ್ಲೀಟ್ಲಿ ಸ್ಟೋರಿ ಇರೋದು ಸಸ್ಪೆನ್ಸ್ ಥ್ರಿಲ್ಲರ್. ಅದೇ ಆ ಹುಲಿ ಸುತ್ತ ಇದೆ ಅಂತ ಹೇಳ್ಬೋದು. ಆ ಹುಲಿ ಯಾರು, ಆ ಹುಲಿ ಊರಿನ ಜನಕ್ಕೆ ಏನ್ ಮಾಡುತ್ತೆ, ಊರಿನ ಜನ ಏನ್ ಮಾಡ್ತಾರೆ ಅಥವಾ ಅವ್ರು ಏನಾಗ್ತಾರೆ, ಅದು ಮೇನ್ ಇದೆ. ಸೊ ಎಲ್ಲ ಒಂದು ತಿಳ್ಕೊಬೇಕಂದ್ರೆ ಆ ಹುಲಿ ಬಗ್ಗೆನೂ ತಿಳ್ಕೊಬೇಕಂತಂದ್ರೆ ಎಲ್ಲದಕ್ಕೂ ಸಿನಿಮಾ ಆನ್ಸರ್ ಕೊಡುತ್ತೆ. ಆಂಕರ್ ಆಗಿ ಆಮೇಲೆ ನೀವು ರಿಯಾಲಿಟಿ ಶೋ ಮಾಡ್ತೀರಾ, ಅದೆಲ್ಲವೂ ಕೂಡ ಒಂದು ಡಿಫ್ರೆಂಟ್. ಆಂಕರ್ ಜೀವನ ಒಂಥರ ಡಿಫ್ರೆಂಟ್ ಇರುತ್ತೆ, ರಿಯಾಲಿಟಿ ಶೋ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಮಾಡೋ ಸ್ಕಿಟ್ಗಳಾಗಿರ್ಬೋದು, ಅಲ್ಲಿ ಪರ್ಫಾರ್ಮೆನ್ಸ್ ಅದು ಡಿಫ್ರೆಂಟ್ ಇರುತ್ತೆ. ಬಟ್ ಸಿನಿಮಾಗೆ ಅಂತ ಬಂದಾಗ ನಿಮ್ಗೆ ಇದೆಲ್ಲವೂ ಹೊಸದಿರುತ್ತೆ. ಯಾಕಂದ್ರೆ ಆಂಕರಿಂಗ್ ಮಾಡೋದು ಬೇರೆ ಆಗ್ಬಿಡುತ್ತೆ, ನೀವು ಇಲ್ಲಿ ಆಕ್ಟ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನೀವು ಒಗ್ಕೋಬೇಕಾಗತ್ತೆ, ಆ ಸ್ಕೆಡ್ಯೂಲ್ ಯಾವಾಗಿರುತ್ತೆ ಅವಾಗ ಹೋಗ್ಬೇಕಾಗತ್ತೆ, ಒಂದಿಷ್ಟು ಪ್ರಿಪ್ರೇಷನ್ ನಿಮ್ ಕಡೆಯಿಂದ ಬರ್ಬೇಕಾಗತ್ತೆ. ಸೊ ಯಾವ ತರ ಇತ್ತು ಪ್ರಾಸೆಸ್ ಎಲ್ಲ, ಯಾವ ತರ ಇತ್ತು, ಹೇಗೆ ನೀವು ಪ್ರಿಪೇರ್ ಆದ್ರಿ ಈ ಒಂದು ಸಿನಿಮಾಗೆ ಪಾತ್ರಕ್ಕೆ ಅಂತ? ಓಕೆ, ಆಂಕರಿಂಗ್ ಡಿಫ್ರೆಂಟು, ಆಕ್ಟಿಂಗ್ ಡಿಫ್ರೆಂಟ್. ಬಟ್ ನಾನು ಆಂಕರಿಂಗ್ ಇಂದ ಸೀದಾ ನಾನು ಅಧಿಪತ್ರಕ್ಕೆ ಬರ್ಲಿಲ್ಲ, ಮಧ್ಯೆ ಗಿಚ್ಚಿ ಗಿಲಿಗಿಲಿ ಅನ್ನೋ ಶೋ ಇತ್ತು. ಸೊ ಗಿಚ್ಚಿ ಗಿಲಿಗಿಲಿ ಶೋ ನನಗೆ ಎಷ್ಟು ಹೆಲ್ಪ್ ಆಯ್ತು ಅಂದ್ರೆ ಆ 5 ತಿಂಗಳು ನಮ್ಮನ್ನ ತುಂಬಾ ಚೆನ್ನಾಗಿ ಟ್ಯೂನ್ ಮಾಡಿದ್ರು. ಬಹುಶಃ ನಾವು ಆಕ್ಟಿಂಗ್ ಸ್ಕೂಲ್ ಹೋಗಿ ಏನ್ ಕಲಿತೀವೋ ಅದು ಆ 5 ತಿಂಗಳಲ್ಲಿ ನಮಗೆ ಸಿಕ್ಕಿತ್ತು. ಒಂದು ಆಕ್ಟ್ ಅಂದ್ರೆ ಹೇಗಿರ್ಬೇಕು, ಹೇಗ್ ಬಿಹೇವ್ ಮಾಡ್ಬೇಕು, ಆ ಒಂದು ಪಾತ್ರ ಮಾಡೋ ಮುಂಚೆ ನಮ್ಮ ಬಾಡಿ ಲ್ಯಾಂಗ್ವೇಜು, ಅದನ್ನ ಒಂದು
ಆವಾಹನೆ ಮಾಡ್ಕೊಳ್ಳೋದು ಅಂತಾರಲ್ವಾ. ನನ್ನ ಸ್ಯಾಡ್ ಪಾತ್ರ ಇರುವಾಗ ನಾನು ಜಾಸ್ತಿ ಮಾತಾಡಿದ್ರೆ ಬೈಯೋರು, ಅಥವಾ ನಾನು ಏನೋ ಜೋಕ್ ಮಾಡಿದ್ರೆ ಬೈಯೋರು. ಅಂದ್ರೆ ನೀವು ಹಂಗಿರಿ, ಆ ಪಾತ್ರ ನೀವು ಒಳಗಡೆ ತಗೊಳ್ಳಿ ಅಂತ. ಅಲ್ಲಿ ಸ್ಟೇಜಲ್ಲೂ ಅಷ್ಟೇ ಅಂದ್ರೆ ಈಗ ನ್ಯೂಸ್ ಅಂತ ಅಂದ್ರೆ ನಾವು ಬಂದ ತಕ್ಷಣ ಏನು ನ್ಯೂಸ್ ಓದೋದಿಲ್ಲ. ಡೆಸ್ಕಲ್ಲಿ ನಾವು ಕೆಲಸ ಕಲಿತೀವಿ, ಕ್ಯಾಮ್ರಾ ಹೇಗೆ ಅಂತ ಹೇಳಿ ಕಲಿತೀವಿ, ರಿಪೋರ್ಟಿಂಗ್ ಮಾಡ್ತೀವಿ, ಅದಾದ್ಮೇಲೆ ಆ ವಿಡಿಯೋಸನ್ನ ಅಪ್ಲೋಡ್ ಮಾಡೋದು ಹೇಗೆ, ಪ್ರತಿಯೊಂದು ನಾವು ಹೇಗೆ ಕಲಿತೀವೋ ಅದೇ ರೀತಿ ಒಂದು ಆಕ್ಟಿಂಗ್ ಅಂತ ಬಂದಾಗ ನೀವು ರಂಗಭೂಮಿಗೆ ಹೋದ್ರೆ ಅವ್ರು ಹಾಗೆ ಕಲಿಸೋದು. ಸುಮ್ಮನೆ ನೀವು ಡೈಲಾಗ್ ಕೊಟ್ಟು ಸ್ಟೇಜ್ ಮೇಲೆ ಅಲ್ಲಿ ಕಸ ಗುಡಿಸೋದ್ರಿಂದ ಹಿಡಿದು ಎಲ್ಲರ ಜೊತೆ ಹೆಂಗೆ ಹೊಂದಾಣಿಕೆ ಮಾಡ್ಕೊಳ್ತೀವಿ, ಎಷ್ಟು ಡೌನ್ ಟು ಅರ್ಥ ಆಗಿರ್ತೀವಿ, ಎಲ್ಲ ಕೆಲಸಗಳನ್ನು ಎಲ್ಲರೂ ಮಾಡಬೇಕು, ಅದು ಅದರಿಂದ ಶುರುವಾಗುತ್ತೆ. ಅದೇ ರೀತಿ ಇಲ್ಲೂ ನಮ್ಮ ಸ್ಕಿಟ್ ಅಂತ ಬಂದಾಗ ಡೈಲಾಗ್ ಡೆಲಿವರಿ ಮಾಡೋದು ಅಲ್ಲಿ ಹೋಗೋದು ಅಷ್ಟೇ ಇರ್ತಿರ್ಲಿಲ್ಲ. ಪ್ರಾಪರ್ಟೀಸ್ ಏನು ಬೇಕಾಗುತ್ತೆ ಅದೆಲ್ಲ ಬಂದಿದೆಯಾ ನಾವು ನೋಡ್ಕೋಬೇಕು. ಮತ್ತು ತುಂಬ ಕಾಯೋದಿರುತ್ತೆ. ಸೊ ಬೆಳಗಿಂದ ಸಾಯಂಕಾಲ ತನಕ ಕಾಯೋದಿರ್ಬೋದು, ಅಥವಾ ಲಾಸ್ಟ್ ಮಿನಿಟ್ ಚೇಂಜ್ ಮಾಡಿದ್ರೆ ಅದನ್ನು ಮಿಡ್ ನೈಟ್ ಎಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿ ಸ್ಟೇಜ್ ಮೇಲೆ ಹೋಗಿ ಮಾಡೋದಿರ್ಬೋದು. ಮತ್ತು ನಾನು ಆವಾಗಲೇ ಹೇಳಿದಾಗೆ ಈಗ ಒಂದು ಸ್ಯಾಡ್ ಪಾತ್ರ ಅಂತಂದರೆ ಮೇಕಪ್ ನಾನು ಚೂರು ಏನಾರು ಹಚ್ಚಿದ್ರು ನಾನು ತಗ್ಸೋ ತನಕ ಬಿಡ್ತಿರ್ಲಿಲ್ಲ ಮೆಂಟರ್, ಯಾಕಂದರೆ ಅದು ರಿಯಲಿಸ್ಟಿಕ್ ಆಗಿ ಬರಬೇಕು ಅಂತ. ಇಲ್ಲ ಪ್ಲೀಸ್ ತೆಗಿರಿ ನೀವು ಅನ್ನೋರು. ಜಾಸ್ತಿ ಮಾತಾಡಿದ್ರೆ ಬೈಯೋರು, ಸ್ವಲ್ಪ ಸೈಲೆಂಟ್ ಆಗಿರಿ ಮೇಡಮ್, ಸಂಜೆ ಇರ್ಬೋದು ಸ್ಕಿಟ್ಟು, ನೀವು ಒಂದು ಸ್ವಲ್ಪ ಅದನ್ನು ನೀವು ಆ ಒಂದು ಪಾತ್ರ ಆಗಿರಿ, ನಿಮ್ಮ ಜೋಕ್ ಎಲ್ಲ ಸೈಡಿಗೆ ಇಟ್ಬಿಡಿ ಅಂತ. ಸೊ ಅದೆಲ್ಲ ನಾನು ಗಿಲಿಯಲ್ಲಿ ಕಲ್ತಿದ್ದು. ನಮ್ಮ ಮೆಂಟರ್ ಶಿವೋರ್ ಇರ್ಬೋದು, ಮಾನಸ, ಅವರಿಬ್ಬರಂತೂ ನನಗೆ ನಿಜವಾಗ್ಲೂ ನಾನೇನೋ ಗಿಚ್ಚಿಗಿಲಿ ರನ್ನರ್ ಆಗಿದ್ದೀನಿ ಅಂದರೆ ಅವರಿಬ್ಬರಿಂದಾನೆ. ಸೊ ಅಲ್ಲಿಂದ ನಾನು ಕಲ್ತು ಆಮೇಲೆ ಅಧಿಪತ್ರ ಮಾಡಿದ್ರಿಂದ ಇಲ್ಲಿ ಒಂದು ಜರ್ನಲಿಸ್ಟ್ ರೋಲು, ಮಂಗಳೂರು ಸ್ಲ್ಯಾಂಗು, ಅದನ್ನು ನಾನು ಅಡಾಪ್ಟ್ ಮಾಡ್ಕೋಬೇಕಾಗಿತ್ತು. ಅದ್ರ ಬಿಟ್ಟರೆ ನನಗೆ ಡೈರೆಕ್ಟರ್ ಹೇಳಿದಾಗೆ ನೀವು ಹಿಂಗೆ ಆ್ಯಕ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಬಟ್ ನಾವು ಅನ್ಕೊಂಡಿದ್ಕಿಂತ ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅವ್ರು ಹೇಳಿದ್ರು. ಬಟ್ ಅದ್ರ ಆಚೆಗೂ ಅದನ್ನ ನಾವು ಟ್ಯೂನ್ ಆಗೋದು ತುಂಬ ಇರುತ್ತೆ. ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಈಗ ಅವರು ಒಂದು ಹೇಳಿರ್ತಾರೆ, ಸಿನಿಮಾ ನೋಡಿದ್ಮೇಲೆ ಜನ ಕರೆಕ್ಷನ್ಸ್ ಹೇಳ್ತಾನೆ, ನಾನು ಖಂಡಿತ ಕಾಯ್ತಾ ಇದ್ದೀನಿ ಆ ಕರೆಕ್ಷನ್ಸ್ ತಗೊಳ್ಳೋದಕ್ಕೆ. ನನಗೆ ಇಲ್ಲ ಒಂದು ಕಡೆ ನಾನು ಕುತ್ಕೆ ಶೇಕ್ ಮಾಡ್ತೀನೇನೋ, ಈಗ ಮಾತಾಡುವಾಗ ನಾವು ಶೇಕ್ ಮಾಡೋದು, ಆ್ಯಕ್ಟಿಂಗ್ ಮಾಡುವಾಗ ಅದೊಂದು ಸ್ವಲ್ಪ ಸೆಟಲ್ಡ್ ಆಗಿ ಇರಬೇಕಾಗುತ್ತೆ, ಅದೆಲ್ಲ ನನ್ಗೆ ಅನ್ಸೋದು. ಅದನ್ನ ನಂಗೆ ಹೇಳೋರು ರೂಪೇಶ್ ಶೆಟ್ಟಿ ಅವರು ಹೇಳಿದ್ರು, ಕುತ್ಕೆ ತುಂಬಾ ಇದು ಮಾಡಬೇಡಿ ಡೈಲಾಗ್ ಹೇಳುವಾಗ ಅಂತೆಲ್ಲ. ಸೊ ಆ ಥರದ್ದೆಲ್ಲ ಅದು ಮೈನ್ಯೂಟ್ ಥಿಂಗ್ಸ್ ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಅದೇ ಹಾಡಾಗಿ ಆಗ್ಬಿಡುತ್ತೆ. ನಾವು ಅನ್ಕೊಂಡಿರ್ತೀವಿ ನಾವು ಚೆನ್ನಾಗಿ ಮಾಡಿದ್ದೀವಿ, ಇದು ಚೆನ್ನಾಗಿ ಬಂದಿರುತ್ತೆ ಅಂತ. ಯಾಕಂದರೆ ಒಂದು ಕಡೆ ರಶ್ಮಿಕಾ ಅವ್ರು ಹೇಳ್ತಾ ಇದ್ರು, ಅವರು ರಣಬೀರ್ ಜೊತೆಗೆ ಒಂದು ಸೀನ್ ಇದೆ ನೋಡಿ ಅನಿಮಲಲ್ಲಿ, ಅವರು ಒಂದು ಸ್ಟ್ರೆಚಲ್ಲಿ ಆ ಡೈಲಾಗ್ ಹೇಳಿದ್ರಂತೆ, ಇಡೀ ಸೆಟ್ ಚಪ್ಪಾಳೆ ಹೊಡೆದಿತ್ತಂತೆ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಅದೇ ಟ್ರೋಲ್ ಆಗಿತ್ತು, ಇವ್ರದ್ದು ಹಂಗೆ ಹಿಂಗೆ ಅಂತ. ಹಾಗಾಗಿ ನಾವೇನಾದರೂ ಅನ್ಕೊಂಡಿರ್ತೀವಿ, ಬಟ್ ಅದು ಬೇರೆದೇ ಆಗ್ಬೋದು, ಕೆಟ್ಟದ್ದು ಅನ್ಕೊಂಡಿದ್ದು ಒಳ್ಳೇದಾಗ್ಬೋದು, ಒಳ್ಳೇದು ಅನ್ಕೊಂಡಿದ್ದು ಕೆಟ್ಟದಾಗ್ಬೋದು. ಸೊ ಹಾಗಾಗಿ ಎಲ್ಲ ಕರೆಕ್ಷನ್ಸ್ಗೂ ಕೂಡ ನಾನು ಕಾಯ್ತಾ ಇದ್ದೀನಿ, ಯಾರನ್ನ ಹೇಳ್ಬೋದು. ಮೊದಲನೇ ಸಿನಿಮಾ ಮಂಗಳೂರು ಸ್ಲ್ಯಾಂಗು ಅದೆಲ್ಲ ನಾನೇ ಡಬ್ ಮಾಡಿರೋದು. ನನಗೂ ಸಿನಿಮಾ ರಿಲೀಸ್ ಮುಂಚೆ ನೋಡಬೇಕು ಅಂತ ಆಸೆ ಇತ್ತು, ಬಟ್ ಆಗ್ತಾ ಇಲ್ಲ. ಅಂದರೆ ಏನಾದರೂ ಚೇಂಜಸ್ ಇದ್ರೆ ಹೇಳ್ಬೇಡ ಅನ್ಕೊಂಡೆ, ಆಗ್ಲಿಲ್ಲ. ಬಟ್ ನೋಡಿದವ್ರು ಎಲ್ಲರೂ ನಮ್ಮ ಪ್ರೊಡ್ಯೂಸರ್ ಅಂತ ಅವರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್, ಅವ್ರೇನಿದೆ ಇನ್ನು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ಬಿಡ್ತಾರೆ, ಅವ್ರೊಂದು ಸ್ವಲ್ಪ ಜೋರಿದ್ದಾರೆ. ಅದು ಹಂಗೆ ಇರ್ಬೇಕಲ್ವಾ, ಸ್ಟ್ರೈಟ್ ಫಾರ್ವರ್ಡ್, ಹಾಗೆ ಅದೇ ನಮ್ಗೆ ಯೂಸ್ ಆಗೋದು. ಅವರೇ ನನಗೆ ಇಲ್ಲ ನೋಡಿದೆ ಜಾಹ್ನವಿ ಚೆನ್ನಾಗಿ ಮಾಡಿದ್ರ ನೀವು, ಇಲ್ಲ ನಿಮ್ ಚೆನ್ನಾಗಿ ಬಂದಿದೆ ನೋಡಿ, ಅದರಲ್ಲಿ ಒಂಥರ ಅಂದ್ರೆ ಡಿ ಗ್ಲಾಮರ್ ರೋಲ್ ಅಲ್ವಾ, ಚೆನ್ನಾಗಿ ಕಾಣಿಸ್ತು ಅಂತ ಅವರು ಹೇಳಿದ್ರು, ಡೈರೆಕ್ಟರ್ ಹೇಳಿದ್ರು, ಇವನ್ ರೂಪೇಶ್ ಅವರು ಹೇಳಿದ್ರಪ್ಪ. ಫಸ್ಟ್ ಸಿನಿಮಾ ಅನ್ಸಲ್ಲ ಅಂತಂದ್ರೆ ನಾನು ಇರೋದೇ ಸ್ವಲ್ಪ ಕಡಿಮೆ, ಕೊಟ್ಟಿರೋದನ್ನ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಮಾಡಿದೀನಿ ಅಂತ. ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಹೇಗಿದೆ. ಟ್ರೋಲ್ ಬಗ್ಗೆ ನೀವು ಮಾತಾಡಿದ್ರಿ, ಜಾನ್ವಿಗೂ ಮತ್ತೆ ಟ್ರೋಲ್ಗೂ ಅವಿನಾಭಾವ ಸಂಬಂಧ. ನೀವು ಆಂಕರ್ ಆಗಿದ್ದಾಗಿಂದ ಹಿಡಿದು ಇಲ್ಲಿವರೆಗೂ ಟ್ರೋಲರ್ಸ್ ನಿಮ್ಮನ್ನ ತುಂಬಾ ಸಪೋರ್ಟ್ ಮಾಡ್ಕೊಂಡು. ಹೌದು, ಆಕ್ಚುಲಿ ಅದು ಸಪೋರ್ಟೇ ಒಂದ್ ರೀತಿ. ಎಲ್ಲೋ ಕೆಲವರು ನೆಗೆಟಿವ್ ಮಾಡ್ತಾರೆ, ಅದು ಬಿಟ್ರೆ ಪಾಸಿಟಿವ್ ಆಗಿ ಮಾಡೋರು ತುಂಬಾ ಇದ್ದಾರೆ. ಸೊ ಹಾಗಾಗಿ ಅವ್ರ ಬಗ್ಗೆನ ಇಲ್ಲ, ಆಕ್ಚುಲಿ ಇವಾಗ ನೀವು ನೋಡ್ಬೋದು ನಮ್ಮ ಪ್ರೀ ರಿಲೀಸ್ ಇಂದ ಹಿಡಿದು ಮುಹೂರ್ತದಿಂದ ಹಿಡಿದು, ಅಂದ್ರೆ ಅದು ಪಾಸಿಟಿವ್ ಅಂಡ್ ನೆಗೆಟಿವ್ ಟ್ರೋಲ್ ಎರಡು ತರನೂ ಇರುತ್ತಲ್ವಾ. ಪಾಸಿಟಿವ್ ಆಗಿ ತುಂಬ ಇವಾಗೆಲ್ಲ ಫೋನ್ ಮಾಡಿ ಏನು ಭರ್ಜರಿ ಆಗಿದೆ ನಿಮ್ಮ ಪ್ರಮೋಷನ್ ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕೆ ಅವ್ರುಗಳೇ ಕಾರಣ, ನಮ್ಮ ಮೀಡಿಯಾದವರು. ಅದ್ರ ಆಚೆಗೆ ಹಾಗೆ ಸ್ವಲ್ಪ ಇರುತ್ತಲ್ಲ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಅದು ಮಾಡ್ತಾ ಇರ್ತಾರೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ. ಸೊ ಹಾಗಾಗಿ ನಾವು ಅದನ್ನು ಕೂಡ ತಗೋಬೇಕಾಗತ್ತೆ. ಕೆಲವೊಂದು ಸಲ ಹಿಂಗಾದಾಗ ನಾನೇನಾದರೂ ಜಾಸ್ತಿ ಮಾತಾಡ್ತಾ ಇದ್ದೀನಾ, ನಾನು ಮಾತಾಡೋದೇ ಹಿಂಗೆ ಸ್ವಲ್ಪ ಅಂದರೆ ನೇರವಾಗಿ ಓಪನ್ ಅಪ್ ಆಗಿ ಮಾತಾಡ್ತೀನಿ, ಜಾಸ್ತಿ ಓಪನ್ ಅಪ್ ಆಯ್ತಾ ಹಂಗೂ ಅನ್ಸ್ಬಿಡುತ್ತೆ ಆ ಟ್ರೋಲ್ಗಳನ್ನೆಲ್ಲ ನೋಡಿದಾಗ. ಬಟ್ ಇಟ್ಸ್ ಓಕೆ, ಅದು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಈಗ ಒಂದು 2 years ಇಂದ ನಾವು ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ನನಗೆ ಅಂತಲ್ಲ, ಅದು ಎಲ್ರಿಗೂ ಅದೇ ಅಲ್ವಾ, ಎಲ್ರಿಗೂ ಅದೇ ಟ್ರೋಲು. ದೊಡ್ಡೋರಿಂದ ಹಿಡಿದು ಚಿಕ್ಕೋರ್ ತನಕ ಕೂಡ ಹಾಗೆ ಹೋಗುತ್ತೆ, ಕಟ್ ಅಂಡ್ ಪೇಸ್ಟ್ ಮಾಡಿರ್ತಾರೆ. ಅದನ್ನ ಕೆಲವರು ಎಷ್ಟು ಬುದ್ಧಿವಂತರು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋತಾರೆ ಅಂದ್ರೆ, ಎಲ್ಲಾ ನಟರು ಹೇಳಿರೋದನ್ನ ಒಂಚೂರು ತಗೊಂಡು ಅವ್ರ ಸಿನಿಮಾಗೆ ಎಲ್ಲರೂ ಬೈಟ್ ಕೊಟ್ಟಿದ್ದಾರೆ ಅಂತ ಕಟ್ ಮಾಡಿ ಹಂಗೆಲ್ಲ ಮಾಡ್ತಾರೆ.
ಹೇಳ್ತಾರೆ ಹಿಂಗೆಲ್ಲ ಆಗತ್ತಾ ಅಂತ ಹಿಂಗೆಲ್ಲ ಅನ್ಕೋಬೇಕು. ಇವರೆಲ್ಲ ಸೇರಿ ಒಂದ್ ಸಿನಿಮಾಗೆ ಕೊಡಕ್ ಸಾಧ್ಯನೇ ಇಲ್ವಲ್ಲ ಅಂದ್ರೆ ಅವ್ರು ಎಲ್ಲೆಲ್ಲೋ ಮಾತಾಡಿರ್ತಾರೆ ಅದನ್ನೆಲ್ಲ ಸೇರಿಸಿ ಅಂದ್ರೆ ಒಬ್ಬ ಕ್ರಿಯೇಟಿವಿಟಿ ಅವರ ಒಂದು ಆಲೋಚನೆ ನೆಕ್ಸ್ಟ್ ಲೆವೆಲ್. ಇದು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಹಾಗಾಗಿ ನಾನೇನ್ ತುಂಬಾ ತಲೆ ಕೆಡಿಸ್ಕೊಳಲ್ಲ. ಅದು ಒಂದ್ಸಲ ರೀಚ್ ಮಾಡ್ಬಿಡುತ್ತೆ ನಮ್ಮನ್ನ. ಈಗ ನೀವು ಮೊನಾಲಿಸಾನ ತಗೊಂಡ್ರೆ ಕುಂಭಮೇಳ ಮೊನಾಲಿಸಾ ರುದ್ರಾಕ್ಷಿ ಇಡೀ ಇಂಡಿಯಾದಲ್ಲಿ ಫೇಮಸ್. ನೀವೊಂದು 100 ಕೋಟಿ ಕೊಟ್ರು ಅಷ್ಟು ಪ್ರಮೋಷನ್ ಯಾರಿಗಾದ್ರೂ ಸಿಗತ್ತಾ? ಪ್ರಮೋಟ್ ಮಾಡಿದ್ರು ಜನ ನೋಡ್ತಾರ. ಯಾರೋ ಒಬ್ರು ವಿಡಿಯೋ ತೆಗ್ದು ಹಾಕಿದ್ರು ಚೆನ್ನಾಗಿದ್ದಾಳೆ ಅಂತ. ಸೊ ಅದನ್ನ ಓಡ್ತಾ ಇದಾರೆ ಅಂದ್ಮೇಲೆ ಎಲ್ಲರೂ ತೆಗ್ದು ಹಾಕಿದ್ರು. ಪಾಪ ಕೆಲವರು ಅವಳು ಬಾಲಿವುಡ್ ಅಲ್ಲಿ ಮಾಡ್ತಿದ್ದಾಳೆ ಅಂತಾರೆ, ಕೆಲವರೆಲ್ಲ ಪಾಪ ಊರೇ ಬಿಟ್ಟು ಹೋದ್ರು ಅಂತಾರೆ. ಆದ್ರೆ ಬಾಲಿವುಡ್ ಅಲ್ಲಿ ಮಾಡಿದ್ರೆ ಒಳ್ಳೇದು. ಪಾಪ ಅವ್ರಿಗೆ ಜೀವನ ಮಾಡಕ್ ಆಗದೆ ಈ ತರ ಟ್ರೋಲ್ಗಳು ತುಂಬಾ ಅನುಭವ ಆಗಿದೆ. ಸಿಂಗರ್ ಅಂತ ಕರ್ಕೊಂಡ್ಬಂದ್ರು, ಅವ್ರನ್ನ ಮಾಡಿದ್ರು, ಇವಾಗ ಮೋನಾಲಿಸನ್ ಈ ತರ ಮಾಡ್ತಾ ಇದ್ದಾರೆ. ಸೊ ನಿಮ್ದು ಕೂಡ ನೀವು ಇದು ರೀಲ್ಸ್ ಮಾಡೋವಾಗಿಂದನೂ ಕೂಡ ನಿಮ್ ಬಗ್ಗೆ ತುಂಬಾನೇ ಮಾತುಗಳು ಬರುತ್ತೆ. ಆಮೇಲೆ ನೀವು ಮೂವಿ ಮಾಡ್ತಾ ಇದೀರಾ ಅಂತ ಅನ್ನೋದಕ್ಕೂ ಕೂಡ ಮಾತು ಬಂತು. ಯಾಕೆ ಬೇಕಾಗಿತ್ತು, ಇಷ್ಟು ವಯಸ್ಸಾದ್ಮೇಲೂ ಬೇಕಾ, ಹಂಗೆ ಹಿಂಗೆ ಅಂತ ಒಂದಿಷ್ಟುಗಳು ಬರುತ್ತೆ. ಆ ತರದ್ ಬಂದಾಗ ಟ್ರೋಲ್ ನೀವು ಆಬ್ವಿಯಸ್ಲಿ ಲಾಸ್ಟ್ ಟೈಮೇ ಹೇಳಿದ್ರಿ, ನಾನು ಅದನ್ನ ಇಗ್ನೋರ್ ಮಾಡ್ತೀನಿ, ಅದನ್ನ ಎಂಜಾಯ್ ಮಾಡೋದು ಕಲ್ಕೊಳ್ತೀನಿ ಅಂತ. ಬಟ್ ಸಂಹವ್ ಎಲ್ಲೋ ಒಂದ್ ಕಡೆ ಡಿಮೋಟಿವೇಟ್ ಮಾಡ್ಬಿಡುತ್ತಾ ನಿಮ್ಮನ್ನ ಅಂತ? ಇಲ್ಲ ನನ್ಗೆ ಡಿಮೋಟಿವೇಟ್ ಆಗದೇ ಇಲ್ಲ. ಯಾಕಂದ್ರೆ ನನ್ನ ಥಾಟ್ಸ್ ನನಗೆ ಕ್ಲಿಯರ್ ಇದೆ. ಸೊ ನನಗೆ ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅದು ನಂಗೆ ಕ್ಲಿಯರ್ ಇದ್ದಾಗ ಯಾರಾದ್ರೂ ಏನಾದ್ರು ಹೇಳಿದ್ರೆ ನಾನು ಅದನ್ನ ತುಂಬಾ ಇಗ್ನೋರ್ ಮಾಡ್ಬಿಡ್ತೀನಿ. ಯಾಕಂದ್ರೆ ನಾನು ಏನ್ ಮಾಡ್ಬೋದು ಏನ್ ಮಾಡ್ಬಾರ್ದು ನನಗೆ ಗೊತ್ತಿದೆ. ಇವಾಗ ನಾನು ಸಿನಿಮಾ ಮಾಡಿದೀನಿ, ಈ ಸಿನಿಮಾ ಆದ್ಮೇಲೆ ಒಂದಷ್ಟು ಒಳ್ಳೆ ಸಿನಿಮಾಗಳು ಬಂತ ಖಂಡಿತ ಒಪ್ಕೋತೀನಿ. ಇಲ್ವಾ ಅದಾದ್ಮೇಲೆ ನಾನು ಆಂಕರಿಂಗ್ ಮಾಡ್ತೀನಿ. ನಾಳೆ ದಿನ ನೋಡು ಒಂದೇ ಸಿನಿಮಾಗೆ ಸುಮ್ಮನಾದ್ಲು ಅಂತಂದ್ರೂ ನಾನು ತಲೆ ಕೆಡಿಸ್ಕೊಳಲ್ಲ. ಯಾಕಂದ್ರೆ ನನಗೆ ಇದು ಒಳ್ಳೆ ಟೀಮು ಸಿಕ್ಕಿದೆ, ನಾನು ಪ್ರಯತ್ನ ಪಟ್ಟಿದ್ದೀನಿ. ಪ್ರಯತ್ನ ಪಡೋದೇ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅಥವಾ ನಾನು ಬೌಂಡ್ರಿಗಳನ್ನ ಹಾಕೊಂಡಿಲ್ಲ. ಈಗ ಆ ಪಾತ್ರಕ್ಕೆ ನಾವು ಸೂಟ್ ಆಗೋದಾದ್ರೆ ಆ ಸ್ಕ್ರೀನ್ನಲ್ಲಿ ಆ ಪಾತ್ರಕ್ಕೆ ಯಾವ ರೀತಿ ಬೇಕೋ ಏಜು ಫಿಸಿಕ್ಕು ಹಂಗಿದ್ದಾಗ ನಾವು ಯಾಕೆ ಬೇಜಾರು ಮಾಡ್ಕೊಳ್ಬೇಕು ಅಲ್ವಾ? ಈ ಮೇಲು ಫೀಮೇಲು ಆ ಡಿಸ್ಕ್ರಿಮಿನೇಷನಿಂದ ಅದು ಹಾಗೆ ಇರಬೇಕಾ? ಹಾಗಾದರೆ ಈ ಹೀರೋಗಳು ಅಂದರೆ ಎಲ್ಲ ಸ್ಯಾಂಡಲ್ವುಡ್, ಕಾಲಿವುಡ್, ಬಾಲಿವುಡ್ ಎಲ್ಲ ತೊಗೊಂಡ್ರು ಅವ್ರು ಎಷ್ಟು ಏಜ್ ಆದರೂ ಕೂಡ ಅವರು ಸೂಪರ್ ಸ್ಟಾರ್ ಆಗೇ ಇರ್ತಾರೆ. ಯಾಕೆ ಹೆಣ್ಮಕ್ಳಿಗೆ ಈಗ ನಾವು ತುಂಬ ದಪ್ಪ ಆಗ್ಬಿಟ್ವಿ, ಇಲ್ಲ ನಾವು ಆ ಪಾತ್ರಕ್ಕೆ ಸೂಟ್ ಆಗಲ್ಲ ಅಂದರೆ ಓಕೆ, ಪಾತ್ರಕ್ಕೆ ಸೂಟ್ ಆಗೋದಾದರೆ ಗಂಡು ಮಕ್ಳಿಗಿರೋ ಅಂಥ ಇದು ಯಾಕೆ ಹೆಣ್ಮಕ್ಳಿಗಿಲ್ಲ? ಅದನ್ನು ನಾನು ಖಂಡಿತ ಪ್ರಶ್ನೆ ಮಾಡ್ತೀನಿ. ಎಲ್ಲ ತುಂಬ ಇದೆ. ನೀವು ಈಗ ಕೆಲವರೆಲ್ಲ ಮದುವೆ ಆಗಿ ಅವರು ದೊಡ್ಡ ಸ್ಟಾರ್ಗಳ ಜೊತೆಗೂ ಕೂಡ ಹೀರೋಯಿನ್ ಆಗಿರ್ತಾರೆ. ನಂದೇನಾಗಿದೆ ಅಂದ್ರೆ ನಾನು ಜರ್ನಿ ಶುರು ಮಾಡ್ತಾ ಇರೋದು ಮಗ ಎಲ್ಲ ಆದ್ಮೇಲೆಲ್ಲ, ಹಾಗಾಗಿ ಪ್ರಶ್ನೆ ಮೂಡುತ್ತೆ. ಇದ್ರಲ್ಲಿ ಇದ್ದು ಹೋಗಿ ಮತ್ತೆ ಅವ್ರು ಪ್ರೂವ್ ಮಾಡ್ಕೊಂಡಿರೋ ದೊಡ್ಡ ಸ್ಟಾರ್ಗಳು ಬಿಡಿ ಬಂದಾಗ ಅದು ಬೇರೆ ಅನ್ಸಲ್ಲ. ಬಟ್ ನಾನು ಇದೆಲ್ಲ ಮಾಡಿ ಎಲ್ಲ ಮಗ ಆದ್ಮೇಲೆ ಈಗ ಬರ್ತಾ ಇದಾರಲ್ಲ ಅನ್ನೋ ಕಾರಣಕ್ಕೆ ಕೆಲವರೆಲ್ಲ ಮಾತಾಡ ಎಂತ ಯಾರ ಬಾಯಂತೂ ಮುಟ್ಸಕ್ ಆಗೋದಿಲ್ಲ. ಬಟ್ ನನಗೆ ಅದ ಅಫೆಕ್ಟ್ ಮಾಡೋದಿಲ್ಲ. ಅವ್ರು ಹಂಗಂದ್ರಲ್ಲ, ನಾನು ಮಾಡ್ಲಾ ಬೇಡವಾ, ಹಂಗಿದ್ರೆ ಇಷ್ಟು ಧೈರ್ಯವಾಗಿ ನಾನು ಮುನ್ನುಗ್ತಾನೆ ಇರ್ತಿರ್ಲಿಲ್ಲ. ಸೊ ಅವಕಾಶಗಳಿದ್ದಾಗ ಯಾಕೆ ಬಿಡಬೇಕು? ನಾವು ಎಷ್ಟೇ ವಯಸ್ಸಾಗಲಿ ಅಥವಾ ಎಷ್ಟೇ ಲೇಟ್ ಆಗಲಿ ಅವಕಾಶಗಳಿದ್ದಾಗ ಅದನ್ನು ಬಳಸ್ಕೋಬೇಕು. ಅದಕ್ಕೇನು ಬೇಕೋ ನಾವು ಅದ್ರ ತಯಾರಿನೂ ಮಾಡ್ಕೋಬೇಕು. ಈಗ ಬಂದಿದೆ ಅಂತ ಅಂದಾಗ ನಾನು ಹೆಂಗೆಂಗೋ ಕಾಣಿಸ್ಕೊಡೋಕ್ಕೆ ಚಾನ್ಸೇ ಇಲ್ಲ. ಅದ್ರ ಮೇಲೆ ನಾವು ವರ್ಕ್ ಮಾಡಿಕೊಂಡು ಏನು ಆ್ಯಕ್ಟಿಂಗಿಗೆ ಏನು ಬೇಕು ಅದಕ್ಕೆ ಪ್ರಿಪೇರ್ ಆಗೋದು ಕಡೆ ಅಷ್ಟೇ ಗಮನ ನಾನು ಕೊಡ್ತೀನಿ ಹೊರತು ಅದು ನನಗೇನು ಅನ್ಸೋದಿಲ್ಲ. ನನ್ನ ಸುತ್ತಮುತ್ತ ಇರೋ ಫ್ರೆಂಡ್ಸು ಎಷ್ಟು ಮೋಟಿವೇಟ್ ಅಂತ ಅಂದರೆ ಅವ್ರುಗಳೇ ಎಕ್ಸಾಂಪಲ್ ಕೊಡ್ತಿರ್ತಾರೆ. ನೋಡಿ ಇವರು ನಿನ್ನ ಜೊತೆ ನನ್ನ ಕಥೆ ಅದರಲ್ಲಿ ಈ ಥರ ಅಲ್ಲ, ಅವರು ಅಪ್ಪು ಸರ್ ಜೊತೆಗೆ ಅವರು ಕೂಡ ತಮಿಳು ಯಾವುದೋ ಹೀರೋ ವೈಫ್ ಅಲ್ವಾ, ಹೌದು, ಇವರಿದಾರಲ್ಲ ಅಂತ ಹಂಗೆ ಓಕೆ ಹೌದಲ್ಲ ಅಂತ ನನ್ನ ಸುತ್ತಮುತ್ತ ಇರೋರು ತುಂಬಾ ನನಗೆ ಸಪೋರ್ಟಿವ್ ಆ್ಯಂಡ್ ವೆರಿ ಪಾಸಿಟಿವ್ ನಂತರನೇ ಅಂಥವ್ರನ್ನೇ ನನ್ನ ಜೊತೆಗೂ ಕೂಡ ಇಟ್ಕೊಳ್ಳೋದು. ಸೊ ಹಾಗಾಗಿ ನಂಗೆ ಇದೇನು ಅಷ್ಟೇ ಅಫೆಕ್ಟ್ ಆಗೋದಿಲ್ಲ. ನೀವು ಏನೇ ಒಂದು ಡಿಸಿಷನ್ ತಗೊಳ್ಳಿ, ಆ ಡಿಸಿಷನ್ನು ನಿಮ್ಮ ಫ್ಯಾಮಿಲಿಗೆ ಅಫೆಕ್ಟ್ ಆಗ್ತಾ ಇಲ್ಲ ಅಂತಂದಾಗ ಅದ್ರ ಜೊತೆಗೆ ನಾವು ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಇರೋದಿಲ್ಲ. ನೀವೇನು ಡಿಸಿಷನ್ ತಗೊಂಡಿದ್ದೀರಲ್ಲ, ನೀವು ಹಿಂದೆ ಏನಾಗ್ಬೋದು ಏನಾಗತ್ತೆ ಮುಂದೆ ಅನ್ನೋಂಥದ್ದೇ ಯೋಚನೆ ಮಾಡೇ ತಗೊಂಡಿರ್ತೀರ. ಬಟ್ ನೀವ್ ಯಾವಾಗ ಈ ತರ ಡಿಸಿಷನ್ ತಗೊಳ್ತೀರಲ್ವಾ, ಅವಾಗ ಮಾತುಗಳು ಬರೋದೇನಂತಂದ್ರೆ, ಇಷ್ಟು ವರ್ಷ ಅವರು ಮದುವೆ ಆಗಿದ್ದಾಗ ಏನು ತಗೊಳಕ್ಕಾಗ್ಲಿಲ್ಲ, ಡಿವೋರ್ಸ್ ಆದ್ಮೇಲೆ ಇದಕ್ಕೋಸ್ಕರನೇ ಜಾನ್ವಿ ಡಿವೋರ್ಸ್ ತಗೊಂಡಿದ್ದು, ಗಂಡನ ಜೊತೆಯಿಂದ ದೂರ ಆಗಿದ್ದು, ಸೊ ಇಷ್ಟೆಲ್ಲ ಮೆರಿಬೇಕಾಗಿತ್ತು ಅವರು, ಈ ತರದ್ ಒಂದಿಷ್ಟು ಮಾತುಗಳು ಒಂದ್ ಹೆಣ್ಣಿನ ಬಗ್ಗೆ. ಇವ್ ಜಾನ್ವಿನ್ ಬಿಟ್ಬಿಡಿ, ಅವಳ ಆಂಕರ್ ಇದ್ರು, ಆಮೇಲೆ ರೀಲ್ಸ್ ಮಾಡ್ತಾ ಇದ್ರು, ಇವಾಗ ಒಂದು ಹೆಣ್ಣಿನ ಬಗ್ಗೆ ಈ ರೀತಿಯಾದಂತಹ ಒಂದಿಷ್ಟು ಮಾತುಗಳು. ಹಂಗ್ ಬಂದಾಗ ಏನಂದ್ರೆ ಯಾರ ಜೀವನದಲ್ಲಿ ಏನಾಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ, ಅದು ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಷ್ಟೋ ಸಲ ಅವ್ರ ಫ್ಯಾಮಿಲಿಗೂ ಹೇಳ್ಕೊಂಡಿರಲ್ಲ, ತಂದೆ ತಾಯಿಗೆ ಹರ್ಟ್ ಆಗುತ್ತೆ ಅಂತ. ಫ್ರೆಂಡ್ಸ್ಗಳು ಅಂತ ಬಂದಾಗ
ಹೇಳಿರ್ತಾರೆ, ಬಟ್ ಅದ್ರ ಆಚೆಗೆ ಎಲ್ಲನೂ ಹೇಳಿರಲ್ಲ. ಹಾಗೆ ನನ್ನ ಜೀವನದಲ್ಲಿ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ತುಂಬ ಕ್ಲೋಸ್ ಸರ್ಕಲ್ ಬಿಟ್ಟರೆ. ಸೊ ಹಾಗಾಗಿ ಹೌದು, ನಾನು ಇದು ಕೇಳಿದೆ. ನಾನೆಲ್ಲ ಅದೇ ನನ್ನ ಟ್ರೋಲ್ಸ್ ಬಾಂಧವರೆಲ್ಲರೂ ರಿಯಾಲಿಟಿ ಶೋನಿಂದ ಜಾಹ್ನವಿ ಜೀವನ ಅಂತ್ಯ, ಒಂದು ರಿಯಾಲಿಟಿ ಶೋಗೆ ದಾಂಪತ್ಯ ಜೀವನದಲ್ಲಿ ಹುಳಿ ಹಿಂಡಿದವರು ಯಾರು, ಅವರಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರು, ಹಾಗೆ ಹೀಗೆ ಅಂತ ಅವ್ರ ಮನ್ಸಿಗೆ ಬಂದಂಗೆ ತಮ್ನೇಲು, ಅದರಲ್ಲೂ ತಮ್ನೇಲಲ್ಲಿ ಯಾರ್ಯಾರೋ ಫೋಟೋಗಳು, ಒಂದು ಕಡೆ ಈ ಕಡೆ ಸೃಜನ್ ಲೋಕೇಶು, ಈ ಕಡೆ ನಮ್ಮ ತಾರಮ್ಮ, ಎಲ್ಲ ಅಂದರೆ ರಿಯಾಲಿಟಿ ಶೋದೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಕೈ ಮೇಲೆ ಈ ಥರ ತಲೆ ಮೇಲೆ ಹೊತ್ಕೊಳ್ಳೋ ಥರ ಎಲ್ಲ ಹಾಕ್ಬಿಡೋದು, ಎಲ್ಲ ನೋಡಬೇಕಲ್ಲ ಆ ಥರ. ಅದಕ್ಕೆ ನಾನು ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಕ್ಲಾರಿಟಿ ಕೊಟ್ಟೆ. ನಾನು ರಿಯಾಲಿಟಿ ಶೋ ಮಾಡೋದಕ್ಕಾಗಲಿ ಅಥವಾ ಸಿನಿಮಾ ಮಾಡೋದಕ್ಕಾಗಲಿ ಈ ಡಿಸಿಷನ್ ತೊಗೊಂಡಿದ್ದಲ್ಲ. ಹಾಗೆ ನಾನು ಸಿನಿಮಾ ಮಾಡೋಗೆ ರಿಷಬ್ ಶೆಟ್ಟಿ ಸರ್ ಸಿನಿಮಾ ಕರೆದಾಗ ಅಥವಾ ಇನ್ಯಾರಾದರೂ ನಂಗೆ ತುಂಬ ಅಪ್ರೋಚ್ ಬರ್ತಾನೆ ಇತ್ತು, ಆವಾಗಲೇ ನಾನು ಮಾಡ್ಬೋದಾಗಿತ್ತು. ಆವಾಗ ಮನೆಯಲ್ಲಿ ಒಪ್ತಾ ಇರಲಿಲ್ಲ ಬೇಡ ಅಂತ, ಹಾಗಾಗಿ ನಾನು ನ್ಯೂಸಲ್ಲೇ ಕಂಟಿನ್ಯೂ ಮಾಡಿದೆ. ಸೊ ಇದೆಲ್ಲ ಲೈಫಲ್ಲಿ ಏನೇನು ಆಯ್ತಲ್ಲ, ಅದಾದಮೇಲೆ ನನ್ನ ಒಂದು ಡಿಸಿಷನ್ ನಾನು ಸಿಂಗಲ್ ಆಗಿದ್ದಾಗ ಓಕೆ ಇದು ಮಾಡ್ತೀನಿ, ಇದು ನನ್ನ ಇಷ್ಟ, ಇದು ಸರಿಯಾದಂಥ ಡಿಸಿಷನ್ ಅಂದಾಗ ನಾನು ತೊಗೊಂಡಿರೋದು. ಸೊ ಅದೆಲ್ಲ ಆದಮೇಲೆ ನಾನು ಇಲ್ಲಿಗೆ ಬಂದಿದ್ದು ಹೊರತು ಇದಕ್ಕೋಸ್ಕರ ಅದನ್ನು ಬಿಟ್ಟು ಬಂದಿಲ್ಲ. ಅದನ್ನು ಬಿಡೋ ಯಾವಾಗಲೂ ಬಿಡ್ತಾ ಇದ್ದೆ ಅಲ್ವಾ. ಇನ್ನು ಎಂಗೇಜಲ್ಲಿ ಬಂದಿದ್ರೆ ನನಗೆ ಇನ್ನೊಂದಷ್ಟು ಸಿನಿಮಾಗಳು, ಇನ್ನೊಂದಷ್ಟು ಅವಕಾಶಗಳು ಇರ್ತಾ ಇತ್ತೇನೋ. ಸೊ ಹಾಗಾಗಿ ಅದನ್ನೆಲ್ಲ ಓಕೆ ಮನೇಲಿ ಬಿಡಲ್ಲ ಅನ್ನೋ ಕಾರಣಕ್ಕೆ ನಾನು ನ್ಯೂಸಲ್ಲೇ ನಂದಿದ್ದು. ಇನ್ಯಾರೇ ಫಸ್ಟಿಗಂತೂ ಎಲ್ಲ ಕೇಳಿ ಮಾಡಿ ಅದು ಒಪ್ಕೊಳ್ದೆ ಮನೆಯಲ್ಲಿ ಲಾಸ್ಟ್ ಮಿನಿಟಲ್ಲಿ ಇಲ್ಲ ಬಿಡಿ ಆಗಲ್ಲ ಅಂತ ಹೇಳ್ತಿದ್ದೆ. ಕೊನೆಗೆ ಇನ್ನೇನು ಅವ್ರು ಒಪ್ಪಲ್ಲ, ಯಾವುದೇ ಬಂದರೆ ಇಲ್ಲ ಮಾಡಲ್ಲ ಈ ಥರ ಮಾಡ್ತಾ ಇದ್ದೆ ನಾನು. ಸೊ ಹಾಗಾಗಿ ಅದೊಂದು ಇದೆ ಒಂದು ರೂಮರ್ಸು. ಇವಾಗ ನೀವು ಕ್ಲಾರಿಟಿ ಕೊಟ್ಟರು ಕೂಡ ಅವ್ರು ಮಾಡೋದು ಬಿಡಲ್ಲ, ಯಾಕಂದರೆ ಅದಕ್ಕೆ ಜಾಸ್ತಿ ವ್ಯೂಸ್ ಬರೋದು. ಆ ಥರ ತಮ್ಮನೇಲಿ ಹಾಕಿದಾಗಲೇ ಜನ ನೋಡೋದು, ಅವ್ರದ್ದೇ ಆದಂಥ ಅಭಿಪ್ರಾಯಗಳನ್ನು ಅಲ್ಲಿ ಕೆಳಗಡೆ ಹಾಕೋದು. ಹಾಗಾಗಿ ಒಂದು ಕ್ಲಾರಿಟಿ ಕೊಡಬೇಕಿತ್ತು, ನಾನು ಕೊಟ್ಟೆ. ಯಾವುದೇ ರಿಯಾಲಿಟಿ ಶೋ ಅಥವಾ ಸಿನಿಮಾಗೋಸ್ಕರ ಅಲ್ಲ. ಅದೆಲ್ಲ ಆದಮೇಲೆ ಇದು ಬಂತು, ನಾನು ಅದನ್ನು ತಗೊಂಡೆ ಅಷ್ಟೇ. ಓಕೆ, ಸೊ ಇದು ನಿಮ್ಮ ಡಿಸಿಷನ್ಗೆ ನೀವು ಸ್ಟಿಕ್ ಆಗಿರೋದು, ಒಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ರಿ. ಅದೆಲ್ಲನ ಹೊರತುಪಡಿಸಿ ಸ್ಯಾಂಡಲ್ವುಡ್ ಅಲ್ಲೇ, ನಾನು ಬೇರೆ ಕಡೆ ಹೋಗಲ್ಲ, ಬೇರೆ ಭಾಷೆ ಇಂಡಸ್ಟ್ರಿಗೆ ಹೋಗೋದಿಲ್ಲ. ಸ್ಯಾಂಡಲ್ವುಡ್ ಅಲ್ಲಿ ಏನಿದೆ ಅಂತಂದ್ರೆ, ಮದುವೆ ಆಯ್ತು ಮಗು ಆಯ್ತು ಅಂತಂದ್ರೆ ಆ ನಟಿಗೆ ಸ್ಕೋಪೇ ಇರೋದಿಲ್ಲ. ಸೊ ನಾವ್ ಎಷ್ಟೊಂದು ಈ ತರದ್ ಕೇಳಿದೀವಿ. ನೀವು ಮದುವೆ ಆಗಿ ಮಗು ಆಗಿ ಇವಾಗ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇರೋದು. ಸೊ ನಿಮ್ಮನ್ನ ಎಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಎಷ್ಟು ಸ್ಟೇ ಆಗ್ತೀರಾ, ಎಷ್ಟು ದಿನ ಸ್ಟೇ ಆಗ್ತೀರಾ ಇಲ್ಲಿ ಅಂತ? ಅಲ್ಲ, ನಿಜ, ಅದು ಕೂಡ ಅದು ಹೇಳಕ್ಕೆ ಆಗೋದಿಲ್ಲ. ಏನಂದ್ರೆ ಹೌದು, ಮದುವೆ ಆದ್ಮೇಲಂತೂ ಅವಕಾಶಗಳೇ ಇರೋದಿಲ್ಲ. ಬಟ್ ಈ ತಂಡ ನನಗೆ ಅದನ್ನು ಕೊಟ್ಟಿದೆ. ಹಾಗಾಗಿ ನಾನು ನಮ್ಮ ಡಿರೆಕ್ಟರ್ ಚಯನ್ ಶೆಟ್ಟಿ ಸರ್ಗೆ, ಕುಲ್ದೀಪ್ ಸರ್ಗೆ, ಅವ್ರ ವೈಫಿಗೆ, ಜೊತೆಗೆ ರೂಪೇಶ್ ಶೆಟ್ಟಿ ಮತ್ತು ನಮ್ಮ ಹೋಲ್ ಅಧಿಪತ್ರ ತಂಡಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ನಿಜವಾಗ್ಲೂ ಈಗ ನನ್ನನ್ನು ಬಿಟ್ಟುಬಿಡಿ, ಯಾವುದೋ ಒಂದು ಸಿನಿಮಾ ತುಂಬ ಹಿಟ್ ಆಯಿತು, ತುಂಬ ರೀಚ್ ಆಯಿತು, ಆ ಹೀರೋಯಿನು ಕೂಡ ಹಾಗೆ ಇದ್ದಾರೆ. ಎಷ್ಟೋ ಜನ ತುಂಬ ಚೆನ್ನಾಗಿರ್ತಾರೆ, ಆ್ಯಕ್ಟಿಂಗಲ್ಲೂ ತುಂಬ ಚೆನ್ನಾಗಿರ್ತಾರೆ, ಅವರಿಗೂ ಇಲ್ಲ. ಹಾಗಾಗಿ ನಾನು ಅದಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ. ಅಥವಾ ನಾನು ಅದಾದ್ಮೇಲೆ ನನಗೆ ಸುಮಾರು ಕಥೆಗಳು ಅದು ಇದು ಬಂತು, ನನಗೆ ಆ ಟೀಮ್ ಇನ್ಸ್ಪೈರಿಂಗ್ ಅಂತ ಅನ್ನಿಸ್ಲಿಲ್ಲ, ನಾನು ಮಾಡಲಿಲ್ಲ. ಆಮೇಲೆ 3 ಜನ ಹೀರೋ 3 ಜನ ಹೀರೋಯಿನ್, ಅದರಲ್ಲಿ ನಾನು ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಳೋಕ್ಕೂ ಇತ್ತು. ರೆಮ್ಯುನರೇಷನ್ನು ನನಗೆ ಅದು ಇದಾಗಲಿಲ್ಲ. ಬಟ್ ಅವರೊಂದು ಒಳ್ಳೆ ಸಿನಿಮಾ ಮಾಡಿದಂಥ ನಿರ್ದೇಶಕರೇ, ನಾನು ಅದು ಒಪ್ಕೊಳ್ಳಲಿಲ್ಲ. ಸೊ ಮುಂದೆ ನಾನು ಹೇಳಿದ್ನಲ್ಲ, ಈ ಸಿನಿಮಾ ಆದಮೇಲೆ ನನಗೆ ಬೇರೆ ಭಾಷೆ ಬಂದರೆ ಹೋಗ್ತೀನಿ, ಇಲ್ಲ ಅಂತ ಏನಿಲ್ಲ. ಇಲ್ಲಿ ಒಳ್ಳೆ ಟೀಮ್ ಜೊತೆಗೆ ಬಂದರೆ ಮಾಡ್ತೀನಿ. ಅಯ್ಯೋ ಬಂದ್ಬಿಟ್ಟಿದ್ದೀನಿ ಇವಳೇ ಒಂದೇ ಸಿನಿಮಾಗೆ ಜಾಹ್ನವಿಯ ಸ್ಯಾಂಡಲ್ವುಡ್ ಕರಿಯರ್ ಅಂತ್ಯ, ನಾನು ಜರ್ನಲಿಸ್ಟ್ ಆಗಿ ನಮ್ಗೆ ಇರುತ್ತಲ್ಲ ಆ ಥರ ಕೊಟ್ಟರು ಪರವಾಗಿಲ್ಲ, ನಾನು ಆ್ಯಂಕರಿಂಗಲ್ಲೇ ನಾನು ಮುಂದುವರಿತೀನಿ. ಸೊ ನಾನು ಸಿನಿಮಾ ಇಲ್ಲ, ನನಗೆ ಅವಕಾಶಗಳು ನನಗೆ ಬೇಕು, ನಾನು ನಟಿ ಆಗಬೇಕು ಅಂತ ಹೇಳಿ ಬಂದಿದ್ದಲ್ಲ. ಅವ್ರು ನನ್ನ ಅಪ್ರೋಚ್ ಮಾಡಿದ್ದೆ ನಾನು ಜರ್ನಲಿಸ್ಟ್ ಅನ್ನೋ ಕಾರಣಕ್ಕೆ, ನಿಮ್ಮನ್ನೇ ಹಾಕೊಂಡು ಮಾಡಬೇಕು ಅಂತ. ಸೊ ನಾನಿಲ್ಲಿ ಆ್ಯಕ್ಟಿಂಗ್, ಅದು ನನ್ನ ರಿಯಾಲಿಟಿ ಶೋ ಮಾಡಿದ್ಮೇಲೆ ನಾನು ಸಿನಿಮಾ ಹೀರೋಯಿನ್ ಆಗಬೇಕು ಅಂತ ಹೇಳಿ ನಾನು ಎಲ್ಲೋ ಹೋಗಿ ನನಗೆ ಅವಕಾಶ ಕೊಡಿ ಅಂತ ಕೇಳಿದ್ದಲ್ಲ, ಇದು ನನ್ನ ಹುಡ್ಕೊಂಬಂತು, ಟೀಮ್ ಚೆನ್ನಾಗಿತ್ತು, ಮಾಡಿದೆ. ಮುಂದೆ ಈಗ ಬಂದಿದ್ದೀನಿ, ಇಲ್ಲಿ ಮುಂದುವರಿಯೋದಕ್ಕೂ ನನಗೆ ಇಷ್ಟ ಇದೆ. ಇದು ಇಲ್ಲಿ ನೆಕ್ಸ್ಟ್ ಸಿಗಲಿಲ್ಲ ಅಂದರೆ ನಂದು ಆ್ಯಂಕರಿಂಗ್ ಅಂತೂ ಅದು ನಂದು ಯಾವಾಗಲೂ ಇದ್ದಿದ್ದೆ. ನನ್ನ ಯೂಟ್ಯೂಬ್ ಇದೆ, ಮತ್ತು ನನ್ನ ಪ್ರೊಡಕ್ಷನ್ ಹೌಸಲ್ಲಿ ನಾವು ಆ್ಯಡ್ ಶೂಟ್ಸ್ ಎಲ್ಲ ಮಾಡ್ತಿರ್ತೀವಿ, ಸ್ಟೇಜ್ ಆ್ಯಂಕರಿಂಗ್ ಮಾಡ್ತಿದ್ದೀನಿ. ಕಲರ್ಸಲ್ಲಿ ಕರೆದ್ರೆ ಖಂಡಿತ ಹೋಗ್ತೀನಿ. ಅದ್ರ ಆಚೆಗೆ ಇಲ್ಲಿ ಅವಕಾಶಗಳು ಸಿಕ್ಕಿದ್ರೆ ಒಳ್ಳೆ ಟೀಮ್ ಜೊತೆಗೆ ಖಂಡಿತ ನಾನು ಮಾಡ್ತೀನಿ. ಬೇರೆ ಭಾಷೆಲಿ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಇಲ್ಲಪ್ಪ ನಮ್ಮ ಸಿನಿಮಾಗೆ ಸೂಟ್ ಆಗಲ್ಲ, ಇವ್ರದ್ದು ಏನೋ ಮಾರ್ಕೆಟ್ ಇಲ್ಲ ಅಂತಂದರೆ ಅದು ಪರವಾಗಿಲ್ಲ, ಬೇಡ, ನಾನು ಎಲ್ಲದಕ್ಕೂ ರೆಡಿ ಆಗಿಬಿಟ್ಟಿದ್ದೀನಿ. ಹೌದು, ನಾನು ಇಲ್ಲಪ್ಪ ಇದರಲ್ಲೇ ಮುಂದುವರಿಬೇಕು ಅಂದರೆ ನನ್ನ ಒಂದು ಬೌಂಡ್ರಿನೂ ನನಗೆ ಗೊತ್ತು. ಸಿನಿಮಾ ಅಂತ ಬಂದಾಗ ಹೌದು,
ನನ್ನನ್ನು ಹಾಕೊಂಡು ಮಾಡಿದಾಗ ಆ ಸಿನಿಮಾ ಟೀಮ್ ಯಾವುದೇ ಇರ್ಬೋದು, ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಾ, ಅಥವಾ ನಾನು ಈಗ ನನ್ನ ಹೀರೋಗಳು ಚಿಕ್ಕವ್ರು ಇರ್ಬೋದು ನನಗಿಂತ, ಅವ್ರಿಗೆ ಅದೆಲ್ಲವೂ ಇರುತ್ತೆ ಮ್ಯಾಟ್ರು. ಸೊ ಅದನ್ನು ಮೀರಿ ಸೂಟ್ ಆಗ್ತಾಳೆ ಅಥವಾ ಒಂದು ಪ್ರಯತ್ನ ಮಾಡೋಣ, ಒಂದು ಟ್ರೈ ಮಾಡೋಣ ಅಂತ ಹೇಳ್ಕೊಟ್ರೆ ಖಂಡಿತ ಮಾಡ್ತೀನಿ, ಇಲ್ಲ ಅಂತಂದ್ರೂ ಇಲ್ಲ. ಸೊ ನಾನೇನು ಇಲ್ಲೇ ಬೇರೂರ್ಬೇಕು, ದೊಡ್ಡ ನಟಿಯಾಗಿ ಬೆಳಿಬೇಕು ಆ ಥರದ ಆಸೆ ಅಂತೂ ಖಂಡಿತ ಇಲ್ಲ. ಈ ಅವಕಾಶ ಬಂತು, ಒಳ್ಳೆ ಟೀಮ್ ಇತ್ತು, ತಗೊಂಡೆ. ಮುಂದಿಂದು ನನಗೆ ಗೊತ್ತಿಲ್ಲ ರಿಲೀಸ್ ಆದಮೇಲೆ ಇನ್ನೆಷ್ಟು ಅವಕಾಶಗಳು ಬರುತ್ತೆ ಅಂತ. ಯಾಕಂದರೆ ನೀವು ನೋಡ್ತಾನೆ ಇದ್ದೀವಿ ನಟಿಯರಿಗೆ ಇಲ್ಲಿ ಎಷ್ಟು ಮಟ್ಟಿಗೆ ಮನ್ನಣೆ ಸಿಗ್ತಾ ಇದೆ. ಇರೋವಂಥ ಸಿನಿಮಾಗಳಲ್ಲೂ ಬೇರೆ ಕಡೆಯಿಂದ ಕರ್ಕೊಂಬಂದು ಹಾಕೋತಾರೆ, ಇಲ್ಲಿರೋರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಚಿತ್ರರಂಗದ ಸದ್ಯದ ಸ್ಥಿತಿಗತಿಗಳು ನನಗೆ ಗೊತ್ತಿರೋದ್ರಿಂದ ನಾನು ಎಲ್ಲವನ್ನು ಮೀರಿ ಏನೋ ನಿರೀಕ್ಷೆ ಇಟ್ಕೊಂಡು ನಾನು ಇಲ್ಲಿ ಬಂದು ಕೂತಿರೋದಲ್ಲ. ಇದು ಅವಕಾಶ ಬಂತು, ಒಳ್ಳೆ ಟೀಮ್ ಅಂತ ಹೇಳಿ ಮಾಡಿದ್ದೀನಿ. ಉಳಿದಿದ್ದೆಲ್ಲ ದೇವರಿಗೆ ಜನರಿಗೆ ಬಿಟ್ಬಿಡ್ತೀನಿ, ಹೇಗೆ ಕರ್ಕೊಂಡು ಹೋಗ್ತಾರೋ ಹಂಗೆ ಗೋ ವಿತ್ ದ ಫ್ಲೋ ಅನ್ನೋ ಥರ. ಒಳ್ಳೆ ಅವಕಾಶ ಸಿಕ್ಕಿದ್ರೆ ಅದಕ್ಕೇನು ಪ್ರಿಪೇರ್ ಬೇಕೋ ನಾನು ಖಂಡಿತ ಮಾಡ್ತೀನಿ, ನನ್ಗೆ ಇಷ್ಟ ಆದರೆ ಖಂಡಿತ ಮಾಡ್ತೀನಿ, ಅದು ಬೇರೆ. ಅದ್ರ ಆಚೆಗೆ ನಾನು ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬಿಟ್ಟಿದ್ದೀನಪ್ಪ, ನಾನು ಆ್ಯಂಕರಿಂಗ್ ಮಾಡಲ್ಲ, ನಾನು ಎಲ್ಲೂ ಅದೆಲ್ಲ ಯಾವುದು ಇಲ್ಲ, ನಡೆಯಲ್ಲ. ಯಾಕಂದರೆ ನನಗೆ ನನ್ನ ಫ್ಯಾಮಿಲಿ ಇದೆ, ಫ್ಯಾಮಿಲಿನ ನೋಡ್ಕೊಳ್ಬೇಕು. ಸೊ ಹಾಗಾಗಿ ನಾನು ಈಗ ಏನು ಕೆಲಸ ಮಾಡ್ತೀನಿ ಅದಂತೂ ಕಂಟಿನ್ಯೂ ಮಾಡ್ತೀನಿ. ಏನೇ ಆಗಲಿ, ಒಂದು ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರು, ಐ ಮೀನ್ ನೀವು ಇಂಟ್ರೆಸ್ಟ್ ಇದೆ ಬಟ್ ನಾನು ಅಪ್ರೋಚ್ ನಾನಾಗೆ ಹೋಗಿ ಕೇಳಲ್ಲ ಅಂತಂದ್ರು ಕೂಡ, ಆಮೇಲೆ ನೀವು ಆಂಕರಿಂಗ್ ಮಾಡ್ತಾ ಇದ್ರು ಕೂಡ, ಎಲ್ಲದಕ್ಕೂ ನಿಮ್ಗೆ ನಮ್ಮ ಜೀವನ ನಡೆಸ್ಬೇಕು ಅಂತಂದ್ರೆ ಮೇನ್ ಆಗಿ ನಮ್ಗೆ ಬೇಕಾಗಿರೋದು ದುಡ್ಡು. ಸೊ ಎಲ್ಲರೂ ಹೇಳ್ತಾರೆ ದುಡ್ಡಿನ ಹಿಂದೆ ನಾವು ಹೋಗ್ಬಾರ್ದು, ನಮ್ ಹಿಂದ್ ದುಡ್ಡು ಬರ್ಬೇಕು ಅಂತಂದು. ಬಟ್ ನಮ್ ಕಡೆಯಿಂದ ಆ ಟ್ರೈ ಆದ್ರೇನೆ ನಮ್ಗೆ ಅದು ಬರೋದು ಅನ್ನೋದು ಕೂಡ ನಾವು ಯಾರು ನೆನ್ಪಿಟ್ಕೋಬೇಕು ಅದನ್ನ. ಸೊ ನಿಮ್ಮ ಲೈಫ್ ಅಲ್ಲಿ ಈ ಒಂದು ದುಡ್ಡು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ? ಕಳೆದ ಕೆಲವು ದಿನಗಳಿಂದ, ಕೆಲವು ವರ್ಷಗಳ ಹಿಂದೆ ನಿಮ್ಗೆ ಎಷ್ಟು ಕಷ್ಟ ಪಡ್ಬೇಕಾಯ್ತು ಇಷ್ಟೊಂದು ಒಂದು ಅಚೀವ್ ಮಾಡೋದಕ್ಕೆ, ಅಥವಾ ಒಂದಿಷ್ಟು ದುಡ್ಡು ನಿಮ್ ಕೈಲಿ ಉಳಿಯೋದಕ್ಕೆ? ಈಗಲೂ ನೀವು ಹೇಳ್ತೀರಾ ಒಂದು ದುಡ್ಡು ಇವಾಗ ಏನು ಬರುತ್ತೋ ಅದಕ್ಕೆ ಇನ್ನೊಂದಷ್ಟು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ. ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಓಕೆ, ಫೈನಾನ್ಷಿಯಲ್ ಸ್ಥಿತಿಗತಿಗಳು ಜಾಸ್ತಿ, ಕೆಲಸ ಮಾಡ್ತಾ ಇರೋದ್ರಿಂದ ದುಡ್ಡು ಓಡಾಡ್ತಾ ಇದೆ. ದುಡ್ಡು ಅನ್ನೋದು ಮನುಷ್ಯನಿಗೆ ಎಲ್ರಿಗೂ ಇಂಪಾರ್ಟೆಂಟು. ಮತ್ತು ನಮಗೆ ಇನ್ನೊಂದಷ್ಟು ದುಡ್ಡಿದ್ದಿದ್ರೆ ನಾವು ಅಮ್ಮನೆಲ್ಲ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ಬೇಕು. ಯಾಕಂದರೆ ಒಂಥರ ಇನ್ನೋಸೆನ್ಸ್ ಅಲ್ಲ ಅವರಲ್ಲಿ. ಆ ಫಾರಿನ್ ಎಲ್ಲ ನೋಡಿದಾಗ ಅವರ ಮುಖದಲ್ಲಿ ಇದೆಲ್ಲ ಹಿಂಗೂ ಇರುತ್ತಾ, ಬಿಲ್ಡಿಂಗ್ಸ್ ಎಲ್ಲ ಹಿಂಗಿರುತ್ತಾ, ಇಲ್ಲಿ ಲೈಫ್ ಸ್ಟೈಲ್ ಹಿಂಗಿರುತ್ತಾ, ರೋಡ್ಗಳು, ಆ ಒಂದು ರಿಯಾಕ್ಷನ್ ನೋಡೋಕೆ ನನಗಿಷ್ಟ. ಇನ್ನು ಮಗ ಅಂತ ಬಂದಾಗ, ಯಾಕಂದರೆ ನಾವೆಲ್ಲ ನಮ್ಮದೆಲ್ಲ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಕಷ್ಟ ಇರುವಂಥ ಕುಟುಂಬದಲ್ಲೇ ಹುಟ್ಟಿದ್ದಲ್ವ. ಈಗ ವರ್ಷಕ್ಕೆ 1-2 ಫ್ಯಾಮಿಲಿ ಫಾರಿನ್ ಟ್ರಿಪ್ ಹೊಡೆಯೋದು, ಅದಕ್ಕೆಲ್ಲ ಆದರೂ ದುಡ್ಡು ಬೇಕು. ಏನಾದ್ರೂ ಹುಷಾರ್ ತಪ್ಪಿದ್ರೆ ಈಗಂತೂ ಮಿನಿಮಮ್ ಏನಾದ್ರೂ ಸ್ವಲ್ಪ ಮೇಜರ್ ಏನಾದ್ರೂ ಆದ್ರೆ ಒಂದು 3-4 ಲಕ್ಷ ಇಲ್ಲದೆ ಆಫೀಸ್ ಇದು ಹಾಸ್ಪಿಟಲ್ ಬಿಲ್ ಆಚೆ ಬರೋದಿಲ್ಲ. ಏನೋ ಒಂದು BPL ವೇರಿಯೇಷನ್ ಆದ್ರೂ ಒಂದು 50-60 ಸಾವಿರ ಬಿಲ್ ಮಾಡ್ಬಿಡ್ತಾರೆ ದೊಡ್ಡ ಹಾಸ್ಪಿಟಲ್ ಹೋದ್ರೆ. ಸೊ ಅದು ಇನ್ಶೂರೆನ್ಸ್ ಅದು ಇದೆಲ್ಲ ಮಾಡ್ಸಿರ್ತೀವಿ. ಸೊ ಪ್ರತಿಯೊಂದಕ್ಕೂ ದುಡ್ಡು ಬೇಕು. ಈ ಕಾರ್ ತಗೋತಿ, ಅದಕ್ಕೆ ಪೆಟ್ರೋಲ್ ಹಾಕ್ಸಕ್ ದುಡ್ಡು ಬೇಕು, ಮನೆ ನಿಭಾಯಿಸೋದಕ್ಕೆ ದುಡ್ಡು ಬೇಕು. ಅಂದರೆ ದುಡ್ಡಿನ ಹಿಂದೆ ಹೋಗಲ್ಲ ಅಂತ ಅಲ್ಲ, ನಾವು ಎಲ್ಲ ದುಡಿಯೋದೇ ದುಡ್ಡುಗೋಸ್ಕರ. ಅದನ್ನು ಸಂಸಾರ ನಿಭಾಯಿಸೋದು ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸೋದು, ಅದು ವಾಟ್ ಎವರ್, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಅದಕ್ಕೆ ಈಗ ನಾವು ದುಡ್ಡು ಸಂಪಾದನೆ ಜಾಸ್ತಿ ಮಾಡ್ಕೋಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಕೋಬೇಕು. ಮುಂದಕ್ಕೇನು 10 ವರ್ಷ ಆದಮೇಲೆ ಇದೇ ಅವಕಾಶಗಳಿರುತ್ತಾ, ಅದಾದಮೇಲೆ ಹೇಗೆ ಜೀವನ, ಅದೆಲ್ಲ ಪ್ರಶ್ನೆಗಳು ಇದ್ದೇ ಇರುತ್ತೆ. ತುಂಬ ಯೋಚನೆ ಮಾಡಿಲ್ಲ ಅಂದ್ರೂ ಒಂದಷ್ಟು ಆಲೋಚನೆಗಳನ್ನು ಮಾಡಿಕೊಂಡು ಮುಂದಿದ್ದ ಭವಿಷ್ಯದ್ದು ಈಗಲಿಂದನೇ ನಾವು ಅದಕ್ಕೆ ಏನು ತಯಾರಿ ಮಾಡ್ಬೋದು, ಆ ಥರ ಆಲೋಚನೆಗಳು ಇದ್ದೇ ಇರುತ್ತೆ. ದುಡ್ಡು ತುಂಬಾ ಇಂಪಾರ್ಟೆಂಟ್. ನೀವೇನೇ ಹೇಳಿ ದುಡ್ಡಿದ್ರೇ ದುನಿಯಾ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ. ನಾವು ಏನು ಡೈಲಾಗ್ಗಳನ್ನ ಹೇಳ್ಬೋದು ಇಲ್ಲಿ, ಮಾನವೀಯತೆ ಅದಕ್ಕಿದಕ್ಕೆ ಎಲ್ಲ ಜನಗಳು ಹಾಗೆ ಆಗಿದ್ದಾರೆ. ದುಡ್ಡಿದ್ರೇ ಬೆಲೆ ಕೊಡ್ತಾರೆ. ಅವ್ರು ಹೆಂಗೆ ಯಾವ ಪೊಸಿಷನ್ ಇರ್ತಾರೆ, ಅವರು ರೌಡಿಗಳಾಗಿರಲಿ ಅಥವಾ ಮತ್ತೊಬ್ಬರಾಗಿರಲಿ, ರಾಜಕೀಯದಲ್ಲಿ ದುಡ್ಡು ಹೊಡಿತಾ ಇರ್ತಾರೆ, ಎಲ್ಲ ಹಿಂದೆ ಬೈತಾರೆ, ಮುಂದೆ ಬಂದಾಗ ಅವ್ರಿಗೆ ಗೌರವ ಕೊಡ್ತಾರೆ. ಹಾಗಾಗಿದೆ. ಆ ಲೆವೆಲಿಗೆ ಅಲ್ಲ ಅಂದ್ರೂ ನಮ್ಮವ್ರನ್ನ ಖುಷಿಯಾಗಿಡೋದಕ್ಕೆ, ಈಗ ನಾವೆಲ್ಲ ಏನು ಮಿಸ್ ಮಾಡ್ಕೊಂಡ್ವೋ ಅದು ನಮ್ಮ ಫ್ಯಾಮಿಲಿ ಕುಟುಂಬ ಅವ್ರು ಅದನ್ನು ಅನುಭವಿಸ್ಬೇಕು. ಅದನ್ನು ನೋಡಿದಾಗ ನನಗೆ ಖುಷಿ ಆಗಬೇಕು. ಯಾಕಂದರೆ ನಾನು ಮೋರ್ ಆಫ್ ಫ್ಯಾಮಿಲಿ ಪರ್ಸನ್. ಫ್ಯಾಮಿಲಿ ಜೊತೆಗೆ ಎಲ್ಲೋ ಹೋದ್ರೂ ಫ್ಯಾಮಿಲಿ ಅಂದ್ಕೊಂಡು ಅವ್ರಗಳನ್ನ ಖುಷಿಯಾಗಿಡೋದಕ್ಕೆ. ಮತ್ತು ಹೌದು, ಈಗ ನನ್ನ ಒಂದು ಕಾಸ್ಟ್ಯೂಮ್ ಇರ್ಬೋದು ಅಥವಾ ನನ್ನ ಡೈಲಿ ರುಟೀನ್ ಇರ್ಬೋದು, ಪ್ರತಿಯೊಂದಕ್ಕೂ ದುಡ್ಡು ಬೇಕಲ್ವ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್. ಸೊ ಕಾಸ್ಟ್ಯೂಮು, ನಿಮ್ಮ ಡೈಲಿ ರುಟೀನಿಗೆ ಎಲ್ಲದಕ್ಕೂ ಬೇಕು. ಯೂಟ್ಯೂಬ್ ಇಂದ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಜಾನ್ವಿ ಅವರು. ಅದರಿಂದನೇ ಎಲ್ಲ ಫುಲ್ ಫ್ಲೆಡ್ಜ್ ಆಗಿ ತಗೊಂಡು ಆರಾಮಾಗಿದ್ದಾರೆ ಲೈಫಲ್ಲಿ. ಯೂಟ್ಯೂಬ್ ಇಂದ ಬರೋ ದುಡ್ಡು ನಿಜವಾಗ್ಲೂ ಇಡಕ್ಕೆ ನನಗೆ ಬೀರುನೇ ಸಾಲ್ತಾ ಇಲ್ಲ. ಇಲ್ಲ, ಆಕ್ಚುಲಿ ಯೂಟ್ಯೂಬ್ ಚೆನ್ನಾಗಿ ಹೋಗ್ತಾ ಇದೆ, ರೀಚ್ ಆಗ್ತಾ ಇದೆ,
ತುಂಬ ನನಗೆ ನನ್ನ ಫ್ರೆಂಡ್ ಒಬ್ಳು ಅಂದರೆ ಔಟ್ ಆಫ್ ಕಂಟ್ರಿಯಲ್ಲಿ ಇದ್ದಾಳೆ, ಅವಳು ಫ್ರಮ್ ನಿನ್ನ ಯೂಟ್ಯೂಬ್ ಇಂಟರ್ವ್ಯೂ ಎಲ್ಲ ನಾನು 2 ಸಲ ನೋಡ್ತೀನಿ, ನಂಗೆ ತುಂಬ ಇಷ್ಟ ಆಗುತ್ತೆ, ನಿಮ್ಮ ಕಾನ್ಸೆಪ್ಟ್ ಇಷ್ಟ ಆಗುತ್ತೆ, ನಾನು ಎಲ್ಲೋ ಯಾವುದೋ ಒಂದು ಶೋ ಮಾಡಿದೆ, ಆ ಶೋಗಿಂತ ನನಗೆ ನಿನ್ನ ಯೂಟ್ಯೂಬ್ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಇಲ್ಲೆಲ್ಲ ನಮ್ಮದೇ ಕ್ರಿಯೇಟಿವಿಟಿ ಅಲ್ವಾ, ಏನು ಕಾನ್ಸೆಪ್ಟು ಏನು, ಯಾಕಂದರೆ ನಾವು ಇಷ್ಟು ವರ್ಷದಿಂದ ಎಲ್ಲನೂ ಕೆಲಸ ಮಾಡ್ತಾ ಬಂದಿದ್ವಿ. ಇದೇ ಮೊನೋಟನಸ್ ಆದಾಗ ಕೇಳಿದಾಗ ಇಲ್ಲೂ ನಮ್ದು ನೋಡಲ್ಲ, ನಾವೇನೋ ಬೇರೆ ಥರ ಒಂದು ಫನ್ ಇಡೋಣ ಅಥವಾ ಬ್ರಂಚು, ಜಾಲಿ ವಿತ್ ಜಾನ್ಸು, ಆ ಥರದೊಂದು ಸೆಗ್ಮೆಂಟ್ಗಳನ್ನ ಆ್ಯಡ್ ಮಾಡಿರೋದಕ್ಕೆ ಟಾಕ್ ಅಂತೂ ಆಗ್ತಿದೆ. ನಿಮ್ಮ ಯೂಟ್ಯೂಬ್ ಚಾನಲ್ ಚೆನ್ನಾಗಿದೆ ನಂಗೆ ಅದೇ ಖುಷಿ. ಅರ್ನಿಂಗ್ ಏನು ಸ್ಟಾರ್ಟಿಂಗೇ ಜಾಸ್ತಿ ಬರಲ್ಲ, ಅದು ಯೂಟ್ಯೂಬ್ ಮಾಡಿರೋರಿಗೆ ಗೊತ್ತಿರುತ್ತೆ. ಸೊ ಬಂದಿದ್ದೆಲ್ಲ ನನಗೆ ಟೀಮ್ಗೆಲ್ಲರಿಗೂ ಸ್ಯಾಲ್ರಿ ಮಾಡಬೇಕು ಹೋಗುತ್ತೆ. ಅದ್ರದ್ದು ಆಚೆಗೆ ದೇವ್ರದಾಯಿಂದ ನನಗೊಂದು ಸ್ವಲ್ಪ ಆ್ಯಡ್ ಬಂದ್ಬಿಡ್ತು ಸ್ಟಾರ್ಟಿಂಗೇನೆ ನನಗೆ, ಅಂದರೆ ಅದು ಎಲ್ಲ ಗೊತ್ತಿರೋರೇ ಪಾಪ. ಸೊ ಅವ್ರಗಳ ಸಹಕಾರನೂ ಇತ್ತು, ಅದನ್ನು ನಾನು ಟೀಮ್ಗಳಿಗೆಲ್ಲ ಸ್ವಲ್ಪ ಸ್ಯಾಲ್ರಿ ಮಾಡೋದಕ್ಕೆಲ್ಲ ಆಯಿತು. ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ಜಾಸ್ತಿ ಬರುತ್ತೆ ಅಂತ ಹೇಳಿರೋದು ನಾನು ಕೇಳಿದ್ದೀನಿ. ನನ್ನ ಒಂದು ಅಂದರೆ ಟೀಮ್ ಇರೋದ್ರಿಂದ ಅವ್ರಗಳಿಗೂ ಸ್ಯಾಲ್ರಿ ಮಾಡಿ ನನಗೆ ಎಷ್ಟು ಉಳಿಯುತ್ತೋ ಗೊತ್ತಿಲ್ಲ, ಬಟ್ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ನನಗೆ ಕಮರ್ಷಿಯಲ್ಸು ಕೂಡ ಬರ್ತದೆ. ನಾನು ಡಾಕ್ಟ್ರದ್ದು ಮಾಡ್ತೀನಿ ಅಥವಾ ಇನ್ಯಾರ್ದೋ ಅವ್ರದ್ದು ಪರ್ಸ್ನಲ್ ಇಂಟರ್ವ್ಯೂಗೆಲ್ಲ ನಾನು ಚಾರ್ಜ್ ಮಾಡೋದ್ರಿಂದ ಬಿಗಿನಿಂಗ್ ಅಂತೂ ಚೆನ್ನಾಗಿದೆ, ಅದನ್ನು ನೆಕ್ಸ್ಟ್ ಸ್ಟ್ರಾಂಗ್ ಮಾಡ್ಕೊಂಡು ಹೋಗಬೇಕು. ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾತಾಡ್ಕೊಂಡಿದಾರಲ್ಲ ಅದೆಲ್ಲ ಹೌದು. ನೀವೇನ್ ಹೇಳ್ತಾ ಇದೀರಾ, ಜಾನ್ವಿಗೆ ದುಡ್ಡು ತುಂಬಾ ಚೆನ್ನಾಗಿದೆ ಯೂಟ್ಯೂಬ್ ಇಂದ ಅಂತೆಲ್ಲ ಏನ್ ಹೇಳ್ತಾ ಇದೀರಾ, ಹಂಗಾಗ್ಲಿ, ನಿಮ್ ಬಾಯಾರಿಕೆಯಿಂದ ಹಂಗಾಗ್ಲಿ. ನಿಮ್ಮನ್ನ ನೀವು ಯಾವ ತರ ಗ್ರೂವ್ ಮಾಡ್ಕೊಳ್ತೀರಾ? ಐ ಮೀನ್ ಇವಾಗ ಆಂಕರ್ ಲೈಫ್ ಆದ್ಮೇಲೆ ಇವಾಗ ಆಕ್ಟಿಂಗಿಗೆ ಬಂದಾಗ, ಸೊ ಆಬ್ವಿಯಸ್ಲಿ ನೀವು ಪಬ್ಲಿಕ್ ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕಾಗತ್ತೆ, ಒಳ್ಳೊಳ್ಳೆ ಡ್ರೆಸ್ಗಳನ್ನ ಹಾಕೋಬೇಕಾಗತ್ತೆ. ಸೊ ಅದಕ್ಕೆಲ್ಲ ನೀವು ಯಾವ ತರ ಪ್ಲಾನ್ ಮಾಡ್ಕೊಳ್ತೀರಾ? ಆಕ್ಚುಲಿ ನಾನು ಬ್ರ್ಯಾಂಡ್ ಕಾನ್ಶಿಯಸ್ ಇಲ್ಲ. ನನಗೆ ಬ್ಯಾಗ್ ಇದೇ ಬ್ರ್ಯಾಂಡ್ ಬೇಕು, ಗಾಗಲ್ಸ್ ಇದೇ ಬ್ರ್ಯಾಂಡ್ ಬೇಕು, ಸ್ಲಿಪ್ಪರು, ಡ್ರೆಸ್ಸು ಆ ಥರ ಇಲ್ಲ. ಕೆಲವರೆಲ್ಲ ಬ್ರ್ಯಾಂಡು ಅದು ಇದು ನನ್ ಕೆಲವು ಬ್ರ್ಯಾಂಡ್ ಹೆಸರು ಹೇಳಿದ್ರೆ ನನ್ಗೆ ಗೊತ್ತೇ ಇರೋದಿಲ್ಲ. ಈಗೆಲ್ಲ ಒಂದು ಸ್ವಲ್ಪ ಗೊತ್ತಾಗಿದೆ, ಲೂಯಿ ವಿಟನ್ನು ಅದು ಇದು ಎಲ್ಲ. ಹಾಗಾಗಿ ಬಟ್ ಹೇಳ್ತಾರೆ, ನೋಡು ನೀನು ಇಷ್ಟೆಲ್ಲ ಒಡವೆ ಅದನ್ನೆಲ್ಲ ನಾವೇನ್ ಅನ್ಕೋತೀವಿ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೋತೀವಿ, ಒಡವೆ ಬಂದ್ ಮನೆಯಲ್ಲಿ ಯಾರು ನೋಡ್ತಾರೆ, ನೀನ್ ಹೋಗುವಾಗ ಇದೇ ಒಂದು ಬ್ಯಾಗ್ ಚೆನ್ನಾಗಿರುತ್ತಗೋ, ಸ್ಲಿಪ್ಪರ್ ಚೆನ್ನಾಗಿರುತ್ತಗೋ ಅದೇ ಅಂತ ಹೇಳ್ತಾರೆ. ಬಟ್ ಹೌದು, ಜನನೂ ಹಾಗೆ ಅಲ್ವಾ, ಓ ಈ ಲೂಯಿ ವಿಟನ್ ಬ್ಯಾಗು ಅಂತ ಮಾತಾಡ್ತಾರೆ. ಬಟ್ ನಾನು ಆ ಥರ ಇಲ್ಲ. ನನಗೇನಂದ್ರೆ ಸೇವಿಂಗ್, ಒಡವೆ ಸೇವ್ ಮಾಡಬೇಕು ಅಥವಾ ಇನ್ನೆಲ್ಲೋ ಸ್ಟಾಕಿಂದ ಹಾಕಿ ಬರಬೇಕು, ನಾನು ಆ ಥರ ಇದ್ದವಳು. ಬಟ್ ಈ ಫೀಲ್ಡ್, ಈ ಒಂದು ಕಲರ್ಫುಲ್ ದುನಿಯಾದಲ್ಲಿ ಏನು ಡ್ರೆಸ್ ಹಾಕಿರ್ತೀವಿ, ಹೇಗೆ ಕಾಣಿಸ್ಕೋತೀವಿ, ಏನು ಮೇಕಪ್ಪು, ಹೇರ್ ಸ್ಟೈಲು, ಹೇರ್ ಸ್ಟೈಲು, ಕಾಸ್ಟ್ಯೂಮು ಇಷ್ಟ, ಅದು ನಾನು ಬ್ರ್ಯಾಂಡ್ ಆಗಬೇಕು ಅಂತ ಏನಿಲ್ಲ. ಬಟ್ ಪ್ರತಿಯೊಂದನ್ನು ಎಲ್ಲ ಮಾತಾಡುವಾಗ ಇಷ್ಟೊಂದು ಬ್ರ್ಯಾಂಡ್ಸ್ ಇದೆಯಾ ಅಂತಲೇ ನನಗೆ ಗೊತ್ತಿಲ್ಲ ಅಂತೀನಿ ನಾನು ಹಾಗೆ. ಸೊ ಅದ್ರ ಆಚೆಗೆ ಎಲ್ಲ ಫ್ರೆಂಡ್ಸ್ ಕೊಡೋ ಅಂಥ ಐಡಿಯಾಸ್ನ ತೊಗೋತೀನಿ. ಓಕೆ, ಇವಾಗಲಾದರೂ ಒಂದು ಸ್ವಲ್ಪ ಓಕೆ ಒಳ್ಳೊಳ್ಳೆ ಬ್ರ್ಯಾಂಡ್ ಅಂತ ಇಲ್ಲ, ಏನಾದ್ರು ನನಗೆ ಗಿಫ್ಟ್ ಮಾಡಿದ್ರೇ ಬರಬೇಕಷ್ಟೇ, ವಾಚು ಅದು ಇದು. ನಾನಾಗಿ ಹೋಗಿ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ನನಗಂತೂ ಅಯ್ಯೋ ಹೊಟ್ಟೆ ಎಲ್ಲ ಉರಿದೋಗುತ್ತೆ. ಬಟ್ ಚೆನ್ನಾಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸ್ಕಿನ್ನು, ಹೇರ್ ಎಲ್ಲ ಮುಂಚೆ ಎಲ್ಲ ತುಂಬ ನೈಟ್ ಶಿಫ್ಟ್ ಮಾಡಿ ನಮ್ಮ ಸ್ಕಿನ್ನು ತುಂಬ ಡಲ್ಲಾಗಿ ಹೋಗಿತ್ತು. ಬಟ್ ಇವಾಗ ನೈಟ್ ಶಿಫ್ಟ್ಸ್ ಇರೋದಿಲ್ಲ, ನಿದ್ದೆ ಚೆನ್ನಾಗಾಗುತ್ತೆ. ಸ್ಕಿನ್ ಸ್ವಲ್ಪ ಹೆಲ್ದಿಯಾಗಿ ಕಾಣೋ ಥರ ಹೆಂಗೆ ಇಟ್ಕೋಬೇಕು, ಅದಕ್ಕೆ ದೇವ್ರ ದಯಿಂದ ಕೊಲ್ಯಾಬ್, ನಮಗೆ ಜಾಸ್ತಿ ಫಾಲೋವರ್ಸ್ ಇರೋದ್ರಿಂದ ಕೊಲಾಬಿಗೆಲ್ಲ ಸಿಗುತ್ತೆ, ಯಾಕೆ ಯೂಸ್ ಮಾಡ್ಕೋಬಾರ್ದು ಅಲ್ವಾ? ದುಡ್ಡು ಕೊಟ್ಟು ಇದು ಮಾಡೋ ಬದಲು ನಮಗೆ ಫಾಲೋವರ್ಸಿಂದ ಅವ್ರಿಗೆ ರೀಚ್ ಆಗುತ್ತೆ. ಸೊ ಹಾಗೆ ನಾನು ಸ್ವಲ್ಪ ಕಾನ್ಷಿಯಸ್ ಆಗಿ ಪ್ಲ್ಯಾನ್ ಮಾಡ್ಕೊತೀನಿ. ಓಕೆ, ನಿಮ್ಮ ಮಗನ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೊ ಸಿಂಗಲ್ ಪೇರೆಂಟ್ ಆಗಿ ನೀವು ಅವ್ರನ್ನ ನೋಡ್ಕೊಳ್ತಾ ಇರೋದು, ಆಬ್ವಿಯಸ್ಲಿ ನಿಮ್ಮ ಮೇಲೆ ತುಂಬಾ ಅವ್ರ ಮೇಲೆ ಜಾಸ್ತಿ ನೀವು ಜವಾಬ್ದಾರಿ ಇರುತ್ತೆ, ನಿಮ್ಮ ಮೇಲೆ ಅವ್ರದ್ದು, ಆಮೇಲೆ ಡಿಪೆಂಡೆನ್ಸಿ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಎಲ್ಲ ಯಾವ ತರ ಮ್ಯಾನೇಜ್ ಮಾಡ್ತಾ ಹೋಗ್ತೀರಾ? ಬಟ್ ಇದೆಲ್ಲ ನಿಮ್ಮ ಲೈಫಲ್ಲಿ ಇದಾಗಿರೋದ್ರಿಂದ ಮಕ್ಕಳ ಮೇಲೆ ಅದು ಪ್ರಭಾವ ಬೀರಬಾರ್ದು ಅಂತ ಕೂಡ ಹೇಳ್ತಾರೆ. ಸೊ ಆ ಥರ ಸಿಚುವೇಶನ್ ಎಲ್ಲ ನೀವು ನಿಮ್ಮ ಮಗನ ಜೊತೆ ಯಾವ ತರ ಹ್ಯಾಂಡಲ್ ಮಾಡಿದ್ರಿ? ನಿಮ್ಮ ಮಗ ಎಷ್ಟು ರೆಸ್ಪಾನ್ಸಿಬಲ್ ಆಗಿದ್ರು, ಎಷ್ಟು ಮೆಚೂರಿಟಿ ಇದ್ರು ಅಂತ? ಏನಂದ್ರೆ ಅವನು ತುಂಬಾ ಎಮೋಷನಲ್ ಇಲ್ಲ. ಒಂದಕ್ಕೆ ನಮಗೆ ಪ್ಲಸ್ ಅನ್ಬೋದು, ಒಂದಕ್ಕೆ ಮೈನಸ್ ಅನ್ಬೋದು. ಬಟ್ ಈ ಸದ್ಯದ ಪರಿಸ್ಥಿತಿಲಿ ಅದು ನನಗೆ ಪ್ಲಸ್ಸೇ. ಅವನು ತುಂಬ ಅಂದರೆ ಅವನು ಹೆಂಗೆ ಅಂದರೆ ಅವನದೇ ಒಂದು ಲೋಕ, ಅವನಿಗೆ ಏನು ಇಷ್ಟನೋ ಅದನ್ನು ನಾವು ಮಾಡಿಬಿಟ್ರೆ ಅವನು ಇನ್ನೇನು ಕೇಳೋದಿಲ್ಲ. ಬಟ್ ಅಷ್ಟೇ ಅವನು ಮೆಚೋರ್ಡ್ ಇದ್ದಾನೆ, ಎಲ್ಲ ಗೊತ್ತು. ಹೊರಗಡೆ ನನಗಿಂತ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾನೆ, ನನಗೆ ಹಿಂಗೆ ಇರಬೇಕು, ಅವ್ರು ವ್ಯಾನ್ ಬರ್ತಿದ್ರು ನೀನು ಹಿಂಗೆ ಇರಬೇಕು, ಹಾಗೆ ಅದೆಲ್ಲ ಇದೆ. ಮತ್ತು ಈಗಲೇ ಒಂದೇನೋ ಹೇಳ್ತಾರಲ್ಲ, ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾನೆ, ನೀನೇನು ಹೇಳಬೇಡ,
ಈಗ ಇಂಟರ್ವ್ಯೂ ಇದು ಹೇಳಿದ್ರು ನನಗೆ ಹೊಡಿತಾನೆ ಆಮೇಲೆ ಅವನು. ಮೊನ್ನೆ ಯಾವುದೋ ಒಂದು ಹೀಗೆ ತೋರಿಸ್ತಾ ಇದ್ದೆ, ಇದೆಲ್ಲ ಯಾಕೆ ಹೇಳಿದ್ಯಾ, ಅದೆಲ್ಲ ಯಾಕೆ ಹೇಳಿದೆ ನನ್ನ ಫ್ರೆಂಡ್ಸ್ ಮುಂದೆ, ಆ ಥರ ಇದ್ದಾನೆ ಹೊರತು ಅವನು ತುಂಬ ತಲೆಗೆ ತಗೊಂಡಿಲ್ಲ ಆಗಿರೋ ವಿಚಾರಗಳಲ್ಲಿ. ಅವನೇ ಮಾತಾಡುವಾಗ ಇಲ್ಲ ಬಿಡು ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ತಾನೆ ಅವನು. ಸೊ ಹಾಗಾಗಿ ಅವನ್ನ ತುಂಬಾ ಎಮೋಷನಲ್ ಇಲ್ಲ ಆಗಿರೋದ್ರಿಂದ ನನಗೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಇದಾಗ್ತದೆ. ಅವ್ನು ಸ್ವಲ್ಪ ಪ್ರಾಕ್ಟಿಕಲ್ ತರ ಅನ್ನಿಸ್ತಾನೆ ನನಗೆ. ಅದು ಬಿಟ್ರೆ ಅವನಿಗೆ ಟೈಮ್ ಚೆನ್ನಾಗಿ ಕೊಡ್ತೀನಿ ನಾನು. ಊಟ ತಿಂಡಿ ಎಲ್ಲ ಈಗಲೂ ನಾನು ಇಂಟರ್ವ್ಯೂನಲ್ಲಿ ಇದ್ರೆ, ನಾನು ಆ್ಯಕ್ಚುಲಿ 4 o'clock ಬರ್ತಾನೆ. ನಮ್ಮ ಇಂಟರ್ವ್ಯೂ ಶುರು ಆಯ್ತಲ್ಲ ಹಂಗಾಗಿ. ಬಟ್ ನಾನು ಮಾಡಿಲ್ಲ ಅಂದ್ರೂ ನವ್ಯ ಮಾಡಿರ್ತಾಳೆ. ಸೊ ಅಮ್ಮ ಇರ್ತಾರೆ, ಅಮ್ಮನ ಜೊತೆ ಇರ್ತಾನೆ. ಬಟ್ ಏನೇ ಇದ್ರೂ ಅವನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಅವ್ನು ಹೇಳಿದ್ದಾಗಬೇಕು. ಸೊ ಅವ್ನ ದಾರಿಗೆ ಹೋಗ್ಬಿಟ್ರೆ ಏನು ನಮಗೇನು ಚಿಂತೆ. ಈಗಿನ ಮಕ್ಕಳೆಲ್ಲ ಹಾಗೆ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ತುಂಬ ಪ್ಯಾಂಪರ್ ಮಾಡಿಬಿಟ್ಟಿರ್ತೀವಲ್ಲ, ಅದಕ್ಕೆ ಹೀಗೋ ಅದು ನಾವೆಲ್ಲೋ ಒಂದು ಕಡೆ ಜಾಸ್ತಿ ಪ್ಯಾಂಪರ್ ಜಾಸ್ತಿ ಆಯ್ತೇನೋ, ಸ್ಟ್ರಿಕ್ಟ್ ಆಗೋಣ ಅಂತನೋ ಅನ್ಸುತ್ತೆ. ಬಟ್ ನನಗೆ ಮನಸ್ಸು ಸ್ವಲ್ಪ ಕೇಳಲ್ಲ. ಆಮೇಲೆ ಅವನ ಜೊತೆ ಚೆನ್ನಾಗಿ ಮಾತಾಡಿಸ್ಬಿಡ್ತೀನಿ. ನೀವ್ ಹಿಂಗಿರೋದ, ನೀವು ಮಾತು ಬಿಡ್ತೀರಾ, ನೀವು ನಾನು ಹಂಗೆ ಮಾಡ್ಬಿಡ್ತೀನಿ, ಹಂಗೆ ಬುದ್ಧಿ ಕಲಿಸ್ಬಿಡ್ತೀನಿ, ಹಿಂಗೆ ಅಂತ ಹೇಳ್ತಿರ್ತೀನಲ್ಲ. ಬಟ್ ನನ್ನ ಕೈಲಿ ಆಗಲ್ಲ ಅಂತಾನೆ ನನ್ನ ಫ್ರೆಂಡ್ಸ್ ಹೇಳೋದು. ನಾನು ಸ್ವಲ್ಪ ಹಾಗೆ ಅಟ್ಯಾಚ್ಡ್ ಜಾಸ್ತಿ ಇದ್ದೀನಿ ಅವನ ವಿಚಾರದಲ್ಲಿ. ಟೆನ್ಷನ್ ಆಗ್ತೀನಿ ನಾನೊಂದು ಸ್ವಲ್ಪ. ಅದ ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಬಿಹೇವಿಯರ್ ಎಷ್ಟೇ ಸ್ಟ್ರಾಂಗ್ ಇದ್ರೂ ಆ ವಿಚಾರದಲ್ಲೆಲ್ಲ ಸ್ವಲ್ಪ ತುಂಬ ಅಟ್ಯಾಚ್ಡ್ ಇರೋದ್ರಿಂದ ಅವ್ನು ಹೇಳ್ದಂಗೆ ನಾನು ಕೇಳ್ಬಿಡ್ತೀನಿ. ಟೈಮ್ ಚೆನ್ನಾಗಿ ಕೊಡ್ತಿದ್ದೀನಿ ಮುಂಚೆಗಿಂತನೂ. ನಂದು ಏನೇ ಕೆಲಸಗಳಿದ್ರು ಅವನ ಜೊತೆ ಸಿನಿಮಾಗೆ ಹೋಗೋದಿರ್ಬೋದು, ಅವನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದಿರ್ಬೋದು, ಸ್ಕೂಲಿಗೆ ಡ್ರಾಪ್ ಮಾಡೋದು, ತಿಂಡಿ ಎಲ್ಲ ಮಾಡಿ ಬಾಕ್ಸಿಗೆ ಹಾಕೋದು, ಬಂದಾಗ ತಿನ್ಸೋದು. ಆಮೇಲೆ ಅದೇ ಅವ್ನ ದಾರಿಲೇ ಅವ್ನು ಏನು ಹೇಳ್ತಾನೆ ಅದು, ಅವ್ನು ಇದು ತಗೊಂಬಾ, ರೀಫಿಲ್ ತಗೊಂಬಾ ಅಂದರೆ ಹೋಗ್ಲೇಬೇಕು, ಇನ್ನೂ ಹೋಗಿಲ್ವಾ ನೀನು ಅಂತ ಆವಾಜ್ ಹಾಕ್ಬಿಡ್ತಾನೆ. ಸೊ ಹಾಗಾಗಿ ನನಗೆಲ್ಲ ಅವನಿಗೆ ಟೈಮ್ ಕೊಡ್ತಾ ಇಲ್ಲ, ನಾನು ತುಂಬ ಬ್ಯುಸಿ ಇದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ. ಇನ್ನೂ ಜಾಸ್ತಿ ಟೈಮ್ ಕೊಡ್ತಾ ಇದ್ದೀನಿ ನಾನು. ಯಾಕಂದರೆ ನ್ಯೂಸ್ ಚಾನಲ್ ಇರುವಾಗ ಎಷ್ಟೋ ಸಲ ನಂಗೆ ಅವ್ನ ಮುಖನೇ ನೋಡೋಕ್ಕಾಗ್ತಿರ್ಲಿಲ್ಲ. ಅವನು ಸಣ್ಣವನು ಅವಾಗ, ನನಗೆ ಬರೀ ಸೆಕೆಂಡ್ ಶಿಫ್ಟೇ ಹಾಕೋರು, ಸಿಗ್ತಾನೇ ಇರಲಿಲ್ಲ ಮಗ. ಬೆಳಗ್ಗೆ ತಿಂಡಿ ಮಾಡಿ ಅವನು ಸ್ಕೂಲಿಗೆ ಕಳಿಸ್ಬಿಟ್ರೆ ಅವ್ನು 4 ಗಂಟೆಗೆಲ್ಲ ಬಂದಿರೋ. ನಾವು 2 ಗಂಟೆಗೆ ಆಫೀಸ್ಗೆ ಹೋದರೆ ಬರ್ತಾಯಿದ್ದೆ 11 ಗಂಟೆ. ಬೆಳಿಗ್ಗೆ ಅವ್ನ ಮುಖ ನೋಡಿದ್ರೆ ಅವ್ನು ಬಂದಷ್ಟು ಮಲಗಿರ್ತಿದ್ದ. ನನಗೆ ಅವಾಗ ಅವ್ನಿಗೆ ಸಂಡೇ ಬಿಟ್ರೆ ಅವನ ಜೊತೆ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಇಲ್ಲಿರ್ತೀನಿ, ಇವಾಗ ಮನೆಗೆ ನಾನು ಹೋಗ್ಬಿಡ್ತೀನಿ. ಇದಾದ್ಮೇಲೆ ಅವನ ಜೊತೆ ಇರ್ತೀನಿ. ಇನ್ನು ಏನಾದ್ರು ಫ್ರೀ ಇದ್ರೆ ಸ್ಯಾಟರ್ಡೆ ಸಂಡೇ ಮೂವಿಗೆ ಹೋಗ್ತೀವಿ, ಜೊತೆಲೇ ಇರ್ತೀವಿ. ಏನಾದರೂ ಒಂದಿನ ನನ್ನ ಕೆಲಸ ಇದ್ದಾಗ ಅಷ್ಟೇ ಮಿಸ್ ಆಗುತ್ತೆ ಹೊರತು ಮುಂಚೆಗಿಂತ ಚೆನ್ನಾಗಿ ಟೈಮ್ ಕೊಡ್ತಿದ್ದೀನಿ ನಾನು. ಓಕೆ, ಆ ಲೈಫನ್ನ ನೀವು ಹಿಂದ್ಗಡೆ ತಿರುಗಿ ನೋಡಿದ್ರೆ, ಆಂಕರ್ ಆಗಿದ್ದಂತಹ ಒಂದು ಲೈಫ್, ಯಾಕಂದ್ರೆ ನೀವು ತುಂಬಾ ಸಲ ಹೇಳೋದು ಕೇಳಿದೀನಿ, ಎಷ್ಟು ಸಫರ್ ಪಡ್ಬೇಕೋ ಅಷ್ಟು ಸಫರ್ ಪಟ್ಟಿದ್ದೀರಾ ನೀವು, ಫ್ಯಾಮಿಲಿ ಟೈಮ್ ಕೊಡ್ಲಾರ್ದೇನೆ. ಸೊ ಆ ಲೈಫ್ ಇವಾಗ ತಿರುಗಿ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ, ಏನೆಲ್ಲ ಮಿಸ್ ಮಾಡ್ಕೊಂಡ್ರೆ ನೀವು ಲೈಫಲ್ಲಿ? ಹೌದು, ಅದನ್ನ ನೋಡಿದಾಗ ಹಬ್ಬ ಹರಿದಿನ ಯಾವುದೂ ಮಾಡೋಕ್ಕಾಗ್ತಿರ್ಲಿಲ್ಲ. ಮಗಂಗೆ ಅದೆಲ್ಲ ಬಿಡಿ, ನನಗೇನು ತುಂಬ ಹಬ್ಬ ಮಾಡಲೇಬೇಕು ನಾನು, ಅದೆಲ್ಲದಕ್ಕಿಂತ ಮಗ ಚಿಕ್ಕವನಿದ್ದ ಆವಾಗ. ನಾನು ಶುರು ಮಾಡಿದಾಗ ಅವನಿಗೆ 1 ವರ್ಷ ಕಂಪ್ಲೀಟ್ ಆಗಿತ್ತು. ಅದಂತೂ ಸಿಕ್ಕಾಬಟ್ಟೆ ಗಿಲ್ಟ್. ನಾನು ಆಫೀಸ್ ಹೋಗುವಾಗಲೇ ಹತ್ಕೊಂಡು ಬರ್ತಿದ್ದೆ. ಬಟ್ ಕೆಲವು ಒಂದು ಕಡೆ ಆ ಅನಿವಾರ್ಯತೆ ನಮ್ಮನ್ನು ಹಂಗೆ ಮಾಡಿಬಿಡುತ್ತೆ. ಅದು ಒಂದಕ್ಕೆ ನಮಗೆ ಒಳ್ಳೇದೇ ಆಗ್ತಾ ಇರುತ್ತೆ. ಅವ್ರು ಒಂದ್ಸಲ ಅನ್ಬೋದು ಅವ್ರು ಇಂಡಿಪೆಂಡೆಂಟ್ ಆಗ್ತಾರೆ ಮಾಡ್ತಾರೆ ಅಂತ, ಇನ್ನೊಂದು ನಮ್ಮ ಗ್ರೋತು ಆಗ್ತಾ ಇರುತ್ತೆ. ಇಲ್ಲಾಂದರೆ ನಾನು ಗಿವ್ ಅಪ್ ಮಾಡಿಬಿಡ್ತಾ ಇದ್ದೇನೆ, ಬಿಡು ಎಲ್ಲ ಚೆನ್ನಾಗಿದೆ ಅಂತ. ಸೊ ಅದರಿಂದ ಒಳ್ಳೇದು ಆಗಿದೆ. ಈ ಗಿಲ್ಟ್ ಪಾರ್ಟ್ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ಆ ಮಕ್ಕಳು ಸಣ್ಣವ್ರು ಇದ್ದಾಗಬೇಕು. ಈಗಾದರೆ ಅವನು 7th, ಫ್ರೆಂಡ್ಸ್ ಜೊತೆ ಹೋಗ್ತಾನೆ, ಅವನನ್ನು ಅವ್ನು ನೋಡ್ಕೋತಾನೆ. ಮತ್ತು ಎಲ್ಲ ಗೊತ್ತು, ಒಂದು ಫೋನ್ ಮಾಡೋದು, ಅಲ್ಲೇನಾದರೂ ಆಯ್ತಂದ್ರೆ ಪಕ್ಕದ ಮನೆಗೆ ಹೇಳೋದು ಎಲ್ಲ ಗೊತ್ತು ಅವನಿಗೆ ಇವಾಗ. ಬಟ್ ಅವಾಗ ತುಂಬ ಚಿಕ್ಕವನಲ್ವಾ, ನಾನು ಇಲ್ದೇದಾಗ ಎಲ್ಲಿ ಬಿದ್ದುಬಿಡ್ತಾನೋ, ಅದು ಆ ಗಿಲ್ಟ್ ಬೇರೆನೇ ಬಿಡಿ. ನಾನು ಫೀಲ್ ಮಾಡ್ತಾ ಇದ್ದೆ. ಆ ಗಿಲ್ಟ್ ಇದೆ. ನಾವು ಏನೇ ಅದರಿಂದ ಕೆಲಸ ಮಾಡಿ ಒಂದು ಮಟ್ಟಿಗೆ ಜನಕ್ಕೆ ರೀಚ್ ಆಗಿರ್ಬೋದು, ಅದಿಲ್ಲ. ಬಟ್ ಆ ಗಿಲ್ಟ್ ಇದೆ. ಬಟ್ ಅನಿವಾರ್ಯತೆ ಇದ್ದಿದ್ದರಿಂದ ನಾವು ಬೇಗ ಶುರು ಮಾಡಲೇಬೇಕಾಯಿತು. ಅನಿವಾರ್ಯತೆ ಜೊತೆಗೆ ನನಗೊಂದು ಪ್ಯಾಷನ್ ಇತ್ತು, ಏನಾದರೂ ಮಾಡಬೇಕು. ಬೆಂಗಳೂರಿಗೆ ಮದುವೆ ಆಗಿದ್ದೆ ನಾನು ಅದಕ್ಕೆ. ಸೊ ಗಿಲ್ಟ್ ಆಗೋದು, ಆಮೇಲೆ ಎಲ್ಲ ಸರಿಯಾದಾಗ ಮತ್ತೆ ಹೋಗ್ತಿದ್ವಿ, ಮತ್ತೆ ಅದು ಇದ್ದೇ, ಅದು ಮಿಕ್ಸ್ಚರ್ ಇದ್ದೇ ಇರುತ್ತಲ್ಲ ಲೈಫಲ್ಲಿ. ಅದು ಬೇಜಾರಿದೆ ನನಗೆ. ಮಗನ್ ತೋರಿಸಿದೀರಾ ನೀವು ಮೂವಿ ಟ್ರೇಲರ್? ಇಲ್ಲ, ಟ್ರೈಲರ್ ತೋರಿಸಿದ್ದೀನಿ. ಟ್ರೈಲರ್ ನೋಡ್ದ. ನಿಮ್ ಮೂವಿ ಮಾಡ್ತೀರಾ ಅಂತಂದಾಗ ಮಗ ಏನ್ ಹೇಳ್ತಾರೆ, ಯಾವ ತರ ಅಪ್ರಿಶಿಯೇಟ್ ಮಾಡ್ತಾರೆ? ಮೂವಿ ಅಂತ ಅಂದಾಗ ಅವನು ಮೋಡಿ, ಈಗ ಒಳ್ಳೆ ಮೂಡಿದ್ದಾಗ ಇಲ್ಲೇ ಓಡಾಡ್ಕೊಂಡಿದ್ದೆ, ಹೀರೋಯಿನ್ ಬೇರೆ ಆಗ್ಬಿಟ್ಟಿದ್ಯಾ ಇವಾಗ ನೀನು ಅಂತಾನೆ. ಇಲ್ಲ ಟ್ರೇಲರ್ ತೋರಿಸ್ದಾಗ ನೀನ್ ಚೆನ್ನಾಗಿಲ್ಲ ಬಿಡು ಅಂದ್ರೆ ನಾನು ರೇಗ್ಸದೆ. ಅವ್ನು ಏನ್ ಹೇಳಿದ್ರು ಹಿಂಗೆ, ಈಗ ಒಂದು ಇಂಟರ್ವ್ಯೂ ಲೈನ್ ಅಪ್ ಮಾಡ್ತಿದೀವಿ, ನಿಂಗೆ ಬಿಡು ಅವ್ರು ಸಿಗಲ್ಲ, ಹಿಂಗೆ ಬರೀ ಕಾಲಿಳಿಯೋದೇ ಹೊರತು ಅದ್ರ ಆಚೆಗೆ ಅವನಿಗೆ ಟ್ರೇಲರ್ ಇಷ್ಟ ಆಯ್ತು. ಸೀರಿಯಸ್ ಆಗಿ ಹೇಳು, ನೀನು ಜೋಕ್ ಎಲ್ಲ ಬಿಟ್ಟು ಅಂದಾಗ ಅವನಿಗೆ ಟ್ರೈಲರ್ ಇಷ್ಟ ಆಯ್ತು. ಚೆನ್ನಾಗಿದೆ, ನೀನು ಒಂದು 4-5 ಸೀನಲ್ಲಿ ಇದೆಯಾ ಅಂತ ಟ್ರೈಲರ್ ಅಲ್ಲಿ. ಅಲ್ಲೂ ಕೂಡ ಮನ್ಮರ್ಕೆ ಮಾಡ್ಕೊಟ್ಟು
ಅಲ್ಲೂ ಅವನು ಕಾಲು ಇಳಿಯೋದು ಮಾತ್ರ ಬಿಡಲ್ಲ. ಬಟ್ ಅವನಿಗೆ ಟ್ರೈಲರ್ ಇಷ್ಟ ಆಯ್ತು, ಮೇಕಿಂಗ್ ಎಲ್ಲ ಚೆನ್ನಾಗಿದೆ ಅಂದಿದ್ದಾನೆ. ಬಹುಶಃ ಅವನು ರಿಲೀಸ್ ದಿವಸ ಬರಲ್ಲ, ಅವನಿಗೆ ಟೆಸ್ಟ್ ನಡೀತಾ ಇದೆ. ಸ್ಯಾಟರ್ಡೆ ಸಂಡೇ ಕರ್ಕೊಂಡು ಹೋಗ್ತೀನಿ. ಓಕೆ, ನಿಮ್ಮ ಒಂದು ಈ ಲೈಫಲ್ಲಿ ಇವಾಗ ಜಾನ್ವಿ ಮಗನ ಜೊತೆ ಇರ್ತಾರೆ, ಮಗನ್ ನೋಡ್ಕೊಳ್ಳುವಂತಹ ಒಂದಿಷ್ಟು ಜವಾಬ್ದಾರಿ. ಸಪೋಸ್ ಜಾನ್ವಿಗೆ ಮತ್ತೆಲ್ಲಾದ್ರೂ ಪ್ರಪೋಸಲ್ಸ್ ಜಾನ್ವಿ ಮತ್ತೆ ಮದುವೆ ಆಗೋ ಚಾನ್ಸಸ್ ಇದೆಯಾ? ಜೀವನದಲ್ಲಿ ಆ ತಪ್ಪು ಮಾತ್ರ ನಾನು ಮಾಡಲ್ಲ. ಇಲ್ಲ, ನನಗೆ ಆ್ಯಕ್ಚುಲಿ ತುಂಬ ಮದುವೆ ಅನ್ನೋದೇ ಅದನ್ನ ಏನು ಹೇಳ್ಬೋದು, ನನಗದು ಬ್ಯಾಡ್ ಎಕ್ಸ್ಪೀರಿಯನ್ಸೇ ಅಲ್ವಾ. ಹಾಗಾಗಿ ನನಗೆ ಮದುವೆನ ಯಪ್ಪ ಬೇಡ ಅನ್ಸುತ್ತೆ. ಎಂಥ ಒಳ್ಳೆಯವ್ರು ಇದ್ದಾರ ಅಂತಲೇ ನನಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ತುಂಬ ಪ್ರೀತಿ ಅನ್ನೋದು ನನಗೆ ಸಿಕ್ಕಿಲ್ಲ. ನನಗೆ ಫ್ಯಾಮಿಲಿ, ನಮ್ಮಮ್ಮ ಅಣ್ಣ ಆ ಕಡೆಯಿಂದ ಪ್ರೀತಿ ಸಿಕ್ಕಿದೆ ಹೊರತು ಒಬ್ಬ ಈ ಗಂಡ ಹೆಂಡತಿ ಈ ಲವ್ವರು ಅದೆಲ್ಲ ಹೇಳ್ತಾರಲ್ಲ, ತುಂಬ ನನ್ನ ಪ್ರೀತಿನೇ ಸಿಕ್ಕಿಲ್ಲ. ಸೊ ಹಾಗಾಗಿ ನನಗೆ ಹೆಂಗೆ ಅದನ್ನು ಎಕ್ಸ್ಟ್ರೀಮ್ ಇಂಡಿಪೆಂಡೆಂಟ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದರೆ, ನಾನು ಏನು ಬಯಸೋದೇ ಇಲ್ಲ ಲೈಫಲ್ಲಿ. ನನ್ನ ಕೆಲಸ ನಾನೇ ಮಾಡ್ಕೋತೀನಿ, ನನ್ನನ್ನು ನಾನೇ ಪ್ರೀತಿಸ್ಕೊತೀನಿ, ಅಡುಗೆನ ನಾನೇ ಮಾಡ್ಕೋತೀನಿ. ಅಂದರೆ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಅದು ಗೊತ್ತಿಲ್ಲ ಯಾಕೆ. ನಾನು ಎಲ್ಲ ಕೆಲವ್ರು ನೋಡಿದಾಗ ಹಿಂಗೂ ಇರ್ತಾರೆ ಜಗತ್ತಲ್ಲಿ ಅಂತ ಅನಿಸುತ್ತೆ. ಯಾರು ಕೇರ್ ಮಾಡುವಾಗ, ಗಂಡ ಹೆಂಡತಿ ಕೇರ್ ಮಾಡುವಾಗ, ಹೆಂಡತಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ಸ್ವಲ್ಪ ಹೆದರ್ಕೊಂಡೆಲ್ಲ ಕೆಲಸ ಅವ್ರನ್ನೆಲ್ಲ ನೋಡಿದಾಗ ನನಗೆ ಹಿಂಗೂ ಇದ್ದಾರೆ ಜಗತ್ತಲ್ಲಿ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಯಾವತ್ತೂ ಕೂಡ ಮದುವೆ ಆಗ್ಬೇಕು ಅನಿಸಿಲ್ಲ. ನಾನು ಇವಾಗ ತುಂಬ ನೆಮ್ಮದಿಯಾಗಿದ್ದೀನಿ ನಿಜವಾಗ್ಲೂ ಜೀವನದಲ್ಲಿ. ಅಲ್ಲ, ಅದು ಬಂದು ಹೋಗ್ತಾ ಇರುತ್ತೆ, ಅದೆಲ್ಲ ಬೇಜಾರು, ಅದು ಮನುಷ್ಯ ಅಂದಮೇಲೆ. ಬಟ್ ಅದ್ರ ಆಚೆಗೆ ನನಗೆ ಇರಿಟೇಟ್ ಮಾಡೋರಾಗಲಿ, ಮಾಡಿರೋ ಕೆಲಸಕ್ಕೆ ನನಗೆ ಅಪ್ರಿಸಿಯೇಷನ್ ಅನ್ನೋದೇ ಸಿಗ್ತಿರ್ಲಿಲ್ಲ. ಅದು ಸಿಗ್ತಾ ಇದೆ. ಒಂದು ಸಪೋರ್ಟ್ ಸಿಸ್ಟಮ್ ಇದೆ, ಅಮ್ಮ ಇದ್ದಾರೆ, ನಂಗೆ ಹುಷಾರಿಲ್ಲ, ನನಗೇನೋ ತೊಂದರೆ ಆಯ್ತಂದ್ರೆ ನನ್ನ ಪರ ನಿಲ್ಲೋರು ಇದ್ದಾರೆ. ನಂಗೆ ಅದು ಯಾವುದೂ ಇರಲಿಲ್ವಲ್ಲ. ಸೊ ಹಾಗಾಗಿ ನನಗೆ ಮ್ಯಾರೇಜ್ ಅನ್ನೋದ್ರ ಬಗ್ಗೆನೇ ಒಂದು ಏನಂತಾರೆ ಒಳ್ಳೆ ಅಭಿಪ್ರಾಯ ಇಲ್ಲ ನನಗೆ. ಒಂದೇನು ಹೇಳ್ತಾರಪ್ಪ ಅದಕ್ಕೆ, ಓಕೆ, ನನಗೆ ಅದರ ಬಗ್ಗೆ ಇಲ್ಲ. ಹಾಗಾಗಿ ಎರಡನೇ ಮದುವೆ ಎಲ್ಲ ಇಲ್ಲ. ನನ್ನ ಮಗನ್ನ ನೋಡಿಕೊಂಡು ಖುಷಿಯಾಗಿರ್ತೀನಿ ಅಷ್ಟೇ. ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಮಾತಾಡಿಕೊಂಡು ನವ್ಯ ಮತ್ತು ಐಶ್ವರ್ಯ, ವೆಂಕಟೇಶು ಹೀಗೆಲ್ಲ ಇರ್ತಾರಲ್ಲ, ಅವ್ರುಗಳೇ ನನಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ. ಅದೇ ಖುಷಿ. ಕೆಲವ್ರಿಗೆಲ್ಲ ಅದು ಡಿಪೆಂಡ್ಸ್ ಆನ್ ಪರ್ಸನ್. ಕೆಲವರ ಅವಶ್ಯಕತೆಗಳು ಅಥವಾ ಅವರ ಪ್ರಿಯಾರಿಟೀಸ್ ಅದ್ರ ಮೇಲೆ ಹೋಗುತ್ತೆ. ನನಗೆ ನನ್ನ ಪ್ರಿಯಾರಿಟಿ ಫ್ಯಾಮಿಲಿ ಮತ್ತು ವರ್ಕ್ ಆಗಿರೋದ್ರಿಂದ ಅದು ಬರೋದೇ ಇಲ್ಲ. ಸೊ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದೀರಾ ಡೋರ್, ಚಾಪ್ಟರ್ ಕ್ಲೋಸ್. ಓಕೆ, ನಿಮ್ಮ ಈ ಒಂದು ಜರ್ನಿಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣ ತುಂಬಾ ನಿಮಗೆ ಸಾಥ್ ಕೊಟ್ಟಿದ್ದಾರೆ, ಮುಂಚೆಯಿಂದನೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಸೊ ಆ ಒಂದು ಕಾನ್ಫ್ಲಿಕ್ಟ್ಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ ಬೆನ್ನೆಲುಬಾಗಿ ನಿಂತಿದ್ದು ಅವರೇ ಕೂಡ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ಅವ್ರನ್ನ ಯಾವ ತರ ನೀವು ನೆನಪಿಸ್ಕೊಳ್ತೀರಾ? ಅವ್ರು ಮಾಡಿದಂತಹ ಒಂದಿಷ್ಟು ಸಹಾಯಗಳನ್ನ ನೀವು ಯಾವ ತರ ಗ್ರೇಟ್ಫುಲ್ ಇದ್ದೀರಾ? ಅದು ಒಂಥರ ಈ ಜೀವನನೇ ಅವರ ಭಿಕ್ಷೆ, ನಮ್ಮ ತಂದೆ ತಾಯಿಯ ಭಿಕ್ಷೆ ಅದು. ಅವರು ಅಷ್ಟು ಈಗಲೂ ಅವರಲ್ಲಿ ನನ್ನ ಜೊತೆ ಮಾತಾಡುವಾಗ ನಮ್ಮ ಊರಿಗೆ ಬಂದ್ಬಿಟ್ರೆ ಕೆರಗೋಡ್ಗೆ, ಈಗ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ನವ್ಯ, ಇಷ್ಟು ಇನ್ನೋಸೆಂಟ್ ಜನ ಈಗಲೂ ಇದ್ದಾರೆ. ಒಂದು ಮನುಷ್ಯ, ಮಾನವೀಯ ಮೌಲ್ಯಗಳು, ಅದ್ರ ಸಂಬಂಧ, ಒಂದು ಕುಟುಂಬ, ಅದು ಕೊಡೋವಂಥ ಆದ್ಯತೆ ಅದೆಲ್ಲ ಏನಾದ್ರು ಇದೆ ಅಂದರೆ ನಾನು ಕೆರಗೋಡಲ್ಲೇ ನೋಡಿದ್ದು. ನಾವು ಮೊನ್ನೆ ಕೆರಗೋಡಿಗೆ ಹೋಗಿದ್ವಿ. ಅಲ್ಲಿ ಅವರು ಎಷ್ಟೋ ಜನ ಬೆಂಗಳೂರಿಗೆ ಬಂದಿಲ್ಲ ಆಯಿತಾ. ನಮ್ಮ ಮಾವ ಎಲ್ಲ ಇಲ್ಲಿ ಬೆಟ್ಸೋಗೆ ಅಂತ ಇದೆ, ಬೆಂಗಳೂರೇ ಅಷ್ಟು ದೊಡ್ಡ ನಾವು ನೋಡಿಲ್ಲ ಕಣವ ಅಂತಾರೆ. ಅವ್ರು ಎಷ್ಟು ಇನ್ನೋಸೆಂಟ್ ಗೊತ್ತಾ, ಅವ್ರಿಗೆ ಏನೂ ಗೊತ್ತಿಲ್ಲ. ಸೊ ಅಂಥದ್ದೊಂದು ಊರಲ್ಲಿ ನಮ್ಮ ಅಪ್ಪ ಹುಟ್ಟಿದ್ದು. ನಮ್ಮ ಅಮ್ಮನೂ ಕೂಡ ಆಲ್ಮೋಸ್ಟ್ ಅದು ಅಷ್ಟೊಂದಿಲ್ಲ ಅಂದ್ರೂ ಅವ್ರಿಗೆ ಸ್ವಲ್ಪ ಗೊತ್ತಿದೆ, ಆದರೂ ಅವರಲ್ಲೂ ಇನ್ನೋಸೆನ್ಸ್ ಇದೆ. ಸೊ ಆ ಒಂದು ಒಳ್ಳೆತನನ ಇಟ್ಕೊಂಡು ನಮ್ಮನ್ನೆಲ್ಲ ಸಾಕಿ ಬೆಳೆಸಿ ದೊಡ್ಡ ಸ್ವಾಭಿಮಾನಿಗಳು. ಅವಾಗಲೂ ಜೊತೇಲಿ ನಿಂತು, ಈಗಲೂ ಜೊತೇಲಿ ನಿಂತು, ಏನೇ ಕಷ್ಟ ಇದ್ದರೂ ನಮ್ಮ ಬಟ್ಟೆ ಬರೆ ಊಟಕ್ಕೆ ಕಡಿಮೆ ಮಾಡದೆ ಒಳ್ಳೆ ಸ್ಕೂಲಲ್ಲಿ ನಮ್ಮನ್ನು ಓದಿಸಿ ಮುಂದೆ ಬನ್ನಿ ಅಂತ ಹೇಳಿ ಅವರೆಲ್ಲ ಕಷ್ಟ ಅನುಭವಿಸಿ ಇವಾಗಲೂ ಕೂಡ ಹಾಗೆ ಕಷ್ಟ ಅನುಭವಿಸ್ತಾ ಇರ್ತಾರೆ. ಒಂದು ರೀತಿ ಬೆಂಗಳೂರು ಇಷ್ಟ ಇಲ್ಲ ಅಮ್ಮಂಗೆ, ಆದರೂ ನನಗೋಸ್ಕರ ಇದ್ದಾರೆ, ಮೊಮ್ಮಗಂಗೋಸ್ಕರ ಇದ್ದಾರೆ. ನಮ್ಮ ಅಣ್ಣ ಅವನಿಗೂ ಹೇಳ್ಬೋದು, ನಿನ್ನ ತಂಗಿ ಒಬ್ಬಳೇ ಇದ್ದಾಳೆ ಅಥವಾ ಗಂಡನ ಬಿಟ್ಟಿದ್ದಾಳೆ, ನೀವೆಲ್ಲ ಮಾಡ್ಬೋದಿತ್ತಲ್ಲ ಹಾಗೆಲ್ಲ. ಅಂದರೆ ಈಗ ಗೊತ್ತಲ್ಲ, ಗಂಡನ ಬಿಟ್ಟಿದ್ದಾಳೆ ಏನೇ ಇದ್ದಾರೆ ಅಂದರೆ ಅದ್ರಿಗೆ ಏನಾಗಿದೆ ಕೇಳಲ್ಲ, ಇನ್ನು ಒಟ್ಟು ಮಾಡಿ ಸಮಾಜ ಮಾತಾಡುತ್ತೆ ಅಂದ್ರೂ ಅಷ್ಟು ಟ್ರೆಡಿಷ್ನಲ್ ಮೈಂಡ್ ಸೆಟ್. ನಾನು ಹೇಳಲ್ವಾ, ನಮ್ಮ ಸಿನಿಮಾ ಬಿಟ್ಟಿಲ್ಲ ಅಂದರೆ ಅದು ನಾವು ಇವನ್ ನಮ್ಮ ಅಣ್ಣಂಗೂ ಇಷ್ಟ ಇರಲ್ಲ. ಅಂದರೆ ಅಂಥ ಒಂದು ಟ್ರೆಡಿಷ್ನಲ್ ಮೈಂಡ್ ಸೆಟ್ಟಲ್ಲಿ ಬಂದವರು ಇವತ್ತು ನಾನು ಏನೇ ಸಿನಿಮಾ ಅಥವಾ ಏನೇ ಮಾಡ್ತಾಯಿದ್ರು ನನಗೆ ಅವ್ರು ಸಪೋರ್ಟ್ ಆಗಿದ್ದಾರೆ. ಸ್ಟೇಟಸ್ ಹಾಕೋತಾನೆ ಅಣ್ಣ, ಸಿನಿಮಾ ನೋಡ್ತೀನಿ ಅಂತಾನೆ, ಅವ್ನಿಗೆ ಇಷ್ಟನೇ ಇಲ್ಲ. ಆದರೂ ಅಷ್ಟೆಲ್ಲ ಬದಲಾಗಿದ್ದಾನೆ ಅಂದರೆ ಈಗ ಖುಷಿಯಾಗಿರಲಿ ಬಿಡು, ಅವಳಿಗೆ ಏನು ಇಷ್ಟನೋ ಅದು ಮಾಡ್ಕೊಂಡು ಖುಷಿಯಾಗಿರಲಿ. ಫ್ಯಾಮಿಲಿ ಲೈಫ್ ಅಂತೂ ಅವಳು ಸ್ವಲ್ಪ ಸ್ಟ್ರಗಲ್ ಮಾಡಿದ್ಲು. ಆ ಥರ ಅವರು ಬೆನ್ನಿಗೆ ನಿಂತಿರೋದು. ನನಗೆ ಇನ್ನೇನು ಇರೋದೇ ಫ್ಯಾಮಿಲಿ. ನನಗೆ ಮೇನು ಅದೇ ಇಂಪಾರ್ಟೆಂಟು.
ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ನಾನು ಈ ಸಿನಿಮಾ ಮಾಡಿರೋದು ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಅವ್ರಿಗೇನು ಅನ್ಸುತ್ತೆ, ಆ ಅಭಿಪ್ರಾಯನೇ ನನಗೆ ತುಂಬಾ ಮುಖ್ಯ. ನನಗೆ ಟ್ರೋಲ್ ಮಾಡೋರಾಗ್ಲಿ ಅಥವಾ ನನ್ ಕಂಡ್ರೆ ಆಗದೆ ಇರೋರಾಗ್ಲಿ ಅಥವಾ ಸಮಾಜ ಆಗ್ಲಿ ಎಲ್ಲಕ್ಕಿಂತ ನನಗೆ ಅವ್ರ ರಿಯಾಕ್ಷನೇ ಮುಖ್ಯ. ಅವರೆಲ್ಲ ಸಪೋರ್ಟಿವ್ ಆಗಿರುವಾಗ ನನಗೆ ಅದಕ್ಕಿಂತ ಒಂದು ದೊಡ್ಡ ಸಪೋರ್ಟ್ ಸಿಸ್ಟಮ್ ಇನ್ನೊಂದು ಬೇಕಾಗಿಲ್ಲ. ಅದಕ್ಕೆ ನಾನು ಚಿರಋಣಿ, ಆಭಾರಿ. ಅವೆಲ್ಲ ಅದು ಹೊರಗಡೆಯವ್ರು ಯಾರೋ ನಮಗೆ ಗೊತ್ತಿಲ್ಲದವ್ರು ಮಾಡಿದ್ರೆ ಅದನ್ನ ಹೇಳ್ಬೋದು. ಸೊ ಅವ್ರನ್ನ ಎಷ್ಟು ಖುಷಿಯಾಗಿಡಬೇಕು, ಆ ಖುಷಿಯಾಗಿಡೋದಕ್ಕೆ ನಾನೇನು ಮಾಡಬೇಕು, ನಾನೇ ಹೇಗಿರಬೇಕು, ಅವ್ರನ್ನ ಹೇಗೆ ಅದೇ ನನಗೆ ಯಾವಾಗಲೂ ಪ್ರಿಯಾರಿಟಿ ಆಗಿರುತ್ತೆ. ಎಲ್ಲರೂ ಹೋದರೆ ಕುಂಭಮೇಳಕ್ಕೆ ಅಮ್ಮನ ಕರ್ಕೊಂಡು ಹೋಗ್ಬಿಡೋಣ, ದುಬೈಗೆ ಅಮ್ಮನ ಕರ್ಕೊಂಡು ಹೋಗ್ಬಿಡೋಣ, ಅವ್ರು ಹೆಂಗೆ ಇದು ಮಾಡ್ಬೋದು, ಬೇರೆನಿಗೆ ಕರ್ಕೊಂಡು ಹೋದ್ರೆ ಅಮ್ಮ, ಅದೇ ನನಗಿರುತ್ತೆ. ಮಗ ಇನ್ನೇನು ಅವನಿಗೆ ಸ್ವಲ್ಪ ಎಲ್ಲ ಗೊತ್ತು, ಎಲ್ಲ ನೋಡಿದ ನನಗೆ ನಾಲೆಡ್ಜ್ ಇದೆ. ಅದೇ ನಾನು ಯೋಚನೆ ಮಾಡ್ತೀನಿ. ಅದನ್ನು ಈ ಜೀವನ ಸವಿಸಿದ್ರೂ ಕೂಡ ಅದನ್ನು ನಾವು ತೀರ್ಸೋಕ್ಕಾಗೋದಿಲ್ಲ. ಅವಾಗಲೂ ಜೊತೆಗಿದ್ದಾರೆ, ಇವಾಗಲೂ ಜೊತೆಗಿದ್ದಾರೆ. ಅದೇ ನನ್ನ ಸ್ಟ್ರೆಂತ್. ಓಕೆ, ಇದೆಲ್ಲನ ಹೊರತುಪಡಿಸಿ ಇವಾಗ ಗುಡ್ ಪಾರ್ಟಿ ಬರೋಣ. ಒಂದು ಸ್ವಲ್ಪ ಸ್ಮೈಲ್ ಐನೋ ನನಗೆ ಐ ಕ್ಯಾನ್ ಸಿ ಯುವರ್ ಐಸ್. ಸೊ ಅಧಿಪತ್ರ ಮೂವಿ ತುಂಬಾ ಎಕ್ಸ್ಪೆಕ್ಟೇಷನ್ ಅಂತೂ ನೀವು ಇಟ್ಕೊಂಡಿದ್ದೀರಾ. ಫಸ್ಟ್ ಮೂವಿ ನಿಮ್ದಿದು. ಯಾಕೆ ನೋಡ್ಬೇಕು ಜನ ಈ ಮೂವಿನ ಅಂತ? ಓಕೆ, ಈ ಮೂವಿ ಒಂದು ಒಳ್ಳೆ ಕಥೆ ಇದೆ ಸಿನಿಮಾದಲ್ಲಿ. ಸಸ್ಪೆನ್ಸು. ನಿಮಗೆ ಈ ಸಿನಿಮಾದನ್ನ ನಾವು ನೆಕ್ಸ್ಟ್ ಏನಾಗುತ್ತೆ, ಅಥವಾ ಈಗ ಒಂದು ಸಾಂಗ್ ಬರುತ್ತೆ, ಈಗ ಹೀರೋ ಹೀರೋಯಿನ್ ಹಿಂಗೆ ರೊಮ್ಯಾನ್ಸ್ ಇರುತ್ತೆ ಅಂತ ಹೇಳಿ ನಾವು ಒಂಥರ ಮುಂದಿನ ಸೀನ್ಗಳನ್ನ ಪ್ರೆಡಿಕ್ಟ್ ಮಾಡ್ತಾ ಇರ್ತೀವಲ್ಲ, ಹಂಗಲ್ಲ. ಇದು ಡಿಫ್ರೆಂಟ್ ಆಯಾಮಗಳನ್ನ ಇದು ತೆರೆದುಕೊಳ್ಳೋದ್ರಿಂದ ನಿಮಗೂ ಕೂಡ ಒಂದು ಕೆಲಸ ಕೊಡುತ್ತೆ. ಇದು ಹಿಂಗಾಗ್ಬೋದು, ಯೋಚನೆ ಮಾಡೋದಕ್ಕೆ. ಸೊ ಎಲ್ಲೂ ಬೋರ್ ಆಗಲ್ಲ ನಿಮಗೆ. ಕರಾವಳಿ ಕಲ್ಚರ್ ಇದೆ, ಹಾಗಾಗಿ ಅಲ್ಲಿನವ್ರಿಗಂತೂ ಇದು ಕಣ್ಣಿಗೆ ಹಬ್ಬ ಇದು. ಸೊ ಆ ಕರಾವಳಿ ಕಲ್ಚರ್ ಇದೆ ಅಂತ ಅವ್ರು ಮಾತ್ರ ನೋಡ್ಬೇಕಾ? ಖಂಡಿತ ಇಲ್ಲ. ಎಲ್ರಿಗೂ ಆ ಸಸ್ಪೆನ್ಸ್ ಪಾರ್ಟ್ ಇಷ್ಟ ಆಗೋದ್ರಿಂದ, ಸಸ್ಪೆನ್ಸ್ ಮೂವಿಗಳನ್ನ ತುಂಬ ಜನ ಇಷ್ಟಪಡೋದ್ರಿಂದ ಅವರು ಸಿನಿಮಾ ನೋಡಬೇಕು. ಒಂದೊಳ್ಳೆ ಕಥೆಗೋಸ್ಕರ ಸಿನಿಮಾ ನೋಡಬೇಕು. ನಮ್ಮ ಡೈರೆಕ್ಟರ್ ಕನಸಿನ ಕೂಸು ಅಂತಲೇ ಹೇಳ್ಬೋದು. ಆ ಕನಸಿಗೆ ಅವ್ರು ಎಷ್ಟು ನೀರೆರೆದು ಪೋಷಿಸ್ತಾ ಇದ್ದಾರೆ ಅನ್ನೋದನ್ನು ನಾನು ಡೇ ಒನ್ನಿಂದ ನೋಡಿದ್ದೀನಿ. ಅವ್ರಿಗೆ ಆ ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸ್ ರಿಯಲ್ ಆಗಬೇಕು ಅಂತಂದರೆ ಜನ ಖಂಡಿತ ಸಿನಿಮಾ ನೋಡಬೇಕು. ಒಂದು ಒಳ್ಳೆ ಸಿನಿಮಾ, ಎಲ್ಲೂ ವಲ್ಗ್ಯಾರಿಟಿ ಇಲ್ಲ, ಮುಜುಗರ ಆಗೋದಿಲ್ಲ, ಚಿಕ್ಕ ಮಕ್ಕಳು ನೋಡಬಾರ್ದು, ದೊಡ್ಡವರು ಆ ಥರದ್ದೇನೂ ಇಲ್ಲ. ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಕುತ್ಕೊಂಡು ನೋಡುವಂಥ ಸಿನಿಮಾ ಅಧಿಪತ್ರ. ಹಾಗಾಗಿ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ನೋಡ್ಬಂದು ಒಂದು ಒಳ್ಳೆ ಮೂವಿ ನೋಡ್ಬಂದ್ವಿ, ಹೊಸಬ್ರು ಚೆನ್ನಾಗಿ ಮಾಡಿದಾರಪ್ಪ ಅಂತ ಅನ್ಕೋಬೇಕು. ಅದಕ್ಕೋಸ್ಕರ ಸಿನಿಮಾ ನೋಡಬೇಕು. ನಟಿಯಾಗಂತೂ ಬಂದ್ರಿ ಇವಾಗ. ಸೊ ರಿಷಬ್ ಶೆಟ್ಟಿ ಅವ್ರು ಹೇಳಿದ ಮಾತನ್ನ ಸೀರಿಯಸ್ ಆಗಿ ಅಟ್ಲೀಸ್ಟ್ ಇವಾಗ ತಗೊಂಡ್ರಿ ನೀವು. ನೆಕ್ಸ್ಟ್ ಏನಾದ್ರೂ ನಿಮಗೆ ಅವ್ರು ಏನಾದ್ರು ಅಪ್ರೋಚ್ ಮಾಡಿದ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿದೆ? ಅದನ್ನ ಹೇಳಕ್ಕಾಗಲ್ಲ ಅನ್ಸುತ್ತೆ ಮಾತುಗಳಲ್ಲಿ. ಅವಾಗಿಂದೆಲ್ಲ ಇವಾಗ ನೆನ್ಸ್ಕೊಂಡ್ರು ಖುಷಿ ಆಗುತ್ತೆ. ಅಂತ ದೊಡ್ಡ ನಟ ಹೇಳಿದ್ರು ಅಂತ ಅವ್ರೇನಾದ್ರು ನೆಕ್ಸ್ಟ್ ಆಫರ್. ಈಗ ಇಡೀ ಪ್ರಪಂಚ ಮೆಚ್ಚಿರೋ ಅಂಥ ಒಬ್ಬ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕರೆದ್ರೆ ನನ್ನಂಥ ಅದೃಷ್ಟವಂತೆ ಮತ್ತೊಬ್ಬಳಿಲ್ಲ. ನಾನು ಆ್ಯಕ್ಚುಲಿ ಅದಾದ್ಮೇಲೂ ಹೇಳಿದೆ, ಸರ್ ನೀವು ಅವಾಗ ಕರೆದ್ರಿ, ನಾನು ಮಾಡಿರಲಿಲ್ಲ, ಈಗ ನಾನು ಮಾಡ್ತೀನಿ ಅಂತ ಅಂದಾಗ ಅವ್ರಿಗೊಂದು ವಿಷಯ ಮುಟ್ಸಿದೆ. ಓಕೆ, ಯಾಕಂದ್ರೆ ಅದು ನನಗೆ ಸೂಟ್ ಆಗುವಂಥ ಪಾತ್ರಗಳು ಬರಬೇಕಲ್ಲ. ಅವರು ಹಿಂಗಂತ ತಮ್ಮಂದು ಕಳಿಸಿದ್ರು. ಅದು ಅವಾಗ ಗೊತ್ತಿಲ್ಲ, ಅದು ನನಗೆ ಅವ್ರು ಮಾಡಬೇಕಲ್ಲ. ನಾವು ಸೂಟ್ ಆದರೆ ಖಂಡಿತ ಅಪ್ರೋಚ್ ಮಾಡ್ಬೋದೇನೋ. ಇಲ್ಲ, ಒಂದು ವೇಳೆ ಬಂದರೆ ನನ್ನಷ್ಟು ಅದೃಷ್ಟವಂತೆ ಮತ್ತೊಬ್ಳು ಇರೋದಿಲ್ಲ. ತುಂಬ ಖುಷಿ ಆಗುತ್ತೆ, ಕುಣಿದಾಡ್ಬಿಡ್ತೀನಿ ನಾವು ಮೋಸ್ಟ್ಲಿ. ಬರ್ಲಿ ಆ ಥರದೊಂದು ಅದೃಷ್ಟ ನಿಮಗೆ. ನಿಮ್ಮ ಜೊತೆ ಏನು ಮಾತಾಡಿದ್ರು ನಿಜ ಆಗುತ್ತೆ. ನಾಲ್ಗೆಲ್ಲಿ ಏನಾದ್ರು ಮಚ್ಚೆ ಇದೆಯಾ? ಅದಾದರೆ ಖಂಡಿತ ಖುಷಿ ಆಗುತ್ತೆ. ಅದಾಗದೆ ಹೋದ್ರೂ ಕೂಡ ನನಗೆ ಅವರು ಬೆಳೀತಾ ಇರೋಂಥ ರೀತಿ, ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ಮಾತಾಡೋ ಹಾಗೆ ಮಾಡ್ತಾ ಇದ್ದಾರಲ್ಲ, ಅದೆಲ್ಲ ಆದಮೇಲೂ ನಾನು ಸುದೀಪ್ ಸರ್ ಫ್ಯಾನ್ ಬಾಯ್ ಅಂತ ಅಂದರೆ ಅದನ್ನು ಅವರು ಬಂದಿದ್ದನ್ನ ಮರ್ತಿಲ್ಲ. ಸೊ ಅದೆಲ್ಲವನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬ ಇದೆ, ತುಂಬ ಹೆಮ್ಮೆ ಇದೆ. ಅವರೆಲ್ಲ ನಮ್ಮನ್ನು ಇನ್ಸ್ಪೈರ್ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರೂ ಕೂಡ. ಈಗ ಒಂದು KGF, ಒಂದು ಕಾಂತಾರ ಇಡೀ ಇಂಡಿಯಾ, ಇಡೀ ವರ್ಲ್ಡ್ ವೈಡ್ ಟಾಕ್ ಆಯಿತು. ಸೊ ಅವರೆಲ್ಲ ನಮ್ಮಲ್ಲಿರೋದು ನಮಗೆ ಹೆಮ್ಮೆ ಅದು. ಇದೆಲ್ಲದ್ರ ನಡುವೆ ಇನ್ನೊಂದು ಕ್ವೆಶನ್ ಏನ್ ಬರುತ್ತೆ ಅಂದ್ರೆ, ಜಾನ್ವಿ ಅವರಿಗೆ ಬಿಗ್ ಬಾಸ್ಗೆ ಕರೆದಿದ್ರು, ಯಾಕೋ ಜಾನ್ವಿ ಹೋಗ್ಲಿಲ್ಲ. ಬಟ್ ಈ ಸಲ ನೆಕ್ಸ್ಟ್ ಹೋಗ್ಬೇಕು ಅಂದ್ರೆ ಸುದೀಪ್ ಸರ್ ಇರುತ್ತೆ. ಅಯ್ಯೋ, ಸೊ ಅದ್ರ ಬಗ್ಗೆ ಇಲ್ಲ, ನನಗೆ ಅನ್ಸುತ್ತೆ ಕಲರ್ಸ್ ಕನ್ನಡ ಟೀಮ್ ಅವ್ರನ್ನ ಬಿಡಲ್ಲ ಅಂತ. ಹೇಗಾದ್ರೂ ಮಾಡಿ ಅವರ ಮನವೊಲಿಸ್ತಾರೆ. ಅವ್ರಿಗೇನು ಪಾಪ
ಕಾಲು ನೋವು ಆಗ್ತಾ ಇದೆ, ಇನ್ನೊಂದು ಕಡೆ ಶೂಟಿಂಗು, ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತಾ ಇದೆ. ಇನ್ನೊಂದು ಬಿಗ್ ಬಾಸ್ಗೆ ಅವರು 4-5 ತಿಂಗಳು ಕೊಟ್ಬಿಟ್ರೆ ಸಿನಿಮಾಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ. ಒಂದಷ್ಟು ಇದೆಯಲ್ಲ, ಅದು ಎಲ್ಲದಕ್ಕೂ ಕೂಡ ಪರಿಹಾರ ಅನ್ನೋದು ಇರುತ್ತಲ್ಲ ಸಮಸ್ಯೆ. ಸೊ ಹಾಗಾಗಿ ಅವರು ನೀಟಾಗಿ ಎಂಡಮಾಲ್ ಇರ್ಬೋದು, ಕಲರ್ಸ್ ಕನ್ನಡ ಅವ್ರು ಕನ್ವಿನ್ಸ್ ಮಾಡ್ತಾರೆ ಅನ್ನೋ ಹೋಪ್ ನನಗಿದೆ. ಸೊ ಹಾಗಾಗಿ ನಾನೇನಾದರೂ ಕರೆದ್ರೆ ನಂಗೆ ಗೊತ್ತಿಲ್ಲ ಈಗ ಹೆಂಗಾಗ್ಬಿಡುತ್ತೆ. ಎಲ್ಲ ಇಂಟರ್ವ್ಯೂಲ್ಲಿ ನೆಕ್ಸ್ಟ್ ಹೋಗ್ತೀರಾ, ನೆಕ್ಸ್ಟ್ ಹೋಗ್ತೀನಿ ಅಂದ್ರೆ ಖಂಡಿತ ಕರೆಯಲ್ಲ ಕಲರ್ಸ್ ಅವರು. ಕರೆಯಲ್ಲ, ಬಿಡಮ್ಮ ಇವ್ರು ಬಿಗ್ ಬಾಸ್ ಹೋಗ್ತಾಳೆ ಅಂತ ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಕ್ಯೂರಿಯಾಸಿಟಿ ಇರ್ಬೇಕಲ್ಲ ಕಂಟೆಸ್ಟೆಂಟ್ಸ್ ಯಾರಂತ. ಹಾಗಾಗಿ ಕರಿತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನು ಬಿಗ್ ಬಾಸ್ ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಬಟ್ ಹೋಸ್ಟ್ ಆಗಿ ಸುದೀಪ್ ಸರ್ ಇರಲೇಬೇಕು. ಅವ್ರನ್ನ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಒಂದ್ ವೇಳೆ ನಾನಿದ್ದಾಗ ಸರ್ರೇ ಹೋಸ್ಟ್ ಆಗಿದ್ರೆ ಅದು ನಾವು ದೇವರಿಗೆಲ್ಲ ಏನು ಕೇಳ್ಕೊಂಡಿದ್ವಿ ಅದು ಮುಟ್ಟಿದೆ ಅಂತ ಅರ್ಥ. ಒಂದ್ ವೇಳೆ ನಾನು ಹೋಗ್ಲಿಲ್ಲ ಅಂದ್ರೂ ಕೂಡ ಸುದೀಪ್ ಸರೇ ಹೋಸ್ಟ್ ಆಗಿರ್ಬೇಕು. ನಾವು ಮನೆಯಲ್ಲಿ ವೀಕೆಂಡಲ್ಲಿ ಸುದೀಪ್ ಸರ್ನ ನೋಡೋದಕ್ಕೆ ನಾವು ನೋಡೋದು ಅವರೇ ಇರಬೇಕು. ಸೊ ಬಿಗ್ ಬಾಸ್ ಹೋಗ್ತೀರಾ ಅಂತಂದು ಎಲ್ಲರೂ ಕೇಳ್ತಾರೆ, ಬಟ್ ಬಿಗ್ ಬಾಸ್ ಬಂದಿದ್ದಂತ ಒಂದು ಆಪರ್ಚುನಿಟಿ ನಿಮಗೆ ಬಂದಿತ್ತು ಅಂತಾನೂ ನಾವು ಕೇಳ್ಪಟ್ವಿ. ಯಾಕೆ ಹೋಗ್ಲಿಲ್ಲ, ಏನಕ್ಕೆ ಅದನ್ನ? ಸವಿರುಚಿ ಇತ್ತು, ಹಾಗಾಗಿ ಅದೋಗೆಲ್ಲ ಕಲರ್ಸ್ದೇ ಡಿಸಿಷನ್ ಅಲ್ವಾ. ನೀವು ಆಂಕರಿಂಗ್ ಮಾಡಿ ಅಂದ್ರೆ ಆಂಕರಿಂಗ್ ಮಾಡ್ತೀವಿ, ಬಿಗ್ ಬಾಸ್ ಹೋಗಿ ಅಂದ್ರೆ ಹೋಗ್ತೀವಿ, ಹೋಗ್ಬಿಡಿ ಅಂದ್ರೆ ಹೋಗಲ್ಲ. ಅವ್ರ ಕೈನಲ್ಲೇ ಇರುತ್ತೆ ಇಲ್ಲ. ಸೊ ಹಾಗಾಗಿ ಹೋಗ್ಲಿಲ್ಲ ನಾನು. ಅಂದ್ರೆ ಕಲರ್ಸ್ ಇಂದ ಕರೆದಿರ್ಲಿಲ್ಲ, ಎಂಡೋಮಾಲ್ ಇಂದ ನನ್ಗೆ ಕಾಲ್ ಮಾಡಿದ್ರು, ನಾವೇನಾದ್ರು ಅಪ್ರೋಚ್ ಮಾಡಿದ್ರೆ ಹೋಗ್ತೀರಾ ಅಂತ. ಇಲ್ಲ ಸವಿರುಚಿ ನಾನು ಮಾಡ್ತಿರೋದ್ರಿಂದ ಮೋಸ್ಟ್ಲಿ ಅವ್ರು ಕಳ್ಸಲ್ಲ, ನೀವು ಒಂದ್ಸಲ ಮಾತಾಡಿ ಅಂತ ಹೇಳಿದ್ದೆ. ಹಾಗಾಗಿ ಮಿಸ್ ಆಯ್ತು. ನೋಡೋಣ ನೆಕ್ಸ್ಟ್ ಇಯರ್ ಸವಿರುಚಿ ಮಾಡ್ತಾ ಇರ್ತೀನ ಅಥವಾ ಇನ್ನೇನ್ ಮಾಡ್ತಿರ್ತೀನೋ ಗೊತ್ತಿಲ್ಲ. ಕರೆದ್ರೆ ಖಂಡಿತ ಹೋಗ್ತೀನಿ. ಸುದೀಪ್ ಸರ್ ಬಗ್ಗೆ ನೀವು ತುಂಬಾನೇ ಮಾತಾಡ್ತೀರಾ, ಫ್ಯಾನ್ ಗರ್ಲ್ ಅಂತಾನೆ ಹೇಳ್ಬೋದು. ಸೊ ಯಾಕೆ ಅಷ್ಟು ಇಷ್ಟಪಡ್ತೀರಾ ಸುದೀಪ್ ಸರ್? ನಂಗೆ ಗೊತ್ತಿಲ್ಲ, ಅವರು ತುಂಬಾ ಇಷ್ಟ ಆಗ್ತಾರೆ. ಅವರ ಹುಚ್ಚ ಸಿನಿಮಾದಿಂದ ನಾನು ಅವ್ರನ್ನ ಫಾಲೋ ಮಾಡಕ್ ಶುರು ಮಾಡಿದ್ದು. ನಂಗೆ ಅವ್ರ ಮಾತು ಇಷ್ಟ. ಈಗ ಎಷ್ಟೇ ನಟರು ಇರ್ಬೋದು, ಅಷ್ಟು ಚೆನ್ನಾಗಿ ಒಂದು ಅವ್ರು ಮಾತಾಡೋ ರೀತಿ ಇರುತ್ತಲ್ಲ, ಆನ್ ಸ್ಪಾಟು ನೀವು ಅಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಸಾಧ್ಯನಾ ಅಂತ ಅನ್ಸುತ್ತೆ. ನೀವು ಬಿಗ್ ಬಾಸಲ್ಲಿ ಅಷ್ಟೇ ಅಲ್ಲ, ನೀವು ಅವ್ರನ್ನ ಇಂಟರ್ವ್ಯೂಸ್ ತೊಗೊಳ್ಳಿ, ಅವರ ಒಂದು ಕಾಮಿಕ್ ಸೆನ್ಸ್ ಕೂಡ ಚೆನ್ನಾಗಿದೆ. ಮತ್ತು ಯಾರಾದರೂ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಎಲ್ಲ ಪ್ರಶ್ನೆನೂ ತಗೋತಾರೆ, ಅದಕ್ಕೆ ಏನು ಉತ್ತರ ಕೊಡಬೇಕು, ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ಕೊಡ್ತಾರೆ. ನನಗೆ ಈ ಪ್ರಶ್ನೆ ಕೇಳಬೇಡಿ ಆ ಥರನೂ ಇರಲ್ಲ. ಒಂದು ಅವ್ರ ಮಾತು ಇಷ್ಟ. ಅವರು ತುಂಬ ಬ್ರಿಲಿಯಂಟು, ತುಂಬ ನಾಲೆಡ್ಜ್ ಇದೆ, ಅವ್ರ ವಾಯ್ಸ್ ಚೆನ್ನಾಗಿದೆ, ಒಂದು ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿದೆ. ಒಬ್ಬ ಒಳ್ಳೆ ಹೋಸ್ಟು, ವೆರಿ ಟ್ಯಾಲೆಂಟೆಡ್ ಹೋಸ್ಟು, ಟ್ಯಾಲೆಂಟೆಡ್ ಆ್ಯಕ್ಟ್ರು ಅದು. ಮತ್ತು ಅವರು ನೋಡೋದಕ್ಕೆ ಅವ್ರು ಮೇಂಟೈನ್ ಮಾಡ್ಕೊಳ್ಳೋದು, ಅವ್ರ ಸ್ವ್ಯಾಗು ಮತ್ತು ಅವರ ಬಾಡಿ ಲ್ಯಾಂಗ್ವೇಜು, ಮತ್ತು ಅವ್ರು ಕ್ಯಾರಿ ಮಾಡೋದಿರ್ಬೋದು. ಈಗ ಸುದೀಪ್ ಸರಲ್ಲಿ ಆದಂಥ ಬದಲಾವಣೆಗಳು, ಅವ್ರ ಹಿಂದೆ ಮಾತಾಡಿದಂಥ ಕೆಲವು ಮಾತುಗಳು, ಬಟ್ ಅದನ್ನು ಅವರು ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ಕೋತಾ ಹೋದ್ರು. ಏಜ್ ಆಗ್ತಾ ಅವರ ಮೆಚೂರಿಟಿ, ಆ ಬದಲಾವಣೆ ಎಲ್ಲ ನಾನು ತುಂಬ ಚೆನ್ನಾಗಿ ಫಾಲೋ ಮಾಡಿದ್ದೀನಿ. ಹಾಗಾಗಿ ಅವರು ಫೇವ್ರೆಟ್ ಆ್ಯಕ್ಟರು, ಫೇವ್ರೆಟ್ ಆ್ಯಂಕರು, ಮತ್ತು ಅವ್ರು ಮಾತಾಡೋ ರೀತಿ ಅದೆಲ್ಲ ನಂಗೆ ತುಂಬ ಇಷ್ಟ. ಅವ್ರು ತುಂಬ ಮೂಡಿ ಇದ್ದಾರೆ. ಅವ್ರನ್ನ ನಾನೇನು ಇಂಟರ್ವ್ಯೂನಲ್ಲಷ್ಟೇ ಭೇಟಿಯಾಗಿದ್ದಿರ್ಬೋದು, ಬಟ್ ಅದರ ಆಚೆಗೆ ನಾನು ಯೋಚನೆ ಮಾಡ್ತೀನಿ, ಅಂದರೆ ಹೆಂಗೆ ಮಾತಾಡ್ತಾರೆ, ಹೆಂಗೆ ಬಿಹೇವ್ ಮಾಡ್ತಾರೆ, ಅವ್ರು ಮಾತಾಡೋ ಅಂಥದ್ದೆಲ್ಲ ಎಷ್ಟು ಟ್ರೋಲ್ ಆಗುತ್ತೆ, ಅಂದರೆ ಪಾಸಿಟಿವ್ ಟ್ರೋಲ್ ಆಗುತ್ತೆ, ಸ್ಟೇಟಸ್ ಆಗುತ್ತೆ. ಹಂಗೆ ತುಂಬ ಕಮ್ಮಿ ಅಲ್ವಾ, ಎಲ್ರಿಗೂ ಮಾತಾಡೋಕ್ಕೆ ಬರಲ್ಲ. ಮಾತೇ ಮನುಷ್ಯನ ಒಂದು ವ್ಯಕ್ತಿತ್ವ ಇರ್ಬೋದು, ಅಥವಾ ಅವ್ರನ್ನ ಹತ್ತಿರಕ್ಕೆ ಕರ್ಕೊಂಡು ಹೋಗೋದು. ಸೊ ಅದು ಅವರಿಗೆ ತುಂಬ ಚೆನ್ನಾಗಿ, ತುಂಬ ಬುದ್ಧಿವಂತ ಅಂತ ಕೂಡ ಅನ್ನಿಸ್ತಾರೆ ಅವರು. ಮತ್ತು ಎಂಗೇಜಿಂಗ್ ಆಗಿರೋದು, ಕ್ರಿಕೆಟ್ ಆಡೋದು. ಮತ್ತು ಬಿಗ್ ಬಾಸ್ ಅವರೆಲ್ಲ ಹೇಳ್ತಾ ಇರ್ತಾರೆ, ನಮ್ಮನ್ನೆಲ್ಲ ಕರೆದು ಊಟ ಕೊಟ್ಟರು, ಅವ್ರು ಬಿಗ್ ಬಾಸ್ ಅವ್ರ ಜೊತೆ ಎಲ್ಲ ಪಾರ್ಟಿ ಮಾಡ್ತಾರಲ್ಲ, ಇಲ್ಲಿ ನಿಂತ್ಕೊಂಡು ಅವರೇ ಬಡಿಸ್ತಿದ್ರು, ನಾವು ಕುತ್ಕೊಂಡು ಆರಾಮಾಗಿ ತಿಂತಿದ್ವಿ, ನಮಗೆ ಭಯ ಆಗೋದು ಅಂತ. ಅವ್ರು ತುಂಬ ನಾರ್ಮಲ್ ಆಗಿರ್ತಾ ಇದ್ರು ಅಂತ. ಅವ್ರು ಹಾಗೆ ನಾವು ಇಂಟರ್ವ್ಯೂಗೆಲ್ಲ ಹೋದಾಗಲೂ ಅಷ್ಟೇ ನಾರ್ಮಲ್ ಆಗಿ ಸಲ ಎಲ್ಲರಿಗೂ ಕಾಫಿ ಟೀ ಅದು ಹೆಂಗೆ ನೋಡ್ಕೋಬೇಕು ಹಾಗೆಲ್ಲ, ಅದು ಎಲ್ಲವೂ ಮ್ಯಾಟ್ರೇ ಅಲ್ವಾ. ನಮಗೆ ಹೋದಾಗ ಹೆಂಗೆ ಅವರು ರಿಸೀವ್ ಮಾಡ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅವರು ಮತ್ತು ಶಿವಣ್ಣ, ಅವರು ಸಿಕ್ಕಾಪಟ್ಟೆ ಡೌನ್ ಟು ಅರ್ತು, ಅವರು ಯಾವಾಗಲೂ ಆ್ಯಕ್ಟಿವ್ ಆಗಿರೋದು, ಅದೆಲ್ಲ ನಮಗೆ ಇನ್ಸ್ಪೈರ್ ಮಾಡುತ್ತೆ. ಹಾಗಾಗಿ ಇಷ್ಟ ನನಗೆ ತುಂಬಾ. ಇದು ಫ್ಯಾನ್ ವಾರ್ ಅಂತ ಬಂದಾಗ್ಲೂ ಕೂಡ ಸುದೀಪ್ ಅವರು ತುಂಬಾನೇ ಸಫರ್ ಆಗಿದ್ದಾರೆ. ಐ ಮೀನ್ ಅವ್ರು ಅದನ್ನ ತಗೊಂಡಿಲ್ಲ ಪರ್ಸನಲ್ ಆಗಿ, ಬಟ್ ಸ್ಟಿಲ್
ವೆನ್ ಇಟ್ ಕಮ್ಸ್ ಟು ದರ್ಶನ್ ಫ್ಯಾನ್ಸು ಮತ್ತೆ ಸುದೀಪ್ ಫ್ಯಾನ್ಸ್ ಅಂತ ಬಂದಾಗ ಅವ್ರನ್ನ ತುಂಬಾ ಡಿಗ್ರೇಡ್ ಮಾಡಿ ಮಾತಾಡಿರೋದು ಕೂಡ ಇದೆ. ಸೊ ಅಂತ ಸಿಚುವೇಶನ್ ಅಲ್ಲಿ ನೀವು ಫ್ಯಾನ್ ಆಗ್ಬಿಟ್ಟು ಹೇಗೆ ಅನ್ಸುತ್ತೆ? ಸುದೀಪ್ ಸರ್ ಯಾವ ತರ ಅದನ್ನ ಹ್ಯಾಂಡಲ್ ಮಾಡ್ತಾರೆ? ನನ್ಗೆ ಏನನ್ಸುತ್ತೆ ಗೊತ್ತಾ, ನಾನು ಇಂಟರ್ವ್ಯೂ ನೋಡುವಾಗ ನಾನು ಇಷ್ಟು ದೊಡ್ಡ ಸ್ಟಾರ್ಗಳ ಬಗ್ಗೆ ಮಾತಾಡೋಷ್ಟು ಇದೀನ ಅಂತ. ಯಾಕಂದ್ರೆ ಮೊನ್ನೆ ಯಾವ್ದೋ ನನ್ಗೇನೋ ನಾನು ಫ್ಯಾನ್ ಗರ್ಲಾಗಿ ಹೇಳಿರ್ತೀನಿ, ಬಟ್ ಇಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ, ನಾನು ಮಾತಾಡೋಷ್ಟು ಇದೀನ ಅಂತ ಅನ್ಸ್ಬಿಡುತ್ತೆ ನನಗೆ. ಅದ್ರ ಆಚೆಗೆ ನಾನು ಒಬ್ಬ ಅಭಿಮಾನಿಯಾಗೋ ಅವ್ರ ಸಿನಿಮಾಗಳನ್ನ ನೋಡೋಳಾಗಿ ನಾನು ಮಾತಾಡ್ತಿದ್ದೀನಿ ಹೊತ್ತು ಒಬ್ಬ ನಟಿಯಾಗಿ, ಒಬ್ಬ ಜರ್ನಲಿಸ್ಟ್ ಆಗಿ ನಾನು ನಾವು ಅದನ್ನ ಹಂಗೆ ಅದೇ ಇದ್ರಲ್ಲೇ ಇಂಟೆನ್ಷನಲ್ಲೇ ಹೌದು. ನನ್ಗೆ ಅನ್ಸ್ಬಿಡುತ್ತೆ ನಾನು ಯಾಕೆ ಇಷ್ಟು ದೊಡ್ಡ ಸ್ಟಾರ್ಗಳ ಬಗ್ಗೆ ಅಷ್ಟೊಂದು ಮಾತಾಡಬೇಕು ಅಂತ. ಬಟ್ ನಾನು ಅವ್ರಿಗೆ ಒಬ್ಬ ಫ್ಯಾನ್ ಗರ್ಲ್ ಆಗಿ ನಾನು ಮಾತಾಡೋದು. ಬಟ್ ಫ್ಯಾನ್ ವಾರ್ ಬಗ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಅದನ್ನ ಅವ್ರಿಗೆ ಹ್ಯಾಂಡಲ್ ಮಾಡಕ್ ತುಂಬಾ ಚೆನ್ನಾಗುತ್ತೆ ಸುದೀಪ್ ಸರ್ಗೆ. ಅದನ್ನು ಅವರು ಹ್ಯಾಂಡಲ್ ಮಾಡ್ತಾರೆ, ಅವ್ರನ್ನು ಪ್ರೀತಿಸ್ಬಿಡ್ತಾರೆ. ಸೊ ಹಾಗಾಗಿ ಅದೆಲ್ಲ ಫುಲ್ ತಣ್ಣಗಾಗ್ತಾ ಹೋಗುತ್ತೆ, ಅದನ್ನ ದೊಡ್ಡದಾಗ್ತಾ ಪೈಲ್ವಾನ್ ಟೈಮಲ್ಲಿ ಇದ್ದಷ್ಟು ಇವಾಗಿಲ್ಲ. ಮ್ಯಾಕ್ಸ್ ಸಿನಿಮಾನ ದರ್ಶನ್ ಸರ್ ಅಭಿಮಾನಿಗಳು ನೋಡಿದ್ದಾರೆ. ಅವ್ರಿಗೆ ಸಫರ್ ಅನ್ನೋದಕ್ಕಿಂತ ಅವ್ರಿಗೆ ಒಂದು ಅಭಿಮಾನಿ ಬಳಗ ಇದೆ. ಸುದೀಪಿಯನ್ಸ್ ಅಂತ ತುಂಬಾ ಜನ ಇದ್ದಾರೆ. ಇವ್ರುಗಳು ಮಾಡೋದಕ್ಕೆ ಎಲ್ಲೋ ಅವ್ರಿಗೆ ಎಫೆಕ್ಟ್ ಆಗ್ಬೋದೇನೋ. ಅವ್ರವರು ಚೆನ್ನಾಗಿರ್ತಾರೆ, ಅವ್ರ ಬಗ್ಗೆ ಇವ್ರು ಒಳ್ಳೆ ಮಾತನ್ನೇ ಆಡ್ತಾರೆ. ನನ್ನ ಫ್ರೆಂಡಿಗೆ ಈಗ ಒಂದು ಕಷ್ಟದ ಪರಿಸ್ಥಿತಿಲಿದ್ದಾರೆ, ಅದರಿಂದ ಅವ್ರು ಆಚೆ ಬರಲಿ, ಅವ್ರ ಕುಟುಂಬ ಅವ್ರ ಫ್ಯಾನ್ಸಿಗೆ ಅದು ಬೇಜಾರಾಗ್ತಾ ಇದೆ ಅಂತ ಅವ್ರ ಸ್ಟೇಟ್ಮೆಂಟ್ ಕ್ಲಿಯರ್ ಆಗಿರುತ್ತೆ. ಬಟ್ ಇಲ್ಲಿ ಹಂಗೆ ಅಗೇನ್ ಟ್ರೋಲಲ್ಲಿ ತಿರ್ಚಿ ಪರ್ಚಿ ಹಳೇದೆಲ್ಲ ಇವ್ರಿಗೆ ಹೇಳಿದ್ದಾರೆ ಅಂತೆಲ್ಲ ಮಾಡೋದು ಎಲ್ರಿಗೂ ಅದು ತಗೊಳೋದಕ್ಕೆ ಕಷ್ಟ. ಬಟ್ ಅವ್ರಿಗೆ ಗೊತ್ತಲ್ವಾ ಅದ್ರ ಆಚೆಗೆ. ಅವ್ರು ನಮ್ಮ ಇಂಟರ್ವ್ಯೂನಲ್ಲೂ ಹೇಳಿದ್ರು, ನನ್ನ ಮಗಳು ಸಾನ್ವಿ ಬಗ್ಗೆ ಏನೇನೋ ಹಾಕ್ತಾರೆ, ಅವಳಿಗೂ ಬೇಜಾರಾಗಿತ್ತು. ಅವಾಗ ನಾನು ಹೇಳಿದೆ, ಇದು ಹೀಗೆ ನೀನು ಅದನ್ನ ರಿಸೀವ್ ಮಾಡೋದಕ್ಕೆ ಕಲ್ತ್ಕೋಬೇಕು ಅಂತ. ಹಾಗಿದ್ದಾಗ ಅವ್ರಿಗೆ ಹ್ಯಾಂಡ್ಲ್ ಮಾಡಕ್ ಚೆನ್ನಾಗಿ ಗೊತ್ತು. ಅವರು ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಇರಿಟೇಟ್ ಆಗ್ಬೋದೇನೋ, ಬಟ್ ಅವ್ರಿಗೆ ಹ್ಯಾಂಡ್ಲ್ ಮಾಡೋಕೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಅವರು ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಓಕೆ ಜಾನ್ವಿ, ಇಷ್ಟೋ ತನಕ ಮಾತಾಡಿದ್ದೀರಾ, ತುಂಬಾ ಹೊತ್ತು ಮಾತಾಡಿದ್ದೀರಾ, ಹಾಗೆ ನಿಮ್ಮ ಥಾಟ್ಸ್ನೆಲ್ಲ ಹೇಳ್ಕೊಂಡಿದ್ದೀರಾ. ನಿಮ್ಮ ಮೂವಿ ತುಂಬ ಚೆನ್ನಾಗಿ ಹೋಗಲಿ, ಹಾಗೆ ನಿಮಗೆ ನೀವು ಅಂದ್ಕೊಂಡಿರೋಂತಹ ಅವಕಾಶಗಳು ಸಿಗಲಿ, ಫುಲ್ ಫ್ಲೆಡ್ಜ್ ಆಗಿ ನಟಿಯಾಗಿ ಹೀರೋಯಿನ್ ಆಗಿ ನೀವು ಕಾಣಿಸ್ಕೊಳ್ಳಿ ಅಂತ ಹೇಳ್ತಾ ತುಂಬ ಧನ್ಯವಾದ. ಥ್ಯಾಂಕ್ ಯು ವೈದೇಹಿ ಅವರೇ. ವಿಶ್ವವಾಣಿಗೆ ಬಂದು ತುಂಬ ಖುಷಿಯಾಗಿದೆ. ಆಫೀಸ್ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ. ಒಂಥರ ಬಂದರೆ ಒಂದು ವೈಬ್ರೇಷನ್ನೇ ಚೆನ್ನಾಗಿದೆ ಇಲ್ಲಿ. ಸೊ ವಿಶ್ವೇಶ್ವರ್ ಭಟ್ ಸರ್ ಪತ್ರಿಕಾ ರಂಗದಲ್ಲಿ ಒಂದು ದೊಡ್ಡ ಹೆಸರು. ಸೊ ಅಲ್ಲಿಗೆ ನಾನು ಬಂದು ಮಾತಾಡ್ತಾ ಇರೋದು ನನಗೆ ತುಂಬ ಖುಷಿ. ವೈದೇಹಿ ಅವರೇ, ನಿಮ್ಮ ಪ್ರಶ್ನೆಗಳು ಕೂಡ ತುಂಬ ಚೆನ್ನಾಗಿತ್ತು. ನಿಮ್ಮ ಹಾರೈಕೆಗೆ ಥ್ಯಾಂಕ್ ಯು. ಎಂಟೈರ್ ನಮ್ಮ ವಿಶ್ವವಾಣಿ ತಂಡಕ್ಕೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ನೋಡಿ ಫೆಬ್ರವರಿ 7ನೇ ತಾರೀಕು ಅಧಿಪತ್ರ ಮೂವಿ. ಅದಾದ್ಮೇಲೆ ಸಕ್ಸಸ್ ಇಂಟರ್ವ್ಯೂನ ನಾವು ವೈದೇಹಿ ಅವ್ರ ಜೊತೆ ಮಾಡೋಣ. ಸೊ ಇದಾಗಿತ್ತು ಜಾನ್ವಿ ಅವರ ಮಾತು. ತುಂಬಾನೇ ನಿರೀಕ್ಷಣೆ ಇಟ್ಕೊಂಡಿದ್ದಾರೆ, ಫುಲ್ ಫ್ಲೆಡ್ಜ್ ಹೀರೋಯಿನ್ ಆಗ್ಬೇಕಂತ ಕನಸು ಕೂಡ ಕಂಡಿದ್ದಾರೆ. ಸೊ ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.